ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತೋಟಗಾರಿಕಾ ವಿಸ್ತರಣಾ ಶಿಕ್ಷಣ ಘಟಕ ಬೆಂಗಳೂರು, ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಬೆಂಗಳೂರು ಆವರಣ, ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟತಾ ಕೇಂದ್ರ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವಿಂದು ರೈತರಿಗೆ ಆನ್ಲೈನ್ ತರಬೇತಿಯನ್ನ ಹಮ್ಮಿಕೊಂಡಿದೀವಿ. ಯಾವ ವಿಷಯ ಅಂದ್ರೆ ಸಮೃದ್ಧ ಮತ್ತು ಸುಸ್ಥಿರ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಪಾತ್ರ. ನಮ್ಮ ಒಂದು ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳು ಉತ್ತಮವಾಗಿ ಫಸಲು ಕೊಡ್ಬೇಕು ಅಂತ ಅಂದ್ರೆ ಆ ಗೊಬ್ಬರಗಳ ಪಾತ್ರ ಬಹಳಷ್ಟು ಪ್ರಮುಖವಾಗುತ್ತೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಸಮಗ್ರವಾದ ಒಂದು ಪೋಷಕಾಂಶ ನಿರ್ವಹಣೆ ಅಂತ ಬಂದಾಗ ಜೈವಿಕ ಗೊಬ್ಬರಗಳು ಸಾಕಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಇಂಥ ಸಂದರ್ಭದಲ್ಲಿ ರೈತರಿಗೆ ನಾವು ಸರಿಯಾದ ಮಾಹಿತಿಯನ್ನ ಒದಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಈ ಒಂದು ಅಂತರ್ಜಾಲ ತರಬೇತಿಯನ್ನು ನಾವು ಹಮ್ಮಿಕೊಂಡಿದೀವಿ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಡಾಕ್ಟರ್ ವೈ.ಕೆ. ಕೋಟಿಕಲ್ ಸರ್ ಅವರು ವಿಸ್ತರಣಾ ನಿರ್ದೇಶಕರು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ತಿಳಿಸ್ತೇನೆ. ಸರ್, ಸ್ವಾಗತ ಸರ್. ಓಕೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟತಾ ಕೇಂದ್ರದ ನಿರ್ದೇಶಕರಾದಂತಹ ಡಾಕ್ಟರ್ ಅಶೋಕ್ ಎಸ್ ಆಲೂರ್ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ, ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು, ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ವಿಸ್ತರಣಾ ಕೇಂದ್ರ ಸಹ ಸಂಶೋಧನಾ ನಿರ್ದೇಶಕರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಓಕೆ. ಸೊ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ರೈತ ಬಾಂಧವರು ಜಾಯ್ನ್ ಆಗಿದ್ದೀರಾ, ಹಾಗೇನೆ ಇನ್ನು ಜಾಯ್ನ್ ಆಗ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತಾ, ಹಾಗೆ ಪ್ರಮುಖವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಮಂಜುನಾಥ್ ರಾಮಣ್ಣ ಸರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಓಕೆ, ಎಸ್ ಸರ್. ಈಗ ಈ ಒಂದು ತರಬೇತಿಯನ್ನು ಕುರಿತು ಒಂದೆರಡು ನಿಮಿಷ ಕೋಟಿಕಲ್ ಸರ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊತೀನಿ ಸರ್. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಈ ತರಬೇತಿಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಎರಡು ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕ ಮತ್ತು ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಮೃದ್ಧ ಮತ್ತು ಸುಸ್ಥಿರ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಪಾತ್ರ ಎನ್ನುವ ಒಂದು ತರಬೇತಿಯನ್ನ ಹಮ್ಮಿಕೊಂಡಿರುವುದು ಬಹಳಷ್ಟು ಅಭಿನಂದನಾರ್ಹ. ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ಬಹಳ ಸಂತಸದ ಸುದ್ದಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಅಧಿಕಾರಿ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಆಲೂರ್ ಅವರೇ, ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಡಾಕ್ಟರ್ ಪ್ರಭಾಕರ್ ಅವರೇ, ಡಾಕ್ಟರ್ ಶ್ವೇತಾ ಅವರೇ, ಮತ್ತು ಈ ಒಂದು ತರಬೇತಿಯ ಒಂದು ಲಾಭವನ್ನು ಪಡೆಯಲು ಈ ಲಿಂಕ್ ನಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ರೈತ ಬಾಂಧವರೇ ಮತ್ತು ಇತರರೇ, ಈ ಒಂದು ಏನು ತರಬೇತಿ ವಿಷಯ ಇದೆ ಬಹಳಷ್ಟು ಉಪಯುಕ್ತವಾದ ವಿಷಯ. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಒಂದು ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಬಹಳಷ್ಟು ಚಿಂತೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಈ ಮಣ್ಣನ್ನ ಸಜೀವವಾಗಿ ಇಡಬೇಕಂತಂದ್ರೆ, ಮಣ್ಣನ್ನ ಜೀವಂತವಾಗಿ ಇಡ್ಬೇಕಂತಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂತ ಸೂಕ್ಷ್ಮಾಣುಜೀವಿಗಳು ಬದುಕಿರ್ಬೇಕಾಗಿರುತ್ತೆ. ಆ ಒಂದು ಸೂಕ್ಷ್ಮಾಣುಜೀವಿಗಳಲ್ಲಿ ಬದುಕಿರ್ಬೇಕಂತಂದ್ರೆ ಸಾವಯವ ವಸ್ತು ಅವುಗಳಿಗೆ ಆ ಮಣ್ಣಿನಲ್ಲಿ ಇರಲೇಬೇಕಾಗುತ್ತದೆ. ಹಾಗಾಗಿ ನಾವು ಈ ಜೀವಿಗಳನ್ನ ನಾವು ಹೆಚ್ಚಿಗೆ ಈ ಒಂದು ಪರಿಸ್ಥಿತಿಯಲ್ಲಿ ಸಾವಯವ ಪ್ರಮಾಣ ಕಡಿಮೆ ಆಗ್ತಿರೋದ್ರಿಂದ ಮಣ್ಣಿನಲ್ಲಿ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಕೂಡ ಅದೇ ರೀತಿ ಕಡಿಮೆ ಆಗ್ತಾ ಇದೆ. ಅದನ್ನ ಬಲವರ್ಧಿಸಲು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ನಮ್ಮ ಒಂದು ಮಣ್ಣಿನ ಪರಿಸರದಲ್ಲಿ ವೃದ್ಧಿಗೊಳಿಸಲು ನಾವು ಕೆಲವೊಮ್ಮೆ ಈ ಒಂದು ಜೈವಿಕ ಗೊಬ್ಬರಗಳನ್ನ ನಮ್ಮ ಪ್ರಯೋಗಾಲಯದಲ್ಲಿ ತಯಾರಿಸಿ ಹೆಚ್ಚುವರಿಯಾಗಿ ಮಣ್ಣಿಗೆ ಸೇರಿಸಬೇಕಾಗುತ್ತದೆ, ಅಥವಾ ಇತರೆ ರೀತಿಯಲ್ಲಿ ಅಥವಾ ಸಿಂಪರಣೆ ಮುಖಾಂತರ ಜೈವಿಕ ಗೊಬ್ಬರಗಳನ್ನು ಕೊಡಬಹುದಾಗಿದೆ. ಅದೇ ರೀತಿ ಬೀಜಕ್ಕೆ ಲೇಪನ ಮಾಡುವುದರೊಂದಿಗೂ ಕೂಡ ನಾವು ಜೈವಿಕ ಗೊಬ್ಬರಗಳ ಬಳಕೆಯನ್ನು ಮಾಡಬಹುದಾಗಿದೆ. ಹೆಚ್ಚಾಗಿ ಮಣ್ಣಿಗೆ ಸೇರಿಸತಕ್ಕಂತ ಸೂಕ್ಷ್ಮಾಣು ಜೀವಿಗಳ ಅಥವಾ ಜೈವಿಕ ಗೊಬ್ಬರಗಳು ಬಹಳಷ್ಟು ಪ್ರಮುಖವಾಗಿವೆ. ಅವುಗಳನ್ನು ನಾವು ಯಾವ ರೀತಿ ಈ ಒಂದು ಪರಿಸರದಲ್ಲಿ ತೋಟಗಾರಿಕೆ ಬೆಳೆಗಳಿಗಾಗಿರಬಹುದು ಅಥವಾ ಕೃಷಿ ಬೆಳೆಗಳಿಗಾಗಿರಬಹುದು ಯಾವ ರೀತಿ ಉಪಯೋಗ ಮಾಡಬೇಕನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಮ್ಮ ವಿಜ್ಞಾನಿಗಳು ತಮಗೆಲ್ಲ ತಿಳಿಸಿಕೊಡಲಿದ್ದಾರೆ. ನಾವು ಈ ಒಂದು ಸುಸ್ಥಿರತೆ ಬಗ್ಗೆ ಅಥವಾ ಸಮೃದ್ಧತೆ ಬಗ್ಗೆ ಕೃಷಿಯಲ್ಲಿ ಮಾತನಾಡ್ಬೇಕಂತಂದ್ರೆ ಮೊದಲು ನಾವು ಸೆಲ್ಫ್ ರಿಲಯಂಟ್ ಆಗಿರ್ಬೇಕಂದ್ರೆ ಒಳಸುರಿವುಗಳನ್ನ ನಾವು ಕಡಿಮೆ ಮಾಡಿ, ಹೊರಗಿನಿಂದ ತರ್ತಕ್ಕಂಥ ಒಳಸುರಿವುಗಳನ್ನ ನಾವು ಕಡಿಮೆ ಮಾಡಿ, ನಮ್ಮಲ್ಲೇ ಇರತಕ್ಕಂತ
ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಆ ಸಂಪನ್ಮೂಲಗಳ ಸದ್ಬಳಕೆ ಮಾಡುವುದರ ಜೊತೆಗೆ ಯಥೇಚ್ಛವಾಗಿ ಅವುಗಳನ್ನು ಉಪಯೋಗಿಸುವುದರಿಂದ ನಾವು ಖರ್ಚನ್ನ, ಈ ಬೇಸಾಯದ ಖರ್ಚು ಏನಂತೀವಿ ಅದನ್ನ ಕಡಿಮೆ ಮಾಡಬಹುದಾಗಿದೆ. ಅದರ ಜೊತೆಗೆ ನಾವು ಒಳ್ಳೆಯ ಒಂದು ಆಹಾರ ಉತ್ಪಾದನೆ ಮಾಡಬಹುದಾಗಿದೆ. ಅಂದ್ರೆ ಹೆಲ್ದಿ ಆದಂತ ಅಥವಾ ಈ ಒಂದು ರಾಸಾಯನಿಕ ಅವಶೇಷಗಳ ರಹಿತ ಇರತಕ್ಕಂತ ಆಹಾರ ಉತ್ಪಾದನೆಯನ್ನು ಕೂಡ ಮಾಡಿ, ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡಿ ನಮ್ಮ ಒಂದು ಜನರಿಗೆ ಅದನ್ನ ಸಮೃದ್ಧಿಯಾದ ಆಹಾರವನ್ನ ಒದಗಿಸಲು ಉಪಯೋಗ ಆಗುತ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳ ಪಾತ್ರವನ್ನ ನಾವು ತಿಳಿದುಕೊಂಡು ಅವುಗಳನ್ನ ಉಪಯೋಗ ಮಾಡುವುದರ ಬಗ್ಗೆ ತರಬೇತಿಯಲ್ಲಿ ತಾವೆಲ್ಲರೂ ಆಸಕ್ತರಾಗಿದ್ದೀರಿ. ಹೆಚ್ಚಿನ ಸಮಯ ನಾವು ತೆಗೆದುಕೊಳ್ಳದೆ ಸಂಪನ್ಮೂಲ ವ್ಯಕ್ತಿಗಳಿಗೆ ಹೆಚ್ಚಿನ ಒಂದು ಸಮಯವನ್ನು ಕೊಟ್ಟು ನನ್ನ 2 ಮಾತುಗಳಿಗೆ ವಿರಾಮ ನೀಡಲು ಬಯಸುತ್ತೇನೆ. ಓಕೆ, ಧನ್ಯವಾದಗಳು ಸರ್. ತುಂಬಾ ಉತ್ತಮ ಮಾಹಿತಿಯನ್ನ ನೀವು ಒಂದು ಸಂದೇಶವನ್ನ ರೈತರಿಗೆ ನೀಡಿದ್ದೀರಾ. ಈಗ ಡಾಕ್ಟರ್ ಅಶೋಕ್ ಎಸ್ ಆಲೂರ್ ಸರ್ ಅವರು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟತಾ ಕೇಂದ್ರ. ಸೊ ಇವರು ಈ ಒಂದು ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಯಾವ ರೀತಿ FPOಗಳು ಇದನ್ನ ಬಳಸ್ಕೋಬಹುದು, ಅವರ ಒಂದು ಅನುಕೂಲಕ್ಕೆ ಇದ್ ಮಾಡ್ಕೋಬಹುದು ಅಂತ ಹೇಳ್ಬೇಕಂತ ಕೇಳ್ಕೊತೀನಿ ಸರ್. ನಮಸ್ಕಾರ ಶ್ವೇತಾ ಅವರೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ YK ಕೋಟಿಕಲ್ ಸರ್, ವಿಸ್ತರಣಾ ನಿರ್ದೇಶಕರು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಹಾಗೂ ಇನ್ನೊಬ್ಬ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಮತ್ತು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ರಾಮಣ್ರವರೇ, ಎಲ್ಲ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ, ವಿಜ್ಞಾನಿಗಳೇ, ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ FPOಗಳ ವಿವಿಧ ಪ್ರತಿನಿಧಿಗಳೇ, ರೈತ ಪ್ರತಿನಿಧಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಬಹಳಷ್ಟು ವಿಷಯವಾಗಿ, ಅದರಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿ ನಾವು ಮಣ್ಣಿನ ಆರೋಗ್ಯವನ್ನ ಈ ಜೈವಿಕ ಗೊಬ್ಬರಗಳ ಬಳಕೆಯಿಂದ, ಸಮರ್ಪಕವಾದ ಬಳಕೆಯಿಂದ ಮಾಡಬಹುದು ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿರ್ತಕ್ಕಂತಹ ಒಂದು ಪ್ರಾಸ್ತಾವಿಕೆಯನ್ನ ಡಾಕ್ಟರ್ ಕೋಟಿಕಲ್ ಸರ್ ತಮಗೆ ಈಗಾಗಲೇ ನೀಡಿದ್ದಾರೆ. ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನಾನು FPO ಮಿತ್ರರಿಗೆ ಹೇಳಿಕ್ಕೆ ಏನ್ ಇಚ್ಛೆ ಪಡ್ತೇನೆ ಅಂತಂದ್ರೆ, ನಾವು ಈಗಾಗಲೇ ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳು ಹಲವಾರು ರೀತಿಯ ಪರಿಕರಗಳನ್ನ ಬೇರೆ ಕಡೆಯಿಂದ ಖರೀದಿ ಮಾಡಿ ಇವತ್ತು ರೈತರಿಗೆ ಹಂಚತಕ್ಕಂತಹ ಒಂದು ಪ್ರಕ್ರಿಯೆ ಈಗಾಗಲೇ ಜಾರಿಯಲ್ಲಿದೆ. ಸೊ ಹಾಗಾಗಿ ರೈತ ಉತ್ಪಾದಕ ಸಂಸ್ಥೆಗಳು ಹಲವಾರು ಬಗೆಯ ಜೈವಿಕ ಗೊಬ್ಬರಗಳನ್ನ ತಮ್ಮಲ್ಲಿಯೇ ತಯಾರಿಸಿಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸೊ ಹಾಗಾಗಿ ಈಗ ನಾವು ಕರ್ನಾಟಕದಲ್ಲಿ 550 ರೈತ ಉತ್ಪಾದಕ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ಒಂದೊಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ 1,000 ಜನ ರೈತರಿದ್ದಾರೆ. ಆ 1,000 ಜನರಿಗೆ ಅವಶ್ಯಕವಿರತಕ್ಕಂತಹ ಜೈವಿಕ ಗೊಬ್ಬರಗಳನ್ನ ನಿಮ್ಮ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲೇನೆ ಮಾಡಬಹುದು. ನಿಮ್ಮ ಅವಶ್ಯಕತೆಗೆ ಆಧಾರದ ಮೇಲೆ ಮತ್ತೆ ಬೇಕಾದ್ರೆ ಇನ್ನೊಂದು ಪ್ರಾಯೋಗಿಕವಾಗಿರ್ತಕ್ಕಂತಹ ತರಬೇತಿಯನ್ನು ಕೂಡ ನಾವು ಇನ್ನೊಂದು ನಿಮ್ಗೆ ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇವತ್ತಿನ ದಿವಸ ಡಾಕ್ಟರ್ ಮಂಜುನಾಥ್ ರಾಮಣ್ಣ ಅವರು ಹೇಳ್ತಕ್ಕಂತಹ ವಿಷಯವನ್ನ ಎಲ್ಲರೂ ಮನವಿಟ್ಟು ಕೇಳಿ, ಯಾವ ರೀತಿಯಾಗಿ ನಿಮ್ಮ ರೈತ ಉತ್ಪಾದಕ ಸಂಸ್ಥೆಗಳು ಇಂತಹ ಒಂದು ಕಾರ್ಯಯೋಜನೆಯನ್ನ ಹಮ್ಮಿಕೊಳ್ಬಹುದು, ಮತ್ತು ನಿಮ್ಮ ರೈತರಿಗೆ 5.5 ಲಕ್ಷ ಜನ ರೈತರು ಈ ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೇರವಾಗಿ ನೀವು ಒಂದು ವಿಷಯವನ್ನು ಹೇಳಿದ್ರು 5.5 ಲಕ್ಷ ಜನರಿಗೆ ತಲುಪತಕ್ಕಂತಹ ಒಂದು ಸಾಧ್ಯತೆ ಈ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಜೈವಿಕ ಗೊಬ್ಬರಗಳನ್ನ ರೈತ ಉತ್ಪಾದಕ ಸಂಸ್ಥೆಗಳ ಮಟ್ಟದಲ್ಲಿ ಯಾವ ರೀತಿ ಉತ್ಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಪ್ರಾಯೋಗಿಕವಾಗಿರ್ತಕ್ಕಂತಹ ಒಂದು ತರಬೇತಿಯನ್ನು ಕೂಡ 2-3 ದಿವಸ ನಾವು ಹಮ್ಮಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತಿನ ಒಂದು ಪ್ರಾರಂಭದ ಒಂದು ತರಬೇತಿಯಲ್ಲಿ ನಾವು ದಯವಿಟ್ಟು ಜೈವಿಕ ಗೊಬ್ಬರಗಳನ್ನ ಯಾವ ರೀತಿಯಾಗಿ ನಾವು ಬಳಸುವ ಮುಖಾಂತರ ಮಣ್ಣಿನ ಆರೋಗ್ಯವನ್ನ ಸುಧಾರಿಸಬಹುದು ಮತ್ತು ಕೃಷಿಯಲ್ಲಿ ಸುಸ್ಥಿರತೆಯ ವಿಚಾರವನ್ನು ಕೂಡ ನಾವು ತರಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಇವತ್ತು ಮಂಜುನಾಥ್ ರಾಮಣ್ಣರವನ್ನ ಅವರು ಹೇಳ್ತಕ್ಕಂತಹ ವಿಷಯಗಳನ್ನು ಕೇಳೋಣ. ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ಸಂದೇಹಗಳಿದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ಅವ್ರ ಪ್ರೆಸೆಂಟೇಶನ್ ಮುಗಿದ ಮೇಲೆ ನಿಮ್ಮ ಪ್ರಶ್ನೆಗಳನ್ನ, ಸಂದೇಹಗಳನ್ನ ನೀವು ಒಬ್ಬೊಬ್ಬರಾಗಿ ಕೇಳೋ ಮುಖಾಂತರ ಆ ವಿಷಯವನ್ನ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸೊ ಹಾಗಾಗಿ ನಾನು ನಮ್ಮ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಗಳಾಗಿರ್ತಕ್ಕಂಥ ಇನ್ನು ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರ, ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ಬೆಂಗಳೂರು, ತೋಟಗಾರಿಕೆ ಮಹಾವಿದ್ಯಾಲಯ ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ಹೇಳಿ ನಾನು ಶ್ವೇತಾ ಅವರಿಗೆ. ಧನ್ಯವಾದಗಳು ಸರ್. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಸವರಾಜ್ ಅವರು ಸ್ಟೇಟ್ ಕೋಆರ್ಡಿನೇಟರ್ ಆತ್ಮ
ಇವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಸರ್ ನಮಸ್ತೆ ಬಸವರಾಜ್ ಸರ್. ಓಕೆ. ನಮಸ್ತೆ ಸರ್. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಜೈವಿಕ ಗೊಬ್ಬರಗಳ ಪಾತ್ರ ಮತ್ತು ಅದರ ಲಭ್ಯತೆ ಹೇಗೆ ಅನ್ನೋದ್ರ ಬಗ್ಗೆ ಪ್ರಾಸ್ತಾವಿಕವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಮಾತಾಡಲಿದ್ದಾರೆ. ಸರ್ ವಿಷ್ಣುವರ್ಧನ್ ಸರ್. ನಮಸ್ಕಾರ. ನಮಸ್ತೆ ಸರ್. ಧನ್ಯವಾದಗಳು ಶ್ವೇತಾ. ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗೌರವಾನ್ವಿತ ನಮ್ಮ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಕೋಟಿಕಲ್ ಸಾಹೇಬ್ರೆ, ಇನ್ನೊಬ್ಬ ಅಧಿಕಾರಿಯಾದಂತಹ ಅಶೋಕ್ ಆಲೂರ್ ಅವರೇ, ಇತರ ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗದವರೇ, ವಿಜ್ಞಾನಿ ಮಿತ್ರರೇ ಹಾಗೂ ಇಲಾಖೆಯ ಅಧಿಕಾರಿ ಮಿತ್ರರೇ, ಹಾಗೂ ಪ್ರಮುಖವಾಗಿ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಂಡಿರುವ ರೈತ ಬಾಂಧವರೇ, ರೈತ ಮಿತ್ರರೇ, ಈಗಾಗ್ಲೇ ನಾವು ಇವತ್ತಿನ ಈ ಸದ್ಯದ ಪರಿಸ್ಥಿತಿನಲ್ಲಿ ಏನು ಸಮೃದ್ಧ ಮತ್ತು ಸುಸ್ಥಿರ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಪಾತ್ರ, ಇವತ್ತಿನ ಪರಿಸ್ಥಿತಿ ಏನಾಗಿದೆ ತಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಯಥೇಚ್ಛವಾಗಿ ಏನು ಈ ರಸಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ, ಕೀಟನಾಶಕಗಳು, ರಾಸಾಯನಿಕಗಳನ್ನ ನಾವು ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಹೆಚ್ಚಾಗಿ ಉಪಯೋಗಿಸ್ತಾ ಇರೋದ್ರಿಂದ ನಮ್ಮ ಮಣ್ಣಿನ ಆರೋಗ್ಯ, ಫಲವತ್ತತೆ ಹಾಳಾಗ್ತಾ ಇರೋದ್ರಿಂದ ಮಣ್ಣಿನ ಈ ಟೆಕ್ಸ್ಚರು ಇದ್ರಲ್ಲೂ ಸಹ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಸದ್ಯದ ಪರಿಸ್ಥಿತಿನಲ್ಲಿ ಈಗಾಗಲೇ ನಮ್ಮ ಅಶೋಕ್ ಆಲೂರ್ ಅವರು, ಡಾಕ್ಟರ್ ಕೋಟಿಕಲ್ ಅವರು ಏನ್ ಹೇಳಿದ್ದಾರೆ, ಈ ಒಂದು ಪರಿಸ್ಥಿತಿನಲ್ಲಿ ನಾವು ಈ ಜೈವಿಕ ಗೊಬ್ಬರಗಳ ಮುಖಾಂತರ ಮಣ್ಣಿನ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ತಕ್ಕಂಥದ್ದು ತುಂಬಾ ಪ್ರಮುಖವಾದಂತಹ ಅಂಶ. ಈ ನಿಟ್ಟಿನಲ್ಲಿ ಈಗ ನಮ್ಮ ಮಂಜುನಾಥ್ ರಾಮಣ್ಣ ಅವರು ಹೆಚ್ಚಿನ ಮಾಹಿತಿಯನ್ನ, ಸಂಪನ್ಮೂಲ ವ್ಯಕ್ತಿಗಳಾಗಿ ಈಗ ಹೆಚ್ಚಿನ ಮಾಹಿತಿಯನ್ನ ಅವರು ಕೊಡಲಿದ್ದಾರೆ. ಅದರಿಂದ ನಾನು ಈ ಒಂದು ಅತ್ಯುಮೂಲವಾದಂತ ಒಂದು ಸಮಯವನ್ನ ನಾನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ಸಮಯದಲ್ಲಿ ನಾನು, ಯಾಕೆಂದ್ರೆ ಇದನ್ನೆಲ್ಲ ಮಾಹಿತಿ ಕೊಟ್ಟಾಗ ಇವು ಎಲ್ಲಿ ಸಿಗ್ತವೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಹಾರ್ಟಿಕಲ್ಚರ್ ಸರ್ವಿಸ್ ಸೆಂಟರ್ ಅಂತ ಹೇಳಿ GKVK ನಲ್ಲಿ ನಮ್ಮ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿದೆ. ತೋಟಗಾರಿಕಾ ಸಲಹಾ ಕೇಂದ್ರ ಅಂತೇಳಿ ಇದೆ. ಈ ಒಂದು ಕೇಂದ್ರದಲ್ಲಿ ನಮ್ಮ ಈ ಎಲ್ಲಾ ಜೈವಿಕ ಗೊಬ್ಬರಗಳನ್ನ ನಾವು ಮಾರಾಟ ಮಾಡ್ತೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಯಾರಾಗ್ತಕ್ಕಂತ ಜೈವಿಕ ಗೊಬ್ಬರಗಳು ಅಥವಾ ICAR ಸಂಸ್ಥೆಯಲ್ಲಿ ಇತರ ಸಂಸ್ಥೆಗಳಲ್ಲೂ ಸಹ ಉತ್ಪಾದನೆ ಮಾಡ್ತಕ್ಕಂತ ಈ ಜೈವಿಕ ಗೊಬ್ಬರಗಳನ್ನ ನಮ್ಮ ಈ ಒಂದು ಕೇಂದ್ರದಲ್ಲಿ ಮಾರಾಟ ಮಾಡ್ತೀವಿ. ಮತ್ತೆ ಜೊತೆಗೆ ನಮ್ಮ ಈ ಒಂದು ಮಾರಾಟವನ್ನ ತೋಟಗಾರಿಕೆ ಇಲಾಖೆಗೂ ಸಹ ನಮ್ಮ ಈ ಒಂದು ಕೇಂದ್ರದಿಂದ ಅವರು ಖರೀದಿ ಮಾಡ್ತಾ ಇದ್ದಾರೆ. ಅವರಲ್ಲೂ ಸಹ ನೀವು ನಿಮ್ಮ ಜಿಲ್ಲೆಯ, ನಿಮ್ಮ ತಾಲೂಕಿನ ಎಲ್ಲಾ ತಾಲೂಕಿನ ತೋಟಗಾರಿಕೆ ಇಲಾಖೆಗೂ ಸಹ ನಾವು ಇದನ್ನ ಸರಬರಾಜು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಜೈವಿಕ ಗೊಬ್ಬರ ಮಾಡ್ಬೇಕಾದ್ರೂ ಸಹ ಗುಣಮಟ್ಟದ ಜೈವಿಕ ಗೊಬ್ಬರವನ್ನ ಈಗ ಅದಕ್ಕೆ ವಿವರವಾಗಿ ನಮ್ಮ ಮಂಜುನಾಥ್ ರಾಮಣ್ಣ ಅವರು ತಿಳಿಸ್ತಾರೆ. ಆ ಒಂದು ವಿಧಾನದಲ್ಲಿ ಉಪಯೋಗಿಸಿದಾಗ ಮಾತ್ರನೇ ಅದು ಹೆಚ್ಚಿನ ಪರಿಣಾಮಕಾರಿಯಾಗಿ ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡಕ್ಕೆ ಅಥವಾ ಏನು ಜೈವಿಕವಾಗಿ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಪಡ್ಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ಈ ಒಂದು ಯಾವಾಗ ನಾವು ಅದನ್ನ ಸೂಕ್ತ ಗುಣಮಟ್ಟದ ಜೈವಿಕ ಗೊಬ್ಬರಗಳನ್ನ ಎಲ್ಲಿ ಖರೀದಿ ಮಾಡ್ಬೇಕು ಅನ್ನೋದು ಬಂದಾಗ, ಮೊದಲು ನೀವು ನಮ್ಮ ಒಂದು ಈ ಕೇಂದ್ರಕ್ಕೆ ನೀವು ನಮ್ಮ ಕರೆ ಮಾಡಿದಾಗ ನಮ್ಮಲ್ಲಿ ಸಾಕಿದ್ರೆ ನಾವಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಸರಬರಾಜು ಮಾಡ್ತೀವಿ. ನಮ್ಮಲ್ಲಿ ಸರಬರಾಜು ಮಾಡ್ಲಿಕ್ಕೆ ಸಾಕಷ್ಟು ಸ್ಟಾಕ್ ಇಲ್ಲದೆ ಇದ್ದಾಗ ನಾವು ತರಿಸಿ ಕೊಡ್ಲಿಕ್ಕೂ ಸಹ ನಾವು ವ್ಯವಸ್ಥೆನ ಮಾಡ್ತೀವಿ. ಅದರಿಂದ ಒಳ್ಳೆ ಗುಣಮಟ್ಟದ ಈ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದು ಅತ್ಯಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅದರಿಂದ ಈ ಗೊಬ್ಬರವನ್ನ ನೀವು ಒಳ್ಳೆ ಎಲ್ಲಿ ಉತ್ಪಾದನೆ ಆಗ್ತದೆ, ಒಳ್ಳೆ ಲ್ಯಾಬ್ ನಲ್ಲಿ ಅಥವಾ ಒಳ್ಳೆ ಕೇಂದ್ರದಿಂದ ಎಲ್ಲಿ ಉತ್ಪಾದನೆ ಆಗ್ತದೆ ಅಲ್ಲಿಂದ ತರಿಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು ತುಂಬಾ ಸೂಕ್ತ. ಈ ಒಂದು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಧನ್ಯವಾದಗಳು ಸರ್. ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ರೈತರಿಗೆ ನೀಡಿದ್ದಾರೆ. ಯಾಕಂದ್ರೆ ನಾವು ಎಷ್ಟೇ ಅದ್ರ ಉಪಯೋಗ ಬಗ್ಗೆ ಹೇಳಿದ್ರು ಕೂಡ ಲಭ್ಯತೆ ರೈತರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಸಿಗತ್ತೆ, ಅವ್ರಿಗೆ ಯಾವ ರೀತಿ ತಗೋಬಹುದು ಅನ್ನೋದು ಅದ್ರ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಮಂಜುನಾಥ್ ರಾಮಣ್ಣ ಅವರು ಸಮೃದ್ಧ ಮತ್ತು ಸುಸ್ಥಿರ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಪಾತ್ರ ಈ ಒಂದು ವಿಷಯದ ಬಗ್ಗೆ ವಿಷಯ ಮಂಡನೆ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಓವರ್ ಟು ಯು ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಂಜುನಾಥ್ ಅನ್ಮ್ಯೂಟ್ ಮಾಡ್ರಿ. ಮಂಜುನಾಥ್ ಓಕೆ, ಬರ್ತಾ ಇದೆ. ಬೆಳೆಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನ. ಇದು ಬೆಳಗ್ಗೆ ಎದ್ದು ರೈತರು ಭೂಮಿ ತಾಯಿಯನ್ನ, ಎಳ್ಳು ಜೀರಿಗೆ ಅನ್ನವನ್ನ ಕೊಡುವಂತ ಭೂಮಿ ತಾಯಿಯನ್ನ ನೆನೆಯೋದು ನಮ್ಮ ವಾಡಿಕೆ. ನಾನು ಪ್ರಥಮವಾಗಿ ಭೂಮಿ ತಾಯಿಯನ್ನ ನೆನೆದು ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಈ ಒಂದು ವಿಷಯದ ಬಗ್ಗೆ ಒಂದು ಪೀಠಿಕೆ, ಒಂದು ಒಳ್ಳೆಯ ಮಾತುಗಳನ್ನ ಹೇಳಿದಂತ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಪ್ರಥಮವಾಗಿ ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿ ನನಗಿದೊಂದು ಅವಕಾಶವನ್ನು ಕೊಟ್ಟಿರುವಂತ ಎಲ್ಲ ಅಧಿಕಾರಿಗಳಿಗೂ ಕೂಡ ನನ್ನ ಧನ್ಯವಾದಗಳು. ಈಗ ನಮ್ಮ ವಿಷಯಕ್ಕೆ ಬಂದಾಗ ಇಲ್ಲಿ ಮುಖ್ಯವಾಗಿ ಸಮೃದ್ಧ ಮತ್ತು ಸುಸ್ಥಿರ ಅನ್ನೋ ಎರಡು ಪದಗಳನ್ನ ಬಳಸಿ ಕೃಷಿ ಅಂತ ನಾವು ಹೇಳ್ತಿದ್ದೀವಿ. ಇಲ್ಲಿ ನಮ್ಮ ಕೃಷಿಗೆ ಇವೆರಡು ಒಂದು ವಿರುದ್ಧ ದಿಕ್ಕುಗಳಿದ್ದಂಗೆ. ಸಮೃದ್ಧವಾಗಿದ್ರೆ ಸುಸ್ಥಿರ ಇರೋದಿಲ್ಲ, ಸುಸ್ಥಿರವಾಗಿದ್ರೆ ಸಮೃದ್ಧ ಬರೋದಿಲ್ಲ ಅಂತ ಒಂದು ಕೃಷಿ ಇವತ್ತು. ಇದರಲ್ಲಿ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಸಮೃದ್ಧಿಯನ್ನು ಸ್ಥಾಪಿಸಿ ಸುಸ್ಥಿರವಾಗಿಯೂ ಕಾಪಾಡಿಕೊಂಡು ಹೋಗುವಂತ ಕೃಷಿಯ ಬಗ್ಗೆ ಇವತ್ತು ನಾವು ವಿಚಾರ ಮಾಡೋಣ. ಈಗ ಸಾವಯವ ಕೃಷಿ ಬಹಳಷ್ಟು ಮಹತ್ವವನ್ನು ಪಡಿತಾ ಇದೆ. ಈ ಸಾವಯವ ಕೃಷಿಯಲ್ಲಿ ಇವತ್ತು ರೈತರ ಯಾವ ಮಟ್ಟಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಇದೆ ಅಂತಂದ್ರೆ, ನಾವು ನಮ್ಮ ವಿದ್ಯಾರ್ಥಿಗಳನ್ನ ಗ್ರಾಮೀಣ ತೋಟಗಾರಿಕಾ ಅನುಭವ ಕಾರ್ಯಕ್ರಮದ ಗ್ರಾಮಗಳಲ್ಲಿ ನಾವು ವಸತಿಗೋಸ್ಕರ ಬಿಟ್ಟಿದ್ದಾಗ ರೈತರನ್ನ ತಮಗೆ ಯಾವ ವಿಷಯದ ಬಗ್ಗೆ ನಾವು ನಿಮ್ ಮಾಹಿತಿ ಕೊಟ್ರೆ ತಾವು ಇಷ್ಟಪಡ್ತೀರಿ, ಅಪೇಕ್ಷೆ ಪಡ್ತೀರಿ ಅಂತ ಕೇಳಿದಾಗ ರೈತರು, ಸರ್ ನೀವೇನಾದ್ರೂ ಹೇಳೋದಿದ್ರೆ ನಮ್ಗೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಬಗ್ಗೆ ಹೇಳಿ ಸರ್ ಅಂತ ಹೇಳಿ ನಮ್ಮನ್ನ ಒತ್ತಾಯವಾಗಿ ಕೂಡ ಕೇಳ್ಕೊಡಂತ ಉದಾಹರಣೆಗಳಿದ್ದಾವೆ. ಆ ಮಟ್ಟಕ್ಕೆ ಇವತ್ತು ಸಾವಯವ ಕೃಷಿಯ ಮಹತ್ವ ಬೆಳೆಗಳನ್ನು ಬೆಳೆಯುವಂತ ರೈತನಿಂದ ಹಿಡಿದು ಗ್ರಾಹಕರು ಯಾರು ಇದ್ದಾರೆ ಅವರು ಕೂಡ ಈಗ ಸಾಕಷ್ಟು ದಣಿದಿದ್ದಾರೆ ಅಂತಾನೆ ಹೇಳ್ಬೋದು. ರಾಸಾಯನಿಕ ಗೊಬ್ಬರಗಳು, ಈ ಕೀಡೆ ಮತ್ತು ರೋಗನಾಶಕಗಳ ರಾಸಾಯನಿಕ ಮೂಲದಿಂದ ಬರುವಂಥವು, ಕಳೆನಾಶಕಗಳು, ಇವುಗಳೆಲ್ಲದಿಂದ ಒಬ್ಬ ಗ್ರಾಹಕ ಬಹಳ ಕಂಗಾಲಾಗಿದ್ದಾನೆ ಅಂತ ಹೇಳ್ಬೋದು. ಇವತ್ತು ನಾವು ಕಾಣದಂತ ರೋಗಗಳನ್ನು ಕೂಡ ನಾವು ಯಥೇಚ್ಛವಾಗಿ ನಾವು ಕಾಣ್ತಾ ಇದ್ದೇವೆ. ಇಂಥ ಎಲ್ಲ ಒಂದು ಸಮಸ್ಯೆಯ ಒಂದು ಹಿನ್ನೆಲೆಯಲ್ಲಿ ಈ ಸಾವಯವ ಕೃಷಿ ಇದಕ್ಕೊಂದು ಪರಿಹಾರ ಅಂತೇಳಿ ಇವತ್ತು ಗ್ರಾಹಕ ಮತ್ತೆ ಬೆಳೆಯನ್ನು ಬೆಳೆಯುವಂತ ರೈತ ಇಬ್ರು ಕೂಡ ಇದನ್ನ ಒಪ್ಕೊಂಡು ಇದನ್ನ ಅಳವಡಿಸ್ಕೊಳ್ಳಕ್ಕೆ ತಮ್ಮ ಜೀವನದ ಒಂದು ಭಾಗವಾಗಿ ಸ್ವೀಕರಿಸಿದ್ದಾರೆ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ. ಈ ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ಮೂಲಗಳಿಂದ ಈಗ ಎರೆಹುಳು ಗೊಬ್ಬರ ಆಗ್ಬೋದು, ಅಥವಾ ಹಸಿರು ಎಲೆ ಗೊಬ್ಬರ, ಬೆಳೆ ಪರಿವರ್ತನೆ, ಜೈವಿಕ ನಿಯಂತ್ರಣ, ಸಮಗ್ರ ಬೇಸಾಯ, ಕೊಟ್ಟಿಗೆ ಗೊಬ್ಬರ, ಈ ತರದೆಲ್ಲನೂ ಇದಾವೆ. ಅದರ ಇನ್ನೂ ಒಂದು ಭಾಗ ಜೈವಿಕ ಗೊಬ್ಬರ. ಇಲ್ಲಿ ಜೈವಿಕ ಗೊಬ್ಬರಗಳು ಅಂದ್ರೆ ಏನು ಅಂತಂದ್ರೆ, ನಾವು ವಿಚಾರ ಮಾಡೋದಾದ್ರೆ ಈ ಜೈವಿಕ ಗೊಬ್ಬರಗಳು ನಮ್ಮ ಮಣ್ಣಲ್ಲೇ ಇರುವಂತ ಸೂಕ್ಷ್ಮಾಣು ಜೀವಿಗಳನ್ನ ಒಳಗೊಂಡಿರುವಂತ ಪದಾರ್ಥ. ಇದು ವಿಶೇಷವಾಗಿ ನಮ್ಮ ಯಾವುದೋ ಒಂದು ಕಾರ್ಖಾನೆಯಲ್ಲೋ ಅಥವಾ ಒಂದು ಲ್ಯಾಬೊರೇಟರಿ ಅಲ್ಲೋ ಏನೋ ವಿಶೇಷವಾಗಿ ತಯಾರಿಸಿರುವಂತದ್ದಲ್ಲ. ಇದು ಮಣ್ಣಲ್ಲೇ ವಾಸವಾಗಿರುವಂತ, ಮಣ್ಣಿನಲ್ಲೇ ಜೀವಿಸುವಂತ ಸೂಕ್ಷ್ಮಾಣು ಜೀವಿಗಳ ಒಂದು ಜೊತೆಗೆ ಮಿಶ್ರಣ ಮಾಡಿರುವಂತ ಈ ಒಂದು ಪದಾರ್ಥಗಳು. ಇಲ್ಲಿ ಇದರಿಂದ ಏನಾಗತ್ತೆ ಅಂತಂದ್ರೆ, ಮಣ್ಣಿನಲ್ಲಿ ನಾವೇನಾದ್ರೂ ಇದನ್ನ ವಾಪಸ್ ಸೇರಿಸಿದ್ರೆ
ಅದರ ಮಣ್ಣಿನ ಫಲವತ್ತತೆ ಇದರಿಂದ ಹೆಚ್ಚಾಗುತ್ತೆ. ಈಗ ನಮ್ಮ ದಾಸರು ಹೇಳ್ತಾರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮಾತು ಹೇಳ್ತಾರೆ. ಹಂಗೆ ಇದು ಮಣ್ಣಲ್ಲಿರುವಂತ ಉಪಯೋಗಕಾರಿಯಾಗಿರುವಂತ ಸೂಕ್ಷ್ಮಾಣು ಜೀವಿಗಳನ್ನ ನಾವು ನಮ್ಮ ಲ್ಯಾಬೊರೇಟರಿ ಅಥವಾ ನಮ್ಮ ದೊಡ್ಡ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ವಾಪಸ್ ಮಣ್ಣಿಗೆ ನಾವು ಕೊಡೋದ್ರ ಮುಖಾಂತರ ನಮ್ಮ ಸಸ್ಯ ಬೆಳವಣಿಗೆಗೆ ಬಹಳ ಉತ್ತೇಜನ ಸಿಗುತ್ತೆ. ನಮ್ಮ ಹಲವಾರು ಸಸ್ಯಗಳಿಗೆ ಒಂದು ಬಲವನ್ನ ಒಳಗಡೆಯಿಂದನೇ ಗಟ್ಟಿ ಮಾಡಿಕೊಡುವಂತ ಒಂದು ಕಾರ್ಯವನ್ನ ಈ ಸೂಕ್ಷ್ಮಾಣು ಜೀವಿಗಳು ಬಹಳ ವಿಶಿಷ್ಟವಾಗಿ ಮಾಡ್ತವೆ. ಇದರಲ್ಲಿ ಜೈವಿಕ ಗೊಬ್ಬರಗಳ ಯಾವ್ಯಾವು ಮುಖ್ಯವಾಗಿ ಅಂತಂದ್ರೆ, ನಮಗೆ ವಾತಾವರಣದಲ್ಲಿ ಇರುವಂತ 80% ಇರುವಂತ ಸಾರಜನಕವನ್ನ ಮಣ್ಣಿಗೆ ಒದಗಿಸ್ಕೊಡುವಂಥದ್ದು. ಇದನ್ನ ನಾವು ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳಲ್ಲಿ ಯೂರಿಯಾ ರೂಪದಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಯೂರಿಯಾದಲ್ಲಿ 46% ಸಾರಜನಕ ಇರುತ್ತೆ. ಅದೇ ವಾತಾವರಣದಲ್ಲಿ 80% 80% ಸಾರಜನಕ ಇರುತ್ತೆ. ಆ ವಾತಾವರಣದಲ್ಲಿ ಇರೋದನ್ನ ನಾವು ಮಣ್ಣಿಗೆ ತರುವಂತ ಒಂದು ಕೆಲಸ ಈ ಸೂಕ್ಷ್ಮಾಣು ಜೀವಿಗಳು, ಜೈವಿಕ ಗೊಬ್ಬರಗಳು ಪ್ರಥಮವಾಗಿ ಮಾಡ್ತವೆ, ಬಹಳ ಪ್ರಮುಖವಾದಂಥದ್ದು. ಎರಡನೇ ಜೈವಿಕ ಗೊಬ್ಬರ ಅಂದ್ರೆ ರಂಜಕ ಕರಗಿಸುವಂತ ಜೈವಿಕ ಗೊಬ್ಬರ. ಇದ್ರ ಬಗ್ಗೆ ನಾನು ಇನ್ನು ದೀರ್ಘವಾಗಿ ವಿಚಾರ ಹೇಳ್ತೇನೆ. ಹಾಗೇನೆ ಕರಗಿದ ರಂಜಕವನ್ನ ಗಿಡಕ್ಕೆ ಬಹಳ ಯಶಸ್ವಿಯಾಗಿ ಮುಟ್ಟಿಸುವಂತ ಕೆಲಸ ಮಾಡುವಂಥದ್ದು ಒಂದು ಶಿಲೀಂಧ್ರ ಮೈಕೋರೈಸಾ. ಇದನ್ನ ವ್ಯಾನ್ ಜೈವಿಕ ಗೊಬ್ಬರ ಅಂತಾನು ನಾವು ಕರಿತೀವಿ. ಇದ್ರ ಬಗ್ಗೆ ಹೆಚ್ಚಿಗೆ ನಾವು ತಿಳ್ಕೊಳ್ಳೋಣ. ನಂತರ ಸಸ್ಯ ಬೆಳವಣಿಗೆಗೆ ಪ್ರಚೋದಿಸುವಂತ ಸೂಕ್ಷ್ಮಾಣು ಜೀವಿಗಳು, ಇದ್ರ ಬಗ್ಗೆನೂ ನಾವು ಹೆಚ್ಚಿಗೆ ವಿವರವಾಗಿ ತಿಳ್ಕೊಳ್ಳೋಣ. ಹಾಗೇನೆ ನಮ್ಮ ಸಾವಯವ ಪದಾರ್ಥಗಳನ್ನ ನಾವು ಬೇಗ ಕೊಳೆಸಿ ಹೆಚ್ಚು ಗೊಬ್ಬರಗಳನ್ನು ತಯಾರಿಸಿಕೊಳ್ಳುವಂತ ಒಂದು ವಿಶಿಷ್ಟ ಸೂಕ್ಷ್ಮಾಣು ಜೀವಿಗಳನ್ನ ಇನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಪ್ರಥಮವಾಗಿ ನಾನು ಅವಾಗಲೇ ಹೇಳಿದಂಗೆ ನಮ್ಮ ವಾತಾವರಣದಲ್ಲಿ 80% ಸಾರಜನಕ ಇದೆ. ಆದ್ರೆ ನಮ್ಮ ಸಸ್ಯಗಳಿಗೆ ಇದನ್ನ ನೇರವಾಗಿ ಪಡ್ಕೊಳ್ಳುವಂತ ಶಕ್ತಿ ಇಲ್ಲ. ಸಸ್ಯಗಳನ್ನೇ ಅಲ್ಲ, ಯಾವುದೇ ಪ್ರಾಣಿಗಳಿಗೂ ಕೂಡ ಈ ತರದೊಂದು ಅವಕಾಶ ಇಲ್ಲ. ಆದ್ರೆ ಮಣ್ಣಲ್ಲಿರುವಂತ ಈ ಸೂಕ್ಷ್ಮಾಣು ಜೀವಿಗಳು ಈ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಮಾಡ್ತವೆ. ಈ ನಮ್ಮ ಯೂರಿಯಾ ಇವುಗಳೆಲ್ಲನೂ ತಯಾರಿಕೆ ಮಾಡುವಂತ ಒಂದು ವಿಧಾನ ಕೂಡ ಇದೆ. ಅಂದ್ರೆ ನಮ್ಮ ವಾತಾವರಣದಲ್ಲಿ ಇರುವಂತ ಒಂದು ಸಾರಜನಕವನ್ನ ಒಂದು ರಾಸಾಯನಿಕ ಕ್ರಿಯೆಯ ರೂಪದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಅಥವಾ DAP ಈ ತರದನ್ನ ನಾವು ತಯಾರಿಸ್ತೀವಿ. ಇದಕ್ಕೆ ಸಾಕಷ್ಟು ಇಂಧನ ಖರ್ಚಾಗುತ್ತೆ, ವಾಯು ಮಾಲಿನ್ಯ, ವಾತಾವರಣದ ಮಾಲಿನ್ಯ ಆಗುತ್ತೆ. ಇದೆಲ್ಲವನ್ನು ನಿವಾರಣೆ ಮಾಡಿ ನಮಗೆ ಅದೇ ಸಾರಜನಕವನ್ನು ಒದಗಿಸ್ಕೊಡುವಂಥದ್ದು ರೈಸೋಬಿಯಂ. ನಾವು ಈ ದಿನದ ಒಂದು ಚರ್ಚೆಯಲ್ಲಿ ನಾನು ವಿಚಾರ ಮಾಡಿದಾಗ ಯಾವ ಜೈವಿಕ ಗೊಬ್ಬರ ಯಾವ ಬೆಳೆಗೆ ಸೂಕ್ತ, ಅದನ್ನ ಬಳಸುವಂತ ವಿಧಾನ ಏನು, ಮತ್ತೆ ಇದ್ರ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು, ಮತ್ತೆ ಇದನ್ನ ಬಳಸಿದರೆ ನಮಗೆ ಎಷ್ಟು ಲಾಭ ಬರುತ್ತೆ, ಇದರಿಂದ ನಮಗೆ ರೈತನಿಗೆ ನಮ್ಮ ಮಣ್ಣಿಗೆ ಯಾವ ರೀತಿ ಉಪಯೋಗ ಆಗತ್ತೆ ಅನ್ನೋದನ್ನ ನಾವು ಮುಖ್ಯವಾಗಿ ಈ ದಿನದ ಚರ್ಚೆಯಲ್ಲಿ ನಾವು ಇವತ್ತು ವಿಚಾರ ಮಾಡ್ತೇವೆ. ನನ್ನ ಎಲ್ಲ ಚರ್ಚೆ ಈ ಬಗ್ಗೆನೇ ಹೆಚ್ಚಿಗೆ ಗಮನ ಇರುತ್ತೆ. ಇದು ಪ್ರಥಮವಾಗಿ ರೈಸೋಬಿಯಂ. ಈ ಚರ್ಚೆ ಮುಗಿದ ನಂತರ ನಮ್ಮ ಎಲ್ಲ ರೈತ ಬಾಂಧವರಿಗೆ ಈ ಕೆಲವು ವಿಷಯಗಳು ಬಹಳ ಸ್ಪಷ್ಟವಾಗಿ ಇರಬೇಕು. ಯಾವ ಜೈವಿಕ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಲಭ್ಯ ಇದಾವೆ, ಅದನ್ನ ಯಾವ ಬೆಳೆಗೆ ಬಳಸಬೇಕು, ಅದನ್ನ ಬಳಸುವಂತ ವಿಧಾನ ಯಾವುದು, ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಏನು ತಗೋಬೇಕು, ಇದರಿಂದ ಎಷ್ಟು ಲಾಭ, ಈ ವಿಚಾರವಾಗಿ ಇಲ್ಲಿ ರೈಸೋಬಿಯಂ ಜೈವಿಕ ಗೊಬ್ಬರವನ್ನ ನಾವು ಮುಖ್ಯವಾಗಿ ದ್ವಿದಳ ಧಾನ್ಯಗಳಿಗೆ ಬೆಳೆಸ್ತೇವೆ. ಈ ದ್ವಿದಳ ಧಾನ್ಯಗಳ ಬೇರಲ್ಲಿ ತಾವು ರೈತ ಬಂಧುರು ಕಂಡಿರ್ಬೋದು. ಅದರ ಬೇರನ್ನು ನಾವೇನಾದ್ರೂ ಗಮನಿಸಿದ್ರೆ ಇಲ್ಲಿರುವಂತ ಗಂಟು ಆಕಾರದ ಒಂದು ಚಿತ್ರವನ್ನ ನೀವು ಇಲ್ಲಿ ನೋಡ್ತಿದ್ದೀರಿ. ಇದು ರೈಸೋಬಿಯಂನ ವಾಸಸ್ಥಾನ. ರೈಸೋಬಿಯಂ ಈ ಗಂಟುಗಳಲ್ಲಿ ವಾಸ ಇರುತ್ತೆ. ನಾವು ಮಣ್ಣಲ್ಲಿರೋ ಬೇರನ್ನ ದ್ವಿದಳ ಧಾನ್ಯಗಳ ಬೇರನ್ನ ನಾವೇನಾದ್ರೂ ಪರೀಕ್ಷೆ ಮಾಡಿದ್ದೆ ಆದ್ರೆ ಹೆಚ್ಚು ಗಂಟುಗಳು ಇದ್ರಲ್ಲಿ ಇದಾವೆ ಅಂತಂದ್ರೆ ಆ ಮಣ್ಣಿನ ಫಲವತ್ತತೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ನೀವು ಕೂಡ ನಿಮ್ಮ ಮಣ್ಣಿನ ಫಲವತ್ತತೆಯನ್ನ ನೀವೇ ಪರೀಕ್ಷೆ ಮಾಡ್ಕೋಬಹುದು. ಹೆಚ್ಚು
ಫಲವತ್ತು ಆಗಿರುವಂತ ಮಣ್ಣು ಹೆಚ್ಚು ಈ ರೀತಿ ಗಂಟುಗಳ ಇರುವಂತದ್ರ ಮುಖಾಂತರ ನಮಗೆ ತಿಳಿಸ್ಕೊಡುತ್ತೆ. ಇದ್ರೊಳಗಡೆ ರೈಸೋಬಿಯಂ ಅನ್ನೋ ಒಂದು ಸೂಕ್ಷ್ಮಾಣುಜೀವಿ ಇದ್ದು ಈ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತ ಕೆಲಸ ಮಾಡುತ್ತೆ. ಹಾಗಾದ್ರೆ ಇದನ್ನ ಯಾವ ಬೆಳೆಗೆ ನಾವು ಉಪಯೋಗಿಸ್ಬೋದು ಅಂತಂದ್ರೆ ಎಲ್ಲಾ ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ನಾವು ಇದನ್ನ ಬಳಸಬಹುದು. ದ್ವಿದಳ ಧಾನ್ಯಗಳಾದಂತ ತೊಗರಿ, ಅಲಸಂದೆ, ಉದ್ದು, ಕಡಲೆ, ಅವರೆ, ತಿಂಗಳ ಉರುಳಿ, ಹೆಸರು, ಉರುಳು, ಈ ತರದೆಲ್ಲ ದ್ವಿದಳ ಧಾನ್ಯ ಬೆಳೆಗಳಿಗೆ ಅಷ್ಟೇನೆ ಇದನ್ನ ಬಳಸಬೇಕು. ಇದನ್ನು ಕೂಡ ತಾವು ಸ್ಪಷ್ಟವಾಗಿ ಗಮನಿಸಬೇಕು. ದ್ವಿದಳ ಧಾನ್ಯಗಳನ್ನು ಬಿಟ್ಟು ಬೇರೆದಕ್ಕೆ ಇದನ್ನ ನಾವು ಬಳಸೋದಕ್ಕಾಗೋದಿಲ್ಲ. ಇದು ಬಹಳ ವಿಶೇಷವಾದಂಥದ್ದು. ಇಲ್ಲಿ ಇನ್ನೊಂದು ವಿಷಯವನ್ನ ತಾವು ಸ್ಪಷ್ಟವಾಗಿ ತಿಳ್ಕೊಬೇಕಿರುವಂತದ್ದು ಅಂದ್ರೆ, ಒಂದು ಬೆಳೆಗೆ ಬಳಸುವಂತ ರೈಸೋಬಿಯಂ ಒಂದು ತಳಿ ಏನಿದೆ ಅದನ್ನ ಇನ್ನೊಂದು ಬೆಳೆಗೆ ನಾವು ಬಳಸೋದಕ್ಕಾಗೋದಿಲ್ಲ. ಉದಾಹರಣೆಗೆ ತೊಗರಿಗೆ ಬಳಸುವಂತ ರೈಸೋಬಿಯಂ ಅಲಸಂದೆಗೆ ಬಳಸೋದಕ್ಕಾಗೋದಿಲ್ಲ, ಅಲಸಂದೆಗೆ ಬಳಸುವಂತದ್ದು ತೊಗರಿಗೆ ಬಳಸೋದಕ್ಕಾಗೋದಿಲ್ಲ. ಹಾಗೇನೆ ಉದ್ದು ಬಳಸುವಂತದ್ದು ಕಡಲೆಗೆ ಬಳಸೋದಕ್ಕಾಗೋದಿಲ್ಲ, ಕಡಲೆ ಬಳಸೋದನ್ನ ಅವರೆಗೆ ಬಳಸೋದಕ್ಕಾಗೋದಿಲ್ಲ. ಹೀಗೆ ಅದು ಬೆಳೆಗೆ ನಿರ್ದಿಷ್ಟವಾದಂತ ರೈಸೋಬಿಯಂ ತಳಿ ಇರ್ತವೆ. ನೀವು ಇದನ್ನ ಮಾರುಕಟ್ಟೆಯಲ್ಲಿ ನೀವು ಇದನ್ನ ತಗೋಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ವಿವರವನ್ನ ಸ್ಪಷ್ಟವಾಗಿ ನೀವು ಕೇಳಿ ತಿಳ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಹಾಗೇನೆ ಈ ಒಂದು ರೈಸೋಬಿಯಂ ಅನ್ನು ನಾವು ಬಳಸೋದ್ರಿಂದ ನಮಗೆ ಯಾವ ರೀತಿಯ ಒಂದು ಲಾಭ ಆಗತ್ತೆ ಅಂತಂದ್ರೆ, ನಮ್ಮ ಬೆಳೆಯ ಒಂದು ಉತ್ಕೃಷ್ಟತೆ ಬಹಳಷ್ಟು ಇದರಿಂದ ಉತ್ತಮ ಆಗುತ್ತೆ. 15% ನಮ್ಮ ಬೆಳೆಯ ಒಂದು ಇಳುವರಿ ಹೆಚ್ಚಾಗುತ್ತೆ. ಅದೇ ಪ್ರಮಾಣದಲ್ಲಿ 10-15 ಪಟ್ಟು ಶೇಕಡ ನಾವು ಏನು ಸಾರಜನಕವನ್ನ ಯೂರಿಯಾ ರೂಪದಲ್ಲೋ ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಡ್ತೀವಿ, ಆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಕಡಿಮೆ ಮಾಡ್ಕೋಬಹುದು. ಇಲ್ಲಿ ಎರಡು ನಾನು ವಿಚಾರ ಹೇಳ್ತಿರೋದು, ಒಂದು 15-20% ನಮ್ಮ ಬೆಳೆಯ ಇಳುವರಿ ವೃದ್ಧಿ ಆಗತ್ತೆ. ಎರಡನೇದು ನಮ್ಮ ಬಳಸುವಂತ ರಾಸಾಯನಿಕ ಗೊಬ್ಬರ ಅದೇ ಒಂದು 20% ನಾವು ಕಡಿಮೆ ಮಾಡಿಕೊಂಡು ಸಾವಯವ ಗೊಬ್ಬರದ ಮುಖಾಂತರ, ಜೈವಿಕ ಗೊಬ್ಬರದ ಮುಖಾಂತರ ನಾವು ಅದನ್ನ ಒದಗಿಸುವಂತ ಒಂದು ಪ್ರಯತ್ನವನ್ನ ನಾವು ಇದ್ರ ಮುಖಾಂತರ ಮಾಡಬಹುದು. ಇದು ವಿಶೇಷ. ಹಾಗೇನೆ ನಾವು ಹಿಂದಿದ್ದು ಚಿತ್ರದಲ್ಲಿ ನೋಡಿದ್ದು ಬೇರಿನ ಒಂದು ರೈಸೋಬಿಯಂ ಆದ್ರೆ, ಇಲ್ಲಿ ನೀವು ಈ ಚಿತ್ರದಲ್ಲಿ ಕಾಣ್ತಿರುವಂತದ್ದು ಕಾಂಡದ ಮೇಲೆ ಇರುವಂತ ಒಂದು ರೈಸೋಬಿಯಂ. ಇದನ್ನ ನಾವು ವಿಶೇಷವಾಗಿ ಸಸ್ಪೇನಿಯಾ ರಾಸ್ಟ್ರೇಟ ಅನ್ನೋ ಒಂದು ಹಸಿರು ಗೊಬ್ಬರದಲ್ಲಿ ನಾವು ಇದನ್ನ ವಿಶೇಷವಾಗಿ ನಾವು ಕಾಣ್ತೇವೆ. ಸಸ್ಪೇನಿಯಾ ಒಂದು ಹಸಿರೆಲೆ ಗೊಬ್ಬರದಲ್ಲಿ ನಾವು ಇದನ್ನ ಯಥೇಚ್ಛವಾಗಿ ಕಾಣ್ತೇವೆ. ಹಾಗೇನೆ ಇಲ್ಲಿ ಎರಡು ರೀತಿಯಲ್ಲಿದೆ. ಇಲ್ಲಿ ಈ ಚಿತ್ರದಲ್ಲಿ ನೀವು ಕಾಣ್ತಿರುವಂತದ್ದು ಸಸ್ಪೇನಿಯಾ ಹಸಿರು ಗೊಬ್ಬರದ ಒಂದು ಸಸಿ. ಇಲ್ಲಿ ನೀವು ಗಂಟುಗಳ ಆಕಾರವಾಗಿ ನೀವು ಇದನ್ನ ಗಮನಿಸಿರಬಹುದು. ಈ ಗಂಟುಗಳನ್ನ ನಾವೇನಾದ್ರೂ ನಾವು ಭಾಗ ಮಾಡಿ ಏನಾದ್ರೂ ಕಂಡಿದ್ದೆ ಆದ್ರೆ, ಇಲ್ಲಿ ನಿಮಗೆ ಒಂದು ತಿಳಿ ಕೆಂಪು ದ್ರವದ ರೂಪದಲ್ಲಿ ನಿಮಗೆ ಈ ಚಿತ್ರದಲ್ಲಿ ಕಾಣ್ತಾ ಇದೆ. ಇದು ಇದರ ಒಂದು ಯಶಸ್ವಿಯಾಗಿ ಕೆಲಸ ಮಾಡ್ತಿರುವಂತ ಒಂದು ಕಾರ್ಯಕ್ಷಮತೆಯನ್ನು ಸೂಚಿಸುತ್ತೆ. ಹಾಗೇನೆ ಇದರಿಂದ ಈ ಒಂದು ರೈಸೋಬಿಯಂ ಒಂದು ಬಳಕೆಯಿಂದ ನಿಮಗೆ ಎಕರೆಗೆ ಎಷ್ಟು ನಮಗೆ ಸಾರಜನಕವನ್ನ ಇದು ಒದಗಿಸ್ಕೊಡುತ್ತೆ ಅಂತಂದ್ರೆ, ನಾವು ಇಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಅಂದ್ರೆ ಕುದುರೆ ಮಸಾಲ, ತೊಗರಿ, ಕಡಲೆ, ಬೇರೆ ಬೇರೆ ಈ ಒಂದು ಬೆಳೆಗಳಿಗೆ ನಾವು ಇಲ್ಲಿ ಎಷ್ಟು ಕಿಲೋಗ್ರಾಂ ಸಾರಜನಕವನ್ನು ಕೊಡುತ್ತೆ ಅಂತೇಳಿ ನಾವು ಇಲ್ಲಿ ಗಮನಿಸ್ತಿದ್ದೀವಿ. ಇಲ್ಲಿ ತಾವು ಗಮನಿಸಬಹುದು, ಸಸ್ಬೇನ್ಯ ನಾವೇನು ಹಸಿರು ಗೊಬ್ಬರವಾಗಿ ಬಳಸುವಂಥದ್ದು ಎಕರೆಗೆ ಹೆಚ್ಚು ಕಡಿಮೆ ಒಂದು 80ವರೆಗೂ ನಮಗೆ ಸಿಗುವಂತ ಒಂದು ಕಾರ್ಯಕ್ಷಮತೆ ಇದೆ. ಈ ಬೇರೆ ಬೇರೆ ಸೋಯಾ, ಬಟಾಣಿ, ಹೆಸರು ಇವುಗಳಿಗೆಲ್ಲದನ್ನು ಒಂದು 20 kg ಒಂದು ಪ್ರತಿ ಎಕರೆಗೆ ನಾವು ಪಡೆಯುವಂತ ಸಾಧ್ಯತೆ ಇದೆ. ಹೀಗೇನೆ ಒಂದು ರೈಸೋಬಿಯಂ ಇದುವರೆಗೂ ನಾವು ವಿಷಯ ಚರ್ಚೆ ಮಾಡಿದಂಥದ್ದು, ಇದು ದ್ವಿದಳ ಧಾನ್ಯಗಳಿಗೆ ಬಳಸುವಂಥದ್ದು ರೈಸೋಬಿಯಂ. ಮುಂದಿನ ಹಂತ ಇದೇ ಒಂದು ವಿಷಯದಲ್ಲಿ ಮುಂದಿನ ಹಂತ ಅಜೋಟೋಬ್ಯಾಕ್ಟರ್ ಅನ್ನೋ ಒಂದು ಜೈವಿಕ ಗೊಬ್ಬರ. ನಾನು ಹಿಂದಿನದ್ದು ದ್ವಿದಳ ಧಾನ್ಯಗಳಿಗೆ ಅಂತ ನಾನು ಹೇಳಿದ್ದೆ, ರೈಸೋಬಿಯಂ ದ್ವಿದಳ ಧಾನ್ಯಗಳಿಗೆ. ಇದನ್ನ ಎಲ್ಲ ರೈತರು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ರೈಸೋಬಿಯಂ ಅಂದ್ರೆ ದ್ವಿದಳ ಧಾನ್ಯಗಳಿಗೆ, ಅಜೋಟೋಬ್ಯಾಕ್ಟರ್ ಮುಂದಿನ ಜೈವಿಕ ಗೊಬ್ಬರ. ಇದನ್ನ ನಾವು ವಿಶೇಷವಾಗಿ ಏಕದಳ ಧಾನ್ಯಗಳಿಗೆ ನಾವು ಹೆಚ್ಚಾಗಿ ಬಳಸ್ತೇವೆ.
ಇಲ್ಲಿ ಏಕದಳ ಧಾನ್ಯಗಳಾದಂತ ರಾಗಿ, ಭತ್ತ, ಜೋಳ, ಈ ತರದ್ದೆಲ್ಲಾನು ದ್ವಿದಳ ಧಾನ್ಯಗಳು ವಿಶೇಷವಾಗಿ ಬಳಸ್ತೇವೆ. ಹಾಗೆಯೇ ನಮ್ಮ ತೋಟಗಾರಿಕೆ ಹಣ್ಣಿನ ಬೆಳೆಗಳು ಆದಂತ ಮಾವು, ಬೇಳೆ, ಬಾಳೆ, ಹಲಸು, ಅಡಿಕೆ, ತೆಂಗು, ಈ ತರ ಬೆಳೆಗಳಿಗೂ ಕೂಡ, ಮತ್ತೆ ಪ್ಲಾಂಟೇಶನ್ ಬೆಳೆಗಳಿಗೂ ಕೂಡ, ಈಗ ರಬ್ಬರ್, ಕಾಫಿ, ಟೀ, ಕೋಕೋ ಇತ್ಯಾದಿ ಬೆಳೆಗಳು, ವಾಣಿಜ್ಯ ಬೆಳೆಗಳು ಕೂಡ ನಾವು ಈ ಅಜೋಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನ ನಾವು ಬಳಸಬಹುದು. ಇದು ಬರೀ ಸಾರಜನಕವನ್ನ ಸ್ಥಿರೀಕರಣಗೊಳಿಸುವಂತ ಕೆಲಸ ಅಷ್ಟೇನೆ ಮಾಡದೆ, ಬೆಳೆಗಳು ಶೀಘ್ರವಾಗಿ ಬೆಳೆಯುವಂತ ಸಸ್ಯ ಪ್ರಚೋದಕಗಳನ್ನು ಕೂಡ ಈ ಸೂಕ್ಷ್ಮಾಣುಜೀವಿ ಒದಗಿಸ್ಕೊಡೋದ್ರಿಂದ ಬೆಳೆಗಳು ರೋಗಗಳನ್ನು ತಡ್ಕೊಳ್ಳುವಂತ ಒಂದು ಶಕ್ತಿಯನ್ನ ಒಳಗಡೆಯಿಂದನೇ ಅವು ವೃದ್ಧಿಸ್ಕೊಳ್ತವೆ, ಬಲಿಷ್ಠವಾಗ್ತವೆ. ಕೀಟ ಬಾಧೆ, ರೋಗ ಬಾಧೆಗಳನ್ನ ಸಹಿಸ್ಕೊಳ್ಳುವಂತ ಒಂದು ಶಕ್ತಿ, ಸಾಮರ್ಥ್ಯ ಸಸ್ಯಗಳಿಗೆ ಬರುತ್ತೆ. ಇವತ್ತು ತಮ್ಮ ರೈತ ಬಂಧು ತಾವೆಲ್ಲರೂ ಕೇಳೇ ಇರ್ತೀರಿ, ಕೊರೋನಾ, ಕೋವಿಡ್ ಇವತ್ತು ಸಾಂಕ್ರಾಮಿಕ ರೋಗ ತುಂಬಾ ಬಾಧೆ ಕೊಡ್ತಾ ಇದೆ. ಇದಕ್ಕೆ ಪರಿಹಾರವಾಗಿ ನಮಗೆ ಹೇಳ್ತಾರೆ, ಒಳ್ಳೆ ಪೌಷ್ಟಿಕಾಂಶಗಳನ್ನ ಆಹಾರವನ್ನು ಸೇವಿಸಬೇಕು, ಮತ್ತೆ ಕೆಲವೆಲ್ಲನೂ ಕಷಾಯಗಳನ್ನು ಕುಡಿಬೇಕು. ಇದರಿಂದ ರೋಗ ತಡೆಯುವಂತ ಶಕ್ತಿ, ರೋಗ ಬರೋದಕ್ಕೆ ಮೊದ್ಲೇನೆ ನಮಗೆ ಒದಗಿಸ್ಕೊಡುತ್ತೆ ಅಂತ ತಾವು ಕೇಳಿರ್ಬಹುದು. ಅದೇ ರೀತಿನೇ ಸಸ್ಯಗಳು ಕೂಡ ಒಳಗಡೆಯಿಂದನೇ ಅವುಗಳನ್ನ ಗಟ್ಟಿ ಮಾಡುವಂತ, ರೋಗಗಳನ್ನ ತಡ್ಕೊಳ್ಳುವಂತ ಒಂದು ಶಕ್ತಿ, ಸಾಮರ್ಥ್ಯ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಈ ಸಸ್ಯಗಳಿಗೆ ಒದಗಿಸ್ಕೊಡುವಂಥದ್ದು ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕು. ಇಲ್ಲಿ ಅಜೋಟೋಬ್ಯಾಕ್ಟರ್ ಇಂದ ಏನೇನು ಪ್ರಯೋಜನ ಇದಾವೆ ಅಂತಂದ್ರೆ, ನಾನು 20% ನಮಗೆ ಇಳುವರಿಯನ್ನ ಹೆಚ್ಚು ಮಾಡಿಕೊಡುತ್ತೆ. ಒಂದು ಪ್ರತಿ ಹೆಕ್ಟರ್ಗೆ ಒಂದು 15-20 kg ನಮಗೆ ಇದು ಒದಗಿಸ್ಕೊಡುತ್ತೆ. ಹಂಗಾಗಿ ನಾವು ರಾಸಾಯನಿಕ ಗೊಬ್ಬರ, ನಾವು ಯೂರಿಯಾವನ್ನ ಏನು ಬಳಸ್ತೀವಿ ಅದನ್ನ ಇದೇ ಪ್ರಮಾಣದಲ್ಲಿ ನಮಗೆ ಕಡಿಮೆ ಹಾಕ್ಬಹುದು ನಾವು. ಅಂದ್ರೆ ನಮ್ಗೆ ಈ ಇದನ್ನ ರೈಜೋಬಿಯಂ ಅಜೋಟೋಬ್ಯಾಕ್ಟರ್ ಬಳಸೋದ್ರಿಂದ 20 kg ಯೂರಿಯಾವನ್ನ ಹಾಕೋದನ್ನ ನಾವು ಕಡಿಮೆ ಮಾಡಬಹುದು. ಇದು ತುಂಬಾ ವಿಶೇಷ. ಹಾಗೇನೆ ಪ್ರತಿ ಜೀವಿಕಗಳನ್ನ ಇದು ಉತ್ಪಾದನೆ ಮಾಡಿ ರೋಗಗಳನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡುತ್ತೆ. ಹಾಗೇನೆ ಬೆಳವಣಿಗೆ ಉತ್ತೇಜಿಸುವಂತ ವಸ್ತುಗಳನ್ನು ಉತ್ಪಾದನೆ ಮಾಡಿ ಒಳಗಡೆಯಿಂದಲೇ ಬಲಿಷ್ಠ ಮಾಡುವಂತ ರೋಗಗಳನ್ನ, ಬೇರೆ ಕೀಟ ಪೀಡೆಗಳನ್ನ ತಡ್ಕೊಳ್ಳುವಂತ ಒಂದು ಶಕ್ತಿ ಕೂಡ ಕೊಡುತ್ತೆ. ಹಾಗೇನೆ ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನ ಇದು ಉತ್ತೇಜಿಸುತ್ತೆ, ಬೇರೆ ಬೇರೆ ಇತರೆ ಸೂಕ್ಷ್ಮಾಣು ಜೀವಿಗಳನ್ನ. ಹಾಗೇನೆ ನಮ್ಮ ಬೀಜದ ಮೊಳಕೆಯ ವರ್ಧನೆ ಕೂಡ ಇದರಿಂದ ಆಗುತ್ತೆ. ನಮಗೆ ಈಗ ಉದಾಹರಣೆಗೆ ಮೊಳಕೆಯ ಪ್ರಮಾಣ 50-60 ಪ್ರಮಾಣದಲ್ಲಿದ್ರೆ ಈ ಅಜೋಟೋಬ್ಯಾಕ್ಟರ್ ಒಂದು ಉಪಚಾರದಿಂದ 80-90% ಮೊಳಕೆಯ ವರ್ಧನೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೇನೆ ಇದು ಯಶಸ್ವಿಯಾಗಿ ಜೈವಿಕ ನಿಯಂತ್ರಣವನ್ನು ಕೂಡ ಮಾಡುತ್ತೆ. ಹಾಗೆ ಮುಖ್ಯವಾದಂತ ರಂಜಕ ಪೋಷಕಾಂಶವನ್ನು ಕೂಡ ಇದು ಕರಗಿಸುವಂತ, ಬೆಳೆಗಳಿಗೆ ಒದಗಿಸುವಂತ ಕೆಲಸ ಕೂಡ ಮಾಡುತ್ತೆ. ಹಾಗೇನೆ ಮುಂದಿನ ಹಂತ, ನಾವು ಒಂದು ರೈಜೋಬಿಯಂ ಬಗ್ಗೆ ವಿಚಾರ ಮಾಡಿದ್ವಿ, ಅದು ದ್ವಿದಳ ಧಾನ್ಯಗಳಿಗೆ ಬಳಸಬೇಕು. ಮುಂದಿನ ಹಂತದಲ್ಲಿ ನಾವು ಅಜೋಟೋಬ್ಯಾಕ್ಟರ್ ಬಗ್ಗೆ ತಿಳ್ಕೊಂಡ್ವಿ, ಅದು ಮುಖ್ಯವಾಗಿ ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೆ ಮತ್ತು ಏಕದಳ ಧಾನ್ಯಗಳಿಗೆ ಬಳಸಬೇಕು. ಮುಂದಿನ ಹಂತದಲ್ಲಿ ನಾವು ವಿಚಾರ ಮಾಡಬೇಕಿರುವಂಥದ್ದು ಅಜೋಸ್ಪೈರಿಲಮ್. ಇದು ವಿಶೇಷವಾಗಿ ನಾವು ಎಲ್ಲ ಬೆಳೆಗಳಿಗೆ ಇದನ್ನ ನಾವು ಬಳಸಬಹುದು. ವಿಶೇಷವಾಗಿ ಏಕದಳ ಧಾನ್ಯಗಳಿಗೆ ಇದನ್ನ ವಿಶೇಷವಾಗಿ ನಾವು ಸೂಚಿಸ್ತೇವೆ. ಇಲ್ಲಿ ಎಣ್ಣೆಕಾಳು ಬೆಳೆಗಳು, ಸೂರ್ಯಕಾಂತಿ ಮತ್ತೆ ತೃಣಧಾನ್ಯಗಳು, ಇವತ್ತು ಸಿರಿಧಾನ್ಯಗಳು ಅಂತೇಳಿ ಬಹಳ ಪ್ರಸಿದ್ಧವಾಗಿದೆ. ಹಾಗೆಯೇ ಎಲ್ಲ ತರಕಾರಿ ಬೆಳೆಗಳಿಗೆ, ಹಿಪ್ಪನೇರಳೆ, ಮತ್ತೆ ಎಲ್ಲ ನಾವು ದನಗಳಿಗೆ ಬಳಸುವಂತ ಹುಲ್ಲು ಕೂಡ, ಇವೆಲ್ಲದಕ್ಕೂ ಕೂಡ ನಾವು ಅಜೋಸ್ಪೈರಿಲಮ್ ಅನ್ನ ನಾವು ಬಳಸಬಹುದು. ಹಾಗೇನೆ ಗ್ಲೂಕಾನೋಬ್ಯಾಕ್ಟರ್ ಅಂತೇಳಿ ಇವತ್ತು ಇದು ಹೆಚ್ಚು ಪ್ರಸಿದ್ಧಿ ಆಗಿಲ್ಲ, ಹೆಚ್ಚು ಜನಕ್ಕೆ ಪರಿಚಯ ಇಲ್ಲ. ನಾನು ಹಿಂದೆ ಹೇಳಿದಂಥದ್ದು ರೈಜೋಬಿಯಂ, ಅಜೋಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್ ಇವೆಲ್ಲನೂ ಈಗಾಗಲೇ ಮಾರುಕಟ್ಟೆಯಲ್ಲಿ ಇರುವಂತದ್ದು. ಇದು ಒಂದು ಹೊಸ ಜೈವಿಕ ಗೊಬ್ಬರ, ಇದು ಹೊಸ ಮಾಹಿತಿ. ನೀವು ಯಾವ್ದಾದ್ರು ಅಂಗಡಿಗಳಲ್ಲಿ ಈ ಜೈವಿಕ ಗೊಬ್ಬರವನ್ನು ಕೊಡುವಂತ ಅಂಗಡಿ ಅಥವಾ ಸಂಸ್ಥೆಗಳಲ್ಲಿ ವಿಚಾರಿಸ ಮಾಡಿದ್ರೆ ಇದು ಸಿಗೋದು ಕಷ್ಟ. ಅಂದ್ರೆ ಕೆಲವು ಸಂಸ್ಥೆಗಳು ಇದನ್ನ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾವೆ. ಇದು ವಿಶೇಷವಾಗಿ ಸಕ್ಕರೆಯುಕ್ತ ಬೆಳೆಗಳಾದಂತ ಕಬ್ಬು, ಗೆಣಸು, ಟಾಪಿಯೋಕಾ, ಬೀಟ್ರೂಟ್ ಇಂಥ ಬೆಳೆಗಳಿಗೆ ವಿಶೇಷವಾಗಿರುವಂತ ಒಂದು ಜೈವಿಕ ಗೊಬ್ಬರ, ಹೊಸ ಜೈವಿಕ ಗೊಬ್ಬರ. ಇದನ್ನ ಇತ್ತೀಚೆಗೆ ಪರಿಚಯ ಮಾಡಿಕೊಡ್ಲಾಗ್ತಾ ಇದೆ, ಜನಗಳ ಜೊತೆಗೆ ರೈತರಿಗೆ ಹೆಚ್ಚು ಪರಿಚಯ ಆಗ್ತಾ ಇದೆ. ಇದನ್ನ
ನಾವು ಬಳಸೋದ್ರಿಂದ ಏನಾಗುತ್ತೆ, ಸಕ್ಕರೆಯುಕ್ತ ಬೆಳೆಗಳಲ್ಲಿ ನಾವು ಇಳುವರಿಯನ್ನ ಹೆಚ್ಚು ಪಡಿಬಹುದು. ಹಾಗೇನೆ ಕಬ್ಬಿನಲ್ಲಿ ಮುಖ್ಯವಾಗಿ ಈ ಕಾಂಡದ ಕೆಂಪು ಕೊಳೆಯುವಿಕೆಯನ್ನ ನಾವು ಈ ರೋಗ ಇದನ್ನ ತಡೆಯುವಂತ ವಿಶಿಷ್ಟ ಶಕ್ತಿ ಕೂಡ ಈ ಜೈವಿಕ ಗೊಬ್ಬರದಲ್ಲಿ ಇದೆ. ಇದು ವಿಶೇಷವಾದಂತ ಈ ದಿನದ ಚರ್ಚೆಯಲ್ಲಿ ತಾವು ಯಾರಾದ್ರೂ ಕಬ್ಬಿನ ಬೆಳೆಗಾರರಿದ್ರೆ ಇದನ್ನ ತಾವು ಗಮನಿಸಬಹುದು. ಇದಕ್ಕೆ ಗ್ಲೂಕನೋಬ್ಯಾಕ್ಟರ್ ಅಂತೇಳಿ ಕರೀತಾರೆ. ಹಾಗೇನೆ ಡಾಕ್ಟರ್ ಅಶೋಕ್ ಆಲೋಟ್ ಸರ್ ನಮ್ಗೆ ಈಗ ತಾನೇ ಮಾಹಿತಿ ಕೊಡ್ತಿದ್ರು. ಕೆಲವೊಂದು ಜೈವಿಕ ಗೊಬ್ಬರಗಳನ್ನ ನಾವೇನೆ ತಯಾರಿ ಮಾಡ್ಕೋಬಹುದು. ರೈತರು ಮತ್ತೆ ರೈತ ಉತ್ಪಾದಕ ಗುಂಪುಗಳಲ್ಲೂ ಕೂಡ ನಾವು ಯಶಸ್ವಿಯಾಗಿ ಉತ್ಪಾದನೆ ಮಾಡಿ ನಾವು ಇದನ್ನ ನಾವು ಸ್ವಂತ ಬಳಸ್ಕೊಳ್ಳೋದಲ್ದೇನೆ ಮಾರ್ಕೆಟ್ ಕೂಡ ಮಾಡ್ಬೋದು. ಇದನ್ನ ಬೇರೆಯವರೆಗೂ ಕೂಡ ನಾವು ಮಾರುಕಟ್ಟೆ ಬೆಲೆಯಲ್ಲಿ ನಾವು ಮಾರ್ಬೋದು ಅಂತ ಕೂಡ ಹೇಳ್ತಾ ಇದ್ರು. ಅಂತಹ ಒಂದು ಜೈವಿಕ ಗೊಬ್ಬರ ನಾನು ಇವಾಗ ತಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಈ ಹಿಂದೆ ನಾನು ಹೇಳಿದಂತ ಕೆಲವು ಜೈವಿಕ ಗೊಬ್ಬರಗಳನ್ನ ಸಾಮಾನ್ಯ ರೈತರ ಮಟ್ಟದಲ್ಲಿ ಉತ್ಪಾದನೆ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗಿದೆ ಇದುವರೆಗೂ. ಆದ್ರೆ ನಾನು ಈಗ ವಿಚಾರ ಹೇಳುವಂಥದ್ದು ರೈತರು ಸ್ವಯಂ ತಾವೇ ಬೆಳ್ಕೊಳ್ಳುವಂತ ಒಂದು ಜೈವಿಕ ಗೊಬ್ಬರ ನೀರಿನ ಹಸಿರು ಪಾಚಿ. ತಾವು ರೈತ ಬಂದವರು ತಾವೆಲ್ಲರೂ ಗಮನಿಸಿರ್ತೀರಿ, ತಮ್ಮ ಗದ್ದೆಗಳಲ್ಲೇ ಈ ಪಾಚಿಯನ್ನ ತಾವು ಕಂಡಿರ್ತೀರಿ. ಆದ್ರೆ ಅದರ ಮಹತ್ವ ಏನು ಅನ್ನೋದನ್ನ ಸಾಮಾನ್ಯವಾಗಿ ತಿಳಿದಿರೋದಿಲ್ಲ. ಇದು ವಾತಾವರಣದಲ್ಲಿರುವಂತ ಸಾರಜನಕವನ್ನ ಸ್ಥಿರೀಕರಣಗೊಳಿಸುವಂತ ಒಂದು ಕೆಲಸ ಮಾಡುತ್ತೆ. ನಮ್ಮ ಗದ್ದೆಗಳಿಗೆ ನೈಸರ್ಗಿಕವಾಗಿನೇ ಪೋಷಕಾಂಶಗಳನ್ನ ಒದಗಿಸುವಂತ ಕೆಲಸ ಇಷ್ಟು ದಿನದಿಂದಲೂ ಮಾಡ್ಕೊಂಡು ಬರ್ತಾ ಇತ್ತು. ಹಿಂದೆ ಎಲ್ಲಾನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ರೈತ ಯಶಸ್ವಿಯಾಗಿ ಮಣ್ಣಿನ ಪೋಷಕಾಂಶಗಳನ್ನು ಕಾಪಾಡಿಕೊಂಡು ಉತ್ತಮವಾದ ಬೆಳೆಯನ್ನು ಪಡ್ಕೊಂಡು ಬರ್ತಿದ್ದ. ಈಗ ಅದನ್ನ ಈ ಒಂದು ಮಣ್ಣಿನಲ್ಲೇ ಸಹಜವಾಗಿ ಗದ್ದೆಗಳಲ್ಲೇ ಇದ್ದಂತ ಒಂದು ಸೂಕ್ಷ್ಮಾಣು ಜೀವಿ ಜೈವಿಕ ಗೊಬ್ಬರವಾಗಿ ನಾವು ಮರು ಉಪಯೋಗ ಮಾಡ್ಕೊಳ್ಳುವಂಥದ್ದು ಈ ನೀರಿನ ಹಸಿರು ಪಾಚಿ. ಇದಕ್ಕೆ ಮುಖ್ಯವಾಗಿ ಇದನ್ನ ಉತ್ಪಾದನೆ ಮಾಡೋದಕ್ಕೆ ಅಥವಾ ಉಪಚಾರ ಮಾಡೋದಕ್ಕೂ ಕೂಡ ಸೂರ್ಯನ ಬೆಳಕು ನಮಗೆ ತುಂಬಾ ಅವಶ್ಯಕ ಆಗಿರುತ್ತೆ. ಎಲ್ಲಿ ಚೆನ್ನಾಗಿ ಸೂರ್ಯನ ಬೆಳಕಿನ ವ್ಯವಸ್ಥೆ ಇರುತ್ತೆ, ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ನೈಸರ್ಗಿಕವಾಗಿ ಒಳ್ಳೆ ಸೂರ್ಯನ ಬೆಳಕು ಇದ್ದೇ ಇದೆ. ಅಂತ ಒಂದು ಹಂತದಲ್ಲಿ ನಾವು ಇದನ್ನ ಉಪಯೋಗಿಸಬಹುದು ನಮ್ಮ ಗದ್ದೆಗಳಲ್ಲಿ. ಇದಕ್ಕೆ ಹೆಕ್ಟರ್ಗೆ 25 kg ನೀಲಿ ಹಸಿರು ಪಾಚಿಯ ಅವಶ್ಯಕತೆ ಇದೆ. ಇದನ್ನ ನಾವು ಸತತವಾಗಿ 3 ಅಥವಾ 4 ಬಾರಿ ಭತ್ತದ ಬೆಳೆಗೆ ನಾವೇನಾದ್ರೂ ಒದಗಿಸಿದೆ ಆದ್ರೆ ಮುಂದಿನ ವರ್ಷಗಳಲ್ಲಿ ಇದನ್ನ ನಾವು ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಅದೇ ಸಂತಾನೋತ್ಪತ್ತಿ ಮಾಡಿಕೊಂಡು ಅದರ ಮಣ್ಣಲ್ಲಿ ಅದು ಸ್ಥಾಪಿಸ್ಕೊಳ್ಳುತ್ತೆ. ಇದು ಜೈವಿಕ ಗೊಬ್ಬರಗಳ ಒಂದು ವಿಶೇಷ. ಈಗ ನೀವು ರಾಸಾಯನಿಕ ಗೊಬ್ಬರಗಳು ಪ್ರತಿ ವರ್ಷ ನೀವು ಅಂಗಡಿಯಿಂದ ತಂದು ಮಣ್ಣಿಗೆ ಸುರಿಬೇಕು. ಇವತ್ತು ಸುರಿದಿದ್ದು ಮುಂದಿನ ವರ್ಷ ಇವತ್ತೇನಾದ್ರೂ ನೀವು ಒಂದು 100 kg ಹಾಕಿದ್ರೆ ಮುಂದಿನ ವರ್ಷ ನೀವು 150 kg ಹಾಕ್ಬೇಕಾಗತ್ತೆ. ಮುಂದಿನ ಹಂತಗಳಲ್ಲಿ ಇನ್ನು ಹೆಚ್ಚು 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 ಆಗ್ತಾನೆ ಹೋಗ್ಬೇಕಾಗತ್ತೆ. ಆದರೆ ಇಲ್ಲಿ ನಾವು ವಿಚಾರ ಮಾಡ್ತಿರುವಂತ ಜೈವಿಕ ಗೊಬ್ಬರ ನೀವು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ನೀವೇನಾದ್ರೂ ಈ ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಿನಲ್ಲೇ ಇದ್ದಂತ ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಿಗೆ ವಾಪಸ್ ಅವುಗಳ ಸಂಖ್ಯೆಯನ್ನು ನಾವು ವೃದ್ಧಿ ಮಾಡ್ಕೊಳ್ಳುವಂತ ಒಂದು ಉತ್ತಮ ವಾತಾವರಣವನ್ನು ಒದಗಿಸ್ಕೊಟ್ಟಿದ್ದಾದ್ರೆ ಅವುಗಳೇ ತಮ್ಮ ಸಂತಾನೋತ್ಪತ್ತಿಯನ್ನು ಉತ್ಪಾದನೆ ಮಾಡಿಕೊಂಡು ಮುಂದಿನ ಹಂತಗಳಲ್ಲಿ ನಾವು ಈ ಜೈವಿಕ ಗೊಬ್ಬರವನ್ನ ನಾವು ಮತ್ತೆ 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 ಹಾಕುವಂತ ಅವಶ್ಯಕತೆನೇ ಬರೋದಿಲ್ಲ. ಒಂದು ವಾತಾವರಣ ಸೃಷ್ಟಿ ಮಾಡಿಕೊಟ್ರೆ ಸಾಕು, ಅವುಗಳ ಸಂಖ್ಯೆಯನ್ನ ವೃದ್ಧಿ ಮಾಡ್ಕೊಳ್ತವೆ, ನಮಗೆ ಬೇಕಾಗಿರುವಂತ ಎಲ್ಲಾ ಕೆಲಸಗಳನ್ನ ಮಾಡ್ತವೆ. ಹೀಗೇನೆ ಇದರ ಉತ್ಪತ್ತಿ ಮಾಡ್ಕೊಳ್ಳುವಂತ ಒಂದು ಕ್ರಮ ಹೇಗೆ ಅಂತಂದ್ರೆ ಇದು ವಿಶೇಷವಾಗಿ ತಾವೆಲ್ಲರೂ ಗಮನಿಸಬಹುದು. ಇದ್ರ ಪ್ರಯತ್ನ ಕೂಡ ತಾವು ಮಾಡಬಹುದು. ಡಾಕ್ಟರ್ ಆಲೋಟ್ ಸರ್ ಹೇಳಿದಂಗೆ ತಾವು ಗುಂಪಾಗಿ ಕೂಡ ಈ ಒಂದು ಪ್ರಯತ್ನ ಮಾಡಬಹುದು. ಇದಕ್ಕೆ ಗದ್ದೆಯಲ್ಲಿ ನಾವು 2-3 ಸಾರಿ ಕೆಸರು ಮಡಿಯನ್ನ ಮಾಡಬೇಕು. ಕೆಸರು ಮಡಿ ಮಾಡಿ ನಮ್ಮ ಭೂಮಿಯನ್ನು ಸಿದ್ಧಪಡಿಸ್ಕೋಬೇಕು. ಹಾಗೇನೆ 10 × 10 ಮೀಟರ್ ಅಳತೆಯ ಒಂದು ಸಣ್ಣ ಮಡಿಗಳನ್ನ ನಾವು ಮಾಡಿ ಬದುಗಳನ್ನ ಭದ್ರಪಡಿಸ್ಕೋಬೇಕು. ಪ್ರತಿ ಮಡಿಗೆ ನಾವು 1 kg ಸೂಪರ್ ಫಾಸ್ಫೇಟ್, 50 ಗ್ರಾಂ ಸುಣ್ಣ, 100 ಗ್ರಾಂ ಕಾರ್ಬೋಫ್ಯೂರಾನ್ ಹಾಕಿ ಮಣ್ಣಿನಲ್ಲಿ ಇದನ್ನ ಚೆನ್ನಾಗಿ ಬೆರೆಸ್ಬೇಕು. ಹಾಗೇನೆ ಮಡಿಗೆ ನೀರು ಹಾಯಿಸಿ 5 ರಿಂದ 10 ಸೆಂಟಿಮೀಟರ್ ಆಳ ನೀರು ನಿಲ್ಲಿಸ್ಬೇಕು. ಹಾಗೆ ನೀರು ತಿಳಿಯಾದಾಗ ನಾವು 1 kg ನೀಲಿ ಹಸಿರು ಪಾಚಿಯನ್ನ ನಾವು ಪೂರ್ತಿ ಸಮಾನವಾಗಿ ಹರಡುವಂತ ಒಂದು ಪ್ರಯತ್ನ ಮಾಡಬೇಕು. ಹಾಗೇನೆ ಬೇಸಿಗೆ ಕಾಲದಲ್ಲಿ ಪಾಚಿ ಬಹಳ ಬೇಗ ಬೆಳೆಯುತ್ತೆ.
ಒಂದು 7ರಿಂದ 10 ದಿನಗಳಲ್ಲೇ ನಮಗೆ ಒಂದು ದಪ್ಪನಾದಂತ ಒಂದು ಪದರ ಬೆಳೆದು ನೀರಿನ ಮೇಲೆ ತೇಲ್ತಾ ಇರುತ್ತೆ. ಇದನ್ನ ನಾವು ಗಮನಿಸಬಹುದು. ಹಾಗೇನೆ ಒಂದು 15 ದಿನಗಳಲ್ಲಿ ಈ ಮಡಿಗಳಲ್ಲಿ ನೀರು ಹಿಂಗಿಸ್ಬೇಕು. ನೀರು ಹಿಂಗಿಸಿದಾಗ ಏನಾಗುತ್ತೆ, ಪಾಚಿ ಒಣಗುತ್ತೆ. ಒಂದು ಈ ಪಾಚಿಯನ್ನ, ಈ ಒಣಗಿದಂತ ಈ ಒಂದು ಪಾಚಿಯನ್ನ ನಾವು ಶೇಖರಣೆ ಮಾಡಿ ಇದನ್ನ ನಾವು ಮುಂದಿನ ಗದ್ದೆಗಳಿಗೆ ನಾವು ಮುಂದೆ ಪ್ರತಿ ಮಡಿಯಲ್ಲಿ 15ರಿಂದ 20 kg ಒಣ ಪಾಚಿಯನ್ನ ನಾವು ಈ ಮುಖಾಂತರ ನಾವು ಉತ್ಪಾದನೆ ಮಾಡ್ಕೋಬಹುದು. ಹೀಗೆ ಒಣಗಿದ ಪಾಚಿಯನ್ನು ನಾವು ಆಯ್ದುಕೊಂಡು ನಂತರ ಅದೇ ಮಡಿಯನ್ನ ಮತ್ತೆ ಪಾಚಿ ಬೆಳೆಸಲು ಕೂಡ ನಾವು ಬಳಸ್ಕೋಬಹುದು. ಇದಕ್ಕೆ ಮುಖ್ಯವಾಗಿ ನಮಗೆ ಸೂರ್ಯನ ಬೆಳಕಿನ ಒಂದು ಅವಶ್ಯಕತೆ ಇರುತ್ತೆ. ಹಾಗೆ ಇಲ್ಲಿ ತಾವು ಗಮನಿಸಬಹುದು ರೈತರು ಹೇಗೆ ತಮ್ಮ ಗದ್ದೆಗಳಲ್ಲಿ ಬೆಳ್ಕೊಳ್ತಿರುವಂತ ಒಂದು ಕ್ರಮ, ನೀಲಹಸಿರು ಪಾಚಿ ಬೆಳೆಸುವ ಕ್ರಮಗಳಲ್ಲಿ ತಾವು ಗಮನಿಸ್ತಿದ್ದೀರಿ. ಇದು ದೊಡ್ಡ ಹಂತದಲ್ಲಿ ಕೂಡ ತಾವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಿರೋ ರೀತಿ ಇವು ಕೆಲವೊಂದು ಟಬ್ಗಳಲ್ಲಿ, ಕೆಲವೊಂದು ಕೊಂಡಗಳಲ್ಲಿ ಈ ರೀತಿಯಾಗಿ ಬೆಳೆಸುವಂತ ಒಂದು ಪ್ರಯತ್ನ. ವಿಶೇಷವಾಗಿ ಕೊಳಚೆ ನೀರು, ಯಾವುದು ಸದ್ಬಳಕೆಗೆ ಇಲ್ಲದೆ ಇರುವಂತ ಒಂದು ನೀರು ನಮ್ಮ ನಗರಗಳಲ್ಲಿ ಅಥವಾ ಕಾರ್ಖಾನೆಗಳಿಂದ ಉತ್ಪತ್ತಿ ಆಗುತ್ತೆ. ಅಂತಹ ಒಂದು ನೀರನ್ನು ಕೂಡ ನಾವು ಉಪಯೋಗಕ್ಕೆ ಬಳಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಜೈವಿಕ ಗೊಬ್ಬರ ನೀಲಿ ಹಸಿರು ಪಾಚಿಯನ್ನು ನಾವು ಬೆಳ್ಕೊಂಡು ನಾವು ಮಾರುಕಟ್ಟೆ ಕೂಡ ಮಾಡ್ಕೊಂಡು ನಾವು ಲಾಭ ಪಡಿಬಹುದು ಅಂತ ಹೇಳಿ ನಾನು ವಿಶೇಷವಾಗಿ ಇವತ್ತು ಹೇಳ್ತಾ ಇದ್ದೀನಿ. ಹಾಗೇನೆ ಇದರ ನೀಲಿ ಹಸಿರು ಪಾಚಿ ಬಳಕೆ ಹೇಗೆ ನಾವು ಮುಂದಿನ ಹಂಗೆ ಬಳಸ್ಬೇಕಂದ್ರೆ, ಪ್ರತಿ ಹೆಕ್ಟರ್ಗೆ ನಮಗೆ 25 kg ಪಾಚಿಯನ್ನ ನಾವು ಬಳಸ್ಬೇಕಾಗತ್ತೆ. ಪಾಚಿ ಹಾಕಿದ ನಂತರ ಗದ್ದೆಯಲ್ಲಿ 5ರಿಂದ 10 ಸೆಂಟಿಮೀಟರ್ ನೀರು ನಿಲ್ಲಿಸ್ಬೇಕು. ಇದು ನೀಲಿ ಹಸಿರು ಪಾಚಿ. ಆದ್ರೆ ಭತ್ತದ ಗದ್ದೆಗಳಲ್ಲೇ ವಿಶೇಷವಾಗಿ ಬಳಸಬಹುದಂತ ಮತ್ತೊಂದು ಜೈವಿಕ ಗೊಬ್ಬರ, ರೈತರು ತಮ್ಮ ಗದ್ದೆಗಳಲ್ಲೇ ಉತ್ಪಾದನೆ ಮಾಡ್ಕೋಬಹುದಾಗಿರುವಂತ ವಿಶೇಷ ಜೈವಿಕ ಗೊಬ್ಬರ ಅಂದ್ರೆ ಅಜೋಲಾ. ಇದನ್ನು ಕೂಡ ತಾವು ಗಮನಿಸ ಇರ್ತೀರಿ. ಇದು ನೀರಿನ ಮೇಲೆ ನೀವು ಗಮನಿಸ ಇರ್ತೀರಿ, ಒಂದು ತೇಲ್ಕೊಂಡು ಬೆಳೆಯುವಂತ ಒಂದು ಜರಿ ಸಸ್ಯ ಇದು. ಇದರ ಕಾಂಡ ಮತ್ತೆ ಎಲೆ ಬಹಳ ಚಿಕ್ಕದಾಗಿದ್ದು ಒಂದರ ಮೇಲೆ ಒಂದು ಜೋಡಿಸ್ಕೊಂತ ಇರುತ್ತೆ. ತಾವು ಗಮನಿಸಬಹುದು. ಇದನ್ನ ನಾನು ಚಿತ್ರದಲ್ಲಿ ನಮಗೆ ತಮಗೆ ತೋರಿಸ್ತೇನೆ, ತಾವು ನೋಡೇ ಪರಿಚಯನೇ ಇರುತ್ತೆ. ಈ ಅಜೋಲಾ ಸಸ್ಯದ ಎಲೆ ಕೆಳಭಾಗದಲ್ಲಿ ಸಣ್ಣ ರಂಧ್ರ ಇದ್ದು ಅಲ್ಲಿ ಒಂದು ಅನಬೇನ ಒಂದು ಸೂಕ್ಷ್ಮಾಣು ಜೀವಿ ನೀಲಿ ಹಸಿರು ಪಾಚಿ ಅದರೊಳಗಡೆ ಇದ್ದು ನಮಗೆ ಸಾರಜನಕ ಸ್ಥಿರೀಕರಣ ಮಾಡುವಂತ ಒಂದು ಕೆಲಸ ಮಾಡುತ್ತೆ. ಸೊ ಇಲ್ಲಿ ಇದಕ್ಕೆ ಮಣ್ಣಿನ ರಸಸಾರ ಅವಶ್ಯಕತೆ ಒಂದು 5ರಿಂದ 6.5 ಇರಬೇಕು. ಹಾಗೇನೆ ವಾತಾವರಣದಲ್ಲಿ 27ರಿಂದ 37 ಸೆಂಟಿಗ್ರೇಡ್ ಉಷ್ಣಾಂಶ ಇರುವಂತ ಪ್ರದೇಶ ಆಗಿರ್ಬೇಕು. ಪುಣ್ಯದಿಂದ ನಮ್ಗೆಲ್ಲರಿಗೂ ಈ ತರದೊಂದು ಅವಕಾಶ ಇದ್ದೇ ಇದೆ. ಹಾಗೇನೆ ನಾವು ಗದ್ದೆಗಳಲ್ಲಿ ಹೇಗೆ ಬೆಳ್ಕೋಬೇಕು ಅಂತಂದ್ರೆ, ಇದು ಒಂದು ರೀತಿ ಹಸಿರೆಲೆ ಗೊಬ್ಬರದ ರೀತಿ ಇದು ನಮಗೆ ಕೆಲಸ ಮಾಡುತ್ತೆ. ನಾವು ಅದೇ ರೀತಿ ಪೋಷಕಾಂಶಗಳಿಂದ ಕೂಡಿದೆ ಇದು. ಇದನ್ನ ಒಂದು ಹೆಕ್ಟರ್ಗೆ 40ರಿಂದ 45 kgಗಳಷ್ಟು ನಮಗೆ ಸಾರಜನಕವನ್ನ ಇದು ಒದಗಿಸ್ಕೊಡುತ್ತೆ. ಅಂದ್ರೆ ನಾವು ಅಷ್ಟೇ ಪ್ರಮಾಣದ ಯೂರಿಯಾವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಒಂದು 4000ರಿಂದ 5000 kg ಸಾವಯವ ಪದಾರ್ಥವನ್ನ ನಮಗೆ ಮಣ್ಣಿಗೆ ಒದಗಿಸ್ಕೊಡುತ್ತೆ. ಇವೆಲ್ಲನೂ ನಮಗೆ ಲಾಭಗಳು. ಹಾಗೇನೆ ಅಜೋಲವನ್ನ ಹಸಿರೆಲೆ ಗೊಬ್ಬರವಾಗಿ ಕೂಡ ನಾವು ತರಕಾರಿ, ಹೂ ಗಿಡ ಮತ್ತೆ ಅಲಂಕಾರಿಕ ಸಸ್ಯಗಳನ್ನು ಕೂಡ ನಾವು ಬಳಸ್ಕೋಬಹುದು. ಇದು ಗದ್ದೆಗೆ ಅಷ್ಟೇ ಅಂತಲ್ಲ, ಅಲ್ಲಿ ಬೆಳೆದದ್ದನ್ನ ನಾವು ಈ ಬೇರೆ ಬೇರೆ ನಮ್ಮ ಬೆಳೆಗಳಲ್ಲೂ ಕೂಡ ನಾವು ಬೆಳೆಸ್ಕೋಬಹುದು. ಹಾಗೇನೆ ಕಾಂಪೋಸ್ಟ್ ತಯಾರಿಕೆಯಲ್ಲೂ ಕೂಡ ಅಜೋಲವನ್ನ ನಾವು ಮಿಶ್ರಣ ಮಾಡಿ ಅದರ ಪೌಷ್ಟಿಕತೆಯನ್ನ ನಾವು ಹೆಚ್ಚಿಸ್ಕೋಬಹುದು. ಹಾಗೇನೆ ಇದರಿಂದ ಏನಾಗುತ್ತೆ, ಅಜೋಲಾ ಮಣ್ಣಲ್ಲಿ ನಮಗೆ ಹ್ಯೂಮಸ್ ಪ್ರಮಾಣವನ್ನು ಕೂಡ ನಮಗೆ ಹೆಚ್ಚು ಮಾಡಿಕೊಳ್ಳುತ್ತೆ. ಅದಲ್ಲದೆ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಸಾಕುವಂತ ಸಾಕು ಪ್ರಾಣಿಗಳಿಗೂ ಕೂಡ ಇದನ್ನ ಉತ್ತಮ ಆಹಾರವಾಗಿ ಕೂಡ ನಾವು ಬೆಳೆಸ್ಕೋಬಹುದು. ಇಲ್ಲಿ ತಾವು ಕಾಣ್ತಿರುವಂತದ್ದು ಅಜೋಲಾ ಜರಿ ಸಸ್ಯ, ಅದರೊಳಗಡೆ ಇರುವಂತ ಜೈವಿಕ ಗೊಬ್ಬರ ಸೂಕ್ಷ್ಮಾಣು ಜೀವಿ ನೀಲು ಹಸಿರು ಪಾಚಿ. ಇದನ್ನ ನಾವು ಮಾಡ್ಕೋುವಂತ ಒಂದು ಕ್ರಮ ಇದು ಬಹಳ ಸರಳವಾದಂಥದ್ದು. 1 ಹೆಕ್ಟೇರ್ ಪ್ರದೇಶಕ್ಕೆ ನಮಗೆ 100 ಚದರ ಮೀಟರ್ 3-4 ಮಡಿಗಳನ್ನು ನಾವು ಮಾಡ್ಕೋಬೇಕು. ಇದನ್ನ ಮೊದಲ 100 ಚದರ ಮೀಟರ್ ಪ್ರದೇಶಕ್ಕೆ 1 kg ಸೂಪರ್ ಫಾಸ್ಫೇಟ್, 1 kg ಬೂದಿ, 300 ಗ್ರಾಂ ಪೊಟ್ಯಾಷಿಯಂ ಸಲ್ಫೇಟ್, 100 ಗ್ರಾಂ ಸೋಡಿಯಂ ಆಲ್ಬಿಡೇಟ್, ಇಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಕೂಡ ನಾವು ಮಾಡಬಹುದು. ಇವೆಲ್ಲ ಬೇಡ ನಮಗೆ ಸರಳವಾಗಿ ನಾವು ಸಾವಯವ ರೀತಿಯಲ್ಲೇ ನಾವು ಉತ್ಪಾದನೆ ಮಾಡ್ಕೋತೀವಿ ಅಂದ್ರೆ ಕೂಡ ನಾವು ಮಾಡ್ಕೋಬಹುದು.
ಇದು ಇಂತಹದೇ ಒಂದು ಸಸಿ ಮಡಿ 100 ಚದರ ಮೀಟರ್ ಸಸಿ ಮಡಿಯಲ್ಲಿ 120 ಗ್ರಾಂ ದನದ ಸಗಣಿ ಹಾಕಿದ್ರೆ ಸಾಕು. ಈ ಎಲ್ಲನೂ ರಾಸಾಯನಿಕಗಳು ನಮಗೆ ಬೇಡ, ನಾವು ಸಾವಯವ ರೀತಿಯಲ್ಲೇ ನಾವು ಉತ್ಪಾದನೆ ಮಾಡ್ಕೋತೀವಿ ಅಂದ್ರೆ ಕೂಡ ಮಾಡ್ಕೋಬಹುದು. ಒಂದು 120 ಕೆಜಿ ದನದ ಸಗಣಿ ಹಾಕಿದ್ರೆ ಇವೆಲ್ಲ ಒಂದು ಪೋಷಕಾಂಶಗಳನ್ನ ಇದ್ರ ಬೆಳವಣಿಗೆಗೆ ಬೇಕಿರುವಂತದ್ದನ್ನು ಇದು ಒದಗಿಸುತ್ತೆ. ಹಾಗೇನೆ ಗದ್ದೆಯಲ್ಲಿ ಹಾಕಿ ನಾವು ಹೇಗ್ ಬಳಸ್ಬೇಕು ಅಂತಂದ್ರೆ, ನಾಟಿ ಮಾಡೋದಕ್ಕೆ ಮೊದಲು ಒಂದು 20 ದಿನಗಳಿಗೆ ಮೊದಲು ನಾವು 1 ಹೆಕ್ಟರ್ಗೆ ಒಂದು 62ರಿಂದ ಒಂದು 75 ಕೆಜಿ ಈ ಸೂಪರ್ ಫಾಸ್ಫೇಟ್, 50 ಗ್ರಾಂ ಬೂದಿ, 10 ಕೆಜಿ ಪೊಟ್ಯಾಷಿಯಂ ಸಲ್ಫೇಟ್ ಇವೆಲ್ಲಗಳನ್ನ ಹಾಕಿ ಅದರಲ್ಲಿ 5ರಿಂದ 7.5 ಸೆಂಟಿಮೀಟರ್ ನೀರು ನಿಲ್ಲಿಸ್ಬೇಕು. ಇದರ ನಂತರ ನೀರು ನಿಲ್ಲಿಸಿ ಇದಕ್ಕೆ ಪ್ರತಿ ಹೆಕ್ಟರ್ಗೆ 5,000ದಿಂದ 6,000 ಕೆಜಿ ದನದ ಸಗಣಿಯನ್ನ ಹಾಕ್ಬೇಕಾಗತ್ತೆ. ಇದಕ್ಕೆ ಪರ್ಯಾಯವಾಗಿದ್ದು ದೆನ್ ಈ ಪ್ರದೇಶಕ್ಕೆ ಸಸಿ ಮಡಿಯಲ್ಲಿ ಬೆಳೆಸಿದ 750 ಕೆಜಿ ಅಜೋಲವನ್ನ 1 ಹೆಕ್ಟರ್ ಪ್ರದೇಶಕ್ಕೆ ನಾವು ಹರಡಬೇಕಾಗುತ್ತೆ. ಇದು 20 ದಿನಗಳಲ್ಲಿ ನಮಗೆ 10,000ರಿಂದ 12,000 ಕೆಜಿಯಷ್ಟು ಸಾವಯವ ಪದಾರ್ಥವನ್ನ ನಮಗೆ ಒದಗಿಸ್ಕೊಡುತ್ತೆ. ಇದು ವಿಶೇಷವಾಗಿ ತಾವು ಗಮನಿಸಬೇಕು. ಈ ರೀತಿಯಾಗಿ ಅಜೋಲವನ್ನ ತೊಟ್ಟಿಗಳಲ್ಲಿ ನಾವೇ ಬೆಳ್ಕೋಬಹುದು. ಇದು ಬಹಳ ಸರಳವಾಗಿ ಬೆಳೆಯುವಂಥದ್ದು. ಇದಕ್ಕೆ ವಿಶೇಷವಾದಂತ ಯಾವುದೇ ಒಂದು ಪ್ರಯತ್ನದ ಬೇಕಾಗಿಲ್ಲ. ಇತ್ತೀಚೆಗೆ ಇದು ಬಹಳ ಪ್ರಸಿದ್ಧಿ ಆಗ್ತಾ ಇದೆ. ಯಾವ ವಿಷಯದಲ್ಲಿ ಪ್ರಸಿದ್ಧಿ ಆಗ್ತಾ ಇದೆ ಅಂದ್ರೆ, ಪಶುಗಳಿಗೆ ಆಹಾರವಾಗಿ ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಈ ತರದ್ದೊಂದು ಉಪಕಸಬುಗಳಿಗೆ ವಿಶೇಷವಾಗಿ ಇದರ ಒಂದು ಉಪಯೋಗ ಆಗ್ತಾ ಇದೆ. ಹೀಗೆ ಮೊದಲನೇ ದಿನ ನೀವು ವಿಚಾರ ಮಾಡಿದಂತ ದಿನ ಏನು ಇಲ್ಲದೆ ಇರೋಂಗೆ ಸ್ವಲ್ಪ ಇದ್ದದ್ದು 5ರಿಂದ 10 ದಿನಕ್ಕೇನೆ ನೀವು ಗಮನಿಸ್ತಿದ್ದೀರಿ. ಇಲ್ಲಿ ತುಂಬಾ ಚೆನ್ನಾಗಿ ಇದು ಬೆಳ್ಕೊಳ್ಳುತ್ತೆ. ಪಶುಗಳಿಗೆ, ಸಾಕು ಪ್ರಾಣಿಗಳಿಗೆ ಮನೆಯಲ್ಲಿ ನಾವು ಆಹಾರವಾಗಿ ಉತ್ಪಾದನೆ ಮಾಡುವಂತ ಒಂದು ಪ್ರಯತ್ನ ಮಾಡ್ಬೋದು. ಅದಲ್ಲದೇನೆ ಇದರಿಂದ ಸಾಕಷ್ಟು ಬೇರೆ ರೀತಿಯ ಉಪಯೋಗನೂ ಕೂಡ ಇದೆ. ಮತ್ತೊಂದು ಉಪಯೋಗ ವಿಶಿಷ್ಟವಾದದ್ದು ಏನಂತಂದ್ರೆ, ಇದರಿಂದ ಕಳೆಯ ನಿಯಂತ್ರಣ ಆಗುತ್ತೆ. ಈಗ ನಾವು ಗದ್ದೆ ಮಡಿಗಳಲ್ಲಿ ನಾವು ನೋಡ್ಬೋದು, ಈ ಸಾಲಲ್ಲಿ ಈ ಅಜೋಲ ಒಂದು ಬೆಳವಣಿಗೆಯಿಂದ ಕಳೆಯ ನಿಯಂತ್ರಣ ಒಂದು ಪ್ರಮಾಣಕ್ಕೆ ಆಗಿರುವಂಥದ್ದು ಕೂಡ ವಿಶೇಷವಾಗಿ ವಿಜ್ಞಾನಿಗಳು ಗಮನಿಸಿದ್ದಾರೆ. ಇದನ್ನು ಕೂಡ ರೈತರು ಗಮನಿಸಬೇಕು. ಹಾಗೇನೆ ಬಾತುಕೋಳಿ ಸಾಕಾಣಿಕೆಯಲ್ಲಿ ಇವತ್ತು ತುಂಬಾ ಪ್ರಸಿದ್ಧಿಯಾಗಿದೆ. ಇದು ಹೇಗಿದೆ ಅಂತಂದ್ರೆ, ಇಲ್ಲಿ ತಾವು ನೋಡ್ತಿದ್ದೀರಿ ಬಾತುಕೋಳಿ ಸಾಕಾಣಿಕೆ. ಇಲ್ಲಿ ಇವೆಲ್ಲ ಒಂದು ಸಮಗ್ರ ಕೃಷಿಯ ಒಂದು ಭಾಗ. ಇಲ್ಲಿ ರೈತ ಮುಖ್ಯವಾಗಿ ಭತ್ತವನ್ನ, ಗದ್ದೆಯನ್ನ ಬೆಳಿತಾನೆ. ಅದ್ರ ಜೊತೆಗೆ ಅಜೋಲ ಬೆಳವಣಿಗೆಯ ಜೊತೆಗೆ ಬಾತುಕೋಳಿ ಸಾಕಾಣಿಕೆ ಕೂಡ ರೈತ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈ ಬಾತುಕೋಳಿಗಳು ಇಲ್ಲಿರುವಂತ ಯಾವ ಕೀಟಗಳಿಂದ ನಮ್ಮ ಭತ್ತಕ್ಕೆ ಹಾನಿಯಾಗುತ್ತೋ ಆ ಕೀಟಗಳನ್ನು ಈ ಬಾತುಕೋಳಿಗಳು ತಿನ್ಬಿಡ್ತವೆ. ಅಲ್ಲಿಂದ ಆ ಮುಖಾಂತರ ಜೈವಿಕ ನಿಯಂತ್ರಣ ಆಗುತ್ತೆ. ಒಂದನೇದು. ಎರಡನೇ ವಿಷಯ, ಈ ಬಾತುಕೋಳಿಗಳ ಒಂದು ಅವುಗಳ ಇಕ್ಕೆಯಿಂದ ಸಾಕಷ್ಟು ಪೋಷಕಾಂಶಗಳು ನಮ್ಮ ಗದ್ದೆಗೆ ಸಿಗತ್ತೆ. ಎರಡನೇದು. ಹಾಗೇನೆ ಈ ಬಾತುಕೋಳಿಗಳ ಒಂದು ಓಡಾಟದಿಂದ, ಈ ಗದ್ದೆಯ ಒಂದು ಪ್ರದೇಶದಲ್ಲಿ ಓಡಾಡೋದ್ರಿಂದ ಕಳೆಯ ನಿಯಂತ್ರಣ ಕೂಡ ಆಗುತ್ತೆ ಅನ್ನೋದು ವಿಶೇಷವಾಗಿ ಗಮನಿಸಿರುವಂಥದ್ದು. ಹಾಗೇನೆ ಈ ಬಾತುಕೋಳಿಗಳ ಒಂದು ಸಂಪರ್ಕದಿಂದ ಆ ಸಸ್ಯಕ್ಕೆ ಒಂದು ಮಣ್ಣಿನ ಒಂದು ಉಪಚಾರ ಕೂಡ ಅಲ್ಲಿ ಆಗುವುದರ ಮುಖಾಂತರ ಒಳ್ಳೆಯ ಒಂದು ಆಮ್ಲಜನಕದ ಒಂದು ಅಲ್ಲಿ ಒದಗಿಸುವಂತ ಒಂದು ಪ್ರಯತ್ನ ಕೂಡ ಅಲ್ಲಿ ಆಗುತ್ತೆ ಅನ್ನೋದು ಬಹಳ ವಿಶೇಷವಾಗಿ ವಿಜ್ಞಾನಿಗಳು ಇವತ್ತು ಗಮನಿಸಿದ್ದಾರೆ. ಇದೊಂದು ಜಾಲ. ಇಲ್ಲಿ ಭತ್ತದ ಅಜೋಲ ಈ ರೀತಿಯಾಗಿ ನಾವು ಹಲವಾರು ಉಪಯೋಗಗಳನ್ನ ನಾವು ಮಾಡ್ಕೋಬಹುದು. ಅದೇ ರೀತಿ ಮೀನು ಸಾಕಾಣಿಕೆ ಕೂಡ ಇದರ ಗದ್ದೆಗಳ ಒಂದು ಭಾಗದಲ್ಲಿ ಮಾಡ್ತಿರುವಂತ ಉದಾಹರಣೆ ಕೇರಳ ರಾಜ್ಯದಲ್ಲಿ ವಿಶೇಷವಾಗಿ ಇದೆ. ಹಾಗೇನೆ ಈ ಅಜೋಲ ಬಳಕೆಯಿಂದ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಇದು ಪೋಷಕಾಂಶಗಳನ್ನು ಒದಗಿಸಬಹುದು ಅಂತಂದ್ರೆ, ಮುಖ್ಯವಾಗಿ ಸಾರಜನಕ 4ರಿಂದ 6% ಇದೆ. ಈ ನಮ್ಮ ತಿಪ್ಪೆಗೊಬ್ಬರದಲ್ಲಿ ಎಷ್ಟು ಪ್ರಮಾಣದ ಸಾರಜನಕ ಇದೆ ಅಂತಂದ್ರೆ ಬರೀ 0.5, ಅಂದ್ರೆ 1%ಕ್ಕಿಂತಲೂ ಕಡಿಮೆ ಇರುತ್ತೆ ನಮ್ಮ ತಿಪ್ಪೆಗೊಬ್ಬರದಲ್ಲಿ. ಈ ಅಜೋಲವನ್ನು ಬಳಸೋದು ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ, ಇದು 4ರಿಂದ 6 ಪಟ್ಟು ತಿಪ್ಪೆಗೊಬ್ಬರಕ್ಕೆ ಸಮ ಇದು ಅಂತ ನಾನು ಇವತ್ತು ವಿಶೇಷವಾಗಿ ತಮ್ಮ ಗಮನವನ್ನ ಈ ಕಡೆಗೆ ನಾನು ಹರಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅಂದ್ರೆ 1 ಕೆಜಿ ಅಜೋಲ
5 kg ತಿಪ್ಪೆ ಗೊಬ್ಬರಕ್ಕೆ ಸಮ ಅಂತ ಇವತ್ತು ನಾವು ಒಪ್ಕೋಬಹುದಂತ ವಿಷಯ. ಹಾಗೇನೆ ನಾವು ಇದುವರೆಗೂ ಚರ್ಚೆ ಮಾಡಿದಂಥದ್ದು ಸಾರಜನಕ ಸ್ಥಿರೀಕರಣಗೊಳಿಸುವಂತ ಜೈವಿಕ ಗೊಬ್ಬರ. ಎರಡನೆಯ ಮುಖ್ಯ ಜೈವಿಕ ಗೊಬ್ಬರ ಅಂತಂದ್ರೆ ರಂಜಕ ಕರಗಿಸುವಂತ ಜೈವಿಕ ಗೊಬ್ಬರ. ಇಲ್ಲಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರದ ಒಂದು ಅವಶ್ಯಕತೆ ನಮಗೆ ಯಾಕೆ ಬರುತ್ತೆ ಅಂತಂದ್ರೆ, ನಾವು ರಂಜಕವನ್ನ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರ DAP ಮುಖಾಂತರ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಮುಖಾಂತರ ನಾವು ಮಣ್ಣಿಗೆ ಕೊಡ್ತೇವೆ. ನಾವೇನಾದ್ರೂ 100 kg ಈ ಗೊಬ್ಬರ, ರಾಸಾಯನಿಕ ಗೊಬ್ಬರ, ರಂಜಕ ಗೊಬ್ಬರ ಏನಾದ್ರು ಹಾಕಿದ್ರೆ ಅದರಲ್ಲಿ 70% ಸ್ಥಿರೀಕರಣಗೊಂಡ್ಬಿಡುತ್ತೆ. ಅಂದ್ರೆ ನಮ್ಮ ಬೆಳೆಗಳಿಗೆ ಒದಗದೇ ಇರುವಂತ ರೂಪದಲ್ಲಿ ಅದು ಬದಲಾಗ್ಬಿಡುತ್ತೆ. ಅಂದ್ರೆ ಎಷ್ಟು ಜನಕ್ಕೆ ಇದರಿಂದ ಸಂತೋಷ ಆಗತ್ತೆ ಹೇಳಿ? ನಾವು 100 kg ಹಾಕ್ತಿವಿ, ಅದರಿಂದ 70 kg ಅದರ ಉಪಯೋಗ ಆಗೋದಿಲ್ಲ, ಬರೀ 20 kg ಮಾತ್ರ ನಮ್ಮ ಬೆಳೆಗಳಿಗೆ ಒದಗಿಸುತ್ತೆ ಅಂತಂದ್ರೆ ನಿಜವಾಗ್ಲೂ ಇದು ತುಂಬಾ ಆತಂಕ ಮತ್ತೆ ನಷ್ಟ ವಿಚಾರ ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು. ಈ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನ ಇದರ ಜೊತೆಗೆ ನಾವೇನಾದ್ರೂ ಬಳಸಿದ್ದೆ ಆದ್ರೆ ಈ 80% ಏನು ಸ್ಥಿರೀಕರಣಗೊಂಡು ರೂಪ ಬದಲಾಗುತ್ತೆ, ಬೆಳೆಗಳ ಒಂದು ಲಭ್ಯದ ಒಂದು ರೂಪವನ್ನ ಅದು ಒಂದು ಬದಲಾಗುತ್ತೆ ಅಂತ ನಾನು ಹೇಳ್ತಿದ್ದೆ ಇಷ್ಟೊತ್ತು. ಅದರ ಒಂದು ವಾಪಸ್ ಆ ಬೆಳೆಗಳಿಗೆ ಸಿಗುವಂತ ರೂಪಕ್ಕೆ ಬದಲಾಯಿಸುವಂತ ಒಂದು ವಿಶಿಷ್ಟ ಕೆಲಸವನ್ನ ಈ ಜೈವಿಕ ಗೊಬ್ಬರ ಮಾಡುತ್ತೆ. ಅಂದ್ರೆ ನಾನು 80% ಏನು ಬೆಳೆಗಳಿಗೆ ಸಿಗದೆ ಇರುವಂತ ಒಂದು ಜೈವಿಕ ಗೊಬ್ಬರ ಬದಲಾಗುತ್ತೆ ರಂಜಕ ಅಂತ ಹೇಳಿದ್ದು, ವಾಪಸ್ ಬೆಳೆಗಳಿಗೆ ಉಪಯೋಗ ಸಿಗುವಂತ ಒಂದು ಕೆಲಸ ಇದು ಮಾಡುತ್ತೆ. ಹಂಗಾಗಿ ಮಾಲಿನ್ಯವನ್ನ, ವಿಶೇಷವಾಗಿ ನಮ್ಮ ಹೆಚ್ಚು ದುಂದು ವೆಚ್ಚವನ್ನ, ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡುವಂತ ಒಂದು ಕೆಲಸ ಇದು ತುಂಬಾ ಯಶಸ್ವಿಯಾಗಿ ಮಾಡ್ತಾ ಇದೆ. ಇವತ್ತಿನ ದಿನ ಇದು ತುಂಬಾ ಪ್ರಸಿದ್ಧವಾದಂತ ಜೈವಿಕ ಗೊಬ್ಬರ. ರೈತರಲ್ಲಿ ಯಾರು ಅದನ್ನು ಬಹಳಷ್ಟು ಜನ ಇದನ್ನ ಯಶಸ್ವಿಯಾಗಿ ಬಹಳ ಸಾರ್ಥಕತೆಯಿಂದ ಇದನ್ನ ಬಳಸ್ತಿದ್ದಾರೆ ರೈತರು. ಇವುಗಳಲ್ಲಿ ಮುಖ್ಯವಾಗಿ ಸುಡೋಮೊನಾಸ್ ಮತ್ತೆ ಬ್ಯಾಸಿಲಸ್ ಅನ್ನೋದು 2 ಪ್ರಭೇದಗಳಿವೆ. ಹಾಗೇನೆ ಮುಂದಿನ ರಂಜಕ ಒದಗಿಸುವಂತ ಇನ್ನೊಂದು ಜೈವಿಕ ಗೊಬ್ಬರ, ರಂಜಕ ಒದಗಿಸುವ ಶಿಲೀಂಧ್ರ ಅಂತ ಹೇಳ್ತೀವಿ. ಇದಕ್ಕೆ ನಾವು ಮೈಕೋರೈಸಾ ಅಂತ ಹೆಸರು. ಇದು ವಿಶೇಷವಾಗಿ ರಂಜಕವನ್ನ, ಕರಗಿರುವಂತ ರಂಜಕವನ್ನ ಅಥವಾ ಆ ಬೆಳೆಗಳಿಗೆ ಲಭ್ಯವಾಗದೇ ಇರುವಂತ ರೂಪದಲ್ಲಿರುವಂತ ರಂಜಕವನ್ನ ಸಸ್ಯಗಳಿಗೆ ಯಶಸ್ವಿಯಾಗಿ ತಲುಪಿಸುವಂತ ಒಂದು ಕೆಲಸ, ಒದಗಿಸುವಂತ ಕೆಲಸ ಇದು ಮೈಕೋರೈಸಾ ಮಾಡುತ್ತೆ. ಅದರ ಜೊತೆಗೆ ಮುಖ್ಯವಾದಂತ ಲಘು ಪೋಷಕಾಂಶಗಳಾದ ತಾಮ್ರ, ಕಬ್ಬಿಣ, ಸತು, ಅಲ್ಯೂಮಿನಿಯಂ ಈ ಎಲ್ಲಾ ಲಘು ಪೋಷಕಾಂಶಗಳನ್ನು ಕೂಡ ಒದಗಿಸ್ಕೊಡುವಂಥದ್ದು ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬಹುದು. ಹಾಗೇನೆ ಇದರ ಒಂದು ಉಪಯೋಗ ಬರೀ ಪೋಷಕಾಂಶಗಳ ಲಭ್ಯತೆಗೆ ಅಷ್ಟೇ ಅಲ್ಲ. ಈಗ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು, ಈ ಬಿಳಿ ಬೇರುಗಳು ಇಲ್ಲೇನ್ ನೋಡ್ತಿದೀವಿ ಇದು ಮರದ ಬೇರುಗಳು. ಇಲ್ಲಿ ಹಸಿರು ಬೇರುಗಳನ್ನ ನೀವೇನ್ ನೋಡ್ತಿದೀವಿ ಇದು ಮೈಕೋರೈಸಾ ಬೇರುಗಳು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಒಂದು ಮರವನ್ನ ಇನ್ನೊಂದು ಮರಕ್ಕೆ ನಮಗೆ ಸಂಪರ್ಕ ಒದಗಿಸ್ಕೊಡುವಂಥದ್ದು. ಇಲ್ಲಿ ತಾವು ಗಮನಿಸಬಹುದು, ಮರದ ಬೇರುಗಳು ಒಂದು ಮಿತಿ ಇದೆ, ಅದರ ಒಂದು ದೂರ ಎಲ್ಲಿ ತನಕ ಹೋಗಿದೆ ಅನ್ನೋದರ ಒಂದು ಮಿತಿ ಇಲ್ಲಿ ತಾವು ಗಮನಿಸ್ತೀರಿ. ಈ ಮೈಕೋರೈಸಾ ಅವುಗಳ ಬೇರುಗಳ ಒಂದು ವಿಸ್ತರಣೆಯನ್ನ ಹೆಚ್ಚು ಮಾಡುತ್ತೆ ಅನ್ನೋದನ್ನ ತಾವು ಇಲ್ಲಿ ಗಮನಿಸಬಹುದು. ಇದರಿಂದ ಏನಾಗತ್ತೆ ಅಂತಂದ್ರೆ, ಹೆಚ್ಚು ಪೋಷಕಾಂಶಗಳನ್ನ ಸಸ್ಯಗಳು ಹೀರ್ಕೊಳ್ಳುವಂತ ಒಂದು ಪ್ರಯತ್ನ ಇಲ್ಲಿ ತಾವು ಗಮನಿಸಬಹುದು. ಸಸ್ಯಗಳ ಬೇರುಗಳಿಗೆ ಇನ್ನು ದಾಟಿ ಮುಂದೆ ಹೋಗಿ ಪೋಷಕಾಂಶಗಳನ್ನ ಹೀರ್ಕೊಳ್ಳುವಂತ ಒಂದು ಕೆಲಸ ಇಲ್ಲಿ ಮಾಡ್ತಾ ಇದೆ. ಬರೀ ಪೋಷಕಾಂಶ ಅಷ್ಟೇ ಅಲ್ಲ, ನೀರಿನ ಒಂದು ಉಪಯೋಗನೂ ಕೂಡ ಮುಂದೆನ ಒಂದು ಸ್ಥಳಕ್ಕೆ ಹೋಗಿ ಹೀರ್ಕೊಳ್ಳುವಂತ ಒಂದು ಪ್ರಯತ್ನ ಇಲ್ಲಿ ಸಸ್ಯಗಳು ಮಾಡ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಚಿತ್ರದಲ್ಲಿ ಇದನ್ನು ಕಾಣ್ತಿರುವಂತದ್ದು ಇದು ಯಾವುದೇ ಒಂದು ಮೈಕೋರೈಸಾ ಇದಕ್ಕೆ ಉಪಚಾರ ಮಾಡಿಲ್ಲ, ಇದರಲ್ಲಿ ಉಪಚಾರ ಮಾಡಿದ್ದಾರೆ. ಈ ಬೇರುಗಳ ಒಂದು ವಿಸ್ತಾರ, ಅವು ಪೋಷಕಾಂಶಗಳು ಎಲ್ಲಿಂದ ಎಲ್ಲಿ ತನಕ ಹೀರ್ಕೊಳ್ತವೆ, ಹಾಗೇನೆ ನೀರು, ಮಣ್ಣಲ್ಲಿರುವಂತ ನೀರನ್ನ ಒಂದು ಹೀರ್ಕೊಳ್ಳುವಂಥದ್ದನ್ನು ಕೂಡ ಇದು ಬಹಳ ಚೆನ್ನಾಗಿ ಸಸ್ಯಗಳಿಗೆ ಒದಗಿಸ್ಕೊಡುತ್ತೆ. ಹಂಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಜಲಕ್ಷಾಮ, ಜಲ ಬಾಧೆಯ ಒಂದು ವಾತಾವರಣ ಏನಾದ್ರೂ ಮಳೆ ಬರ್ದೇನೋ ಅಥವಾ ಏನೋ ಒಂದು ಕಾರಣದಿಂದ ಆದ್ರೆ ಈ ಮೈಕೋರೈಸಾ ಆ ಒಂದು ಜಲ ಕ್ಷಾಮದ ಬಾಧೆಯನ್ನ ತಡ್ಕೊಳ್ಳುವಂತ ಒಂದು ಶಕ್ತಿ ನಮ್ಮ ಬೆಳೆಗಳಿಗೆ ಕೊಡುತ್ತೆ. ಇದು ನಾವು ವಿಶೇಷವಾಗಿ ಗಮನಿಸಬೇಕು.
ಹಾಗೇನೆ ಈ ಬೇರುಗಳಲ್ಲಿ ಈ ಸೂಕ್ಷ್ಮಾಣು ಜೀವಿ ಎಲ್ಲನೂ ಇಲ್ಲಿ ಗಮನಿಸ್ಬೋದು. ಯಾವುದೇ ಬೇರಿನ ಮುಖಾಂತರ ಬರುವಂತ ರೋಗಗಳು ಇದರಿಂದ ಸಾಕಷ್ಟು ತಡ್ಕೊಳ್ತದೆ. ರೋಗ ಬೇರಿನ ಮುಖಾಂತರ ಬರ್ಬೋದಂತ ಕೆಲವಂತ ರೋಗಗಳನ್ನು ಕೂಡ ತಡ್ಕೊಳ್ಳುವಂತ ಒಂದು ಶಕ್ತಿ ಈ ಬೆಳೆಗಳಿಗೆ ಸಿಗುತ್ತೆ. ಹಂಗಾಗಿ ಪೋಷಕಾಂಶಗಳು, ನೀರಿನ ಒಂದು ಕ್ಷಾಮದ ಬಾಧೆ, ರೋಗಗಳನ್ನ ತಡ್ಕೊಳ್ಳುವಂತ ಶಕ್ತಿ, ಈ ರೀತಿ ಹಲವಾರು ಲಾಭಗಳು ನಮಗೆ ಇದರಿಂದ ಸಿಗುತ್ತೆ. ಮತ್ತೆ ಇದನ್ನ ಕೂಡ ನಾವೇ ತಯಾರಿ ಮಾಡ್ಕೋಬಹುದಾಗಿರುವಂತ ಜೈವಿಕ ಗೊಬ್ಬರ. ಈ ಚಿತ್ರದಲ್ಲಿ ವಿಶೇಷವಾಗಿ ಗಮನಿಸ್ತಿರುವಂತದ್ದು ಇಟ್ಟಿಗೆ ತೊಟ್ಟಿಯಲ್ಲಿ ಮೈಕ್ರೋರೇಸವನ್ನ ನಾವು ಸಾಮೂಹಿಕವಾಗಿ ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರ. ಇಲ್ಲಿ ತಾವು ಇಲ್ಲಿ ಗಮನಿಸ್ತಿದ್ದೀರಿ, ಇದು ತಮಿಳ್ ಭಾಷೆಯಲ್ಲಿ ನೀವು ಬೋರ್ಡ್ ಅನ್ನ ನೋಡ್ತಿದ್ದೀರಿ. ಇದರ ವಿಶಿಷ್ಟತೆ ಇಲ್ಲಿ, ಈ ಚಿತ್ರದ ವಿಶಿಷ್ಟತೆ ಏನು ಅಂತಂದ್ರೆ, ನನ್ನ ಗುರುಗಳು ಕೊಯಮತ್ತೂರು ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಮ್ಮ ಟೀಚರ್ ಒಂದು DBT ಪ್ರಾಜೆಕ್ಟ್, ಒಂದು ರಾಜ್ಯ ಮಟ್ಟದ ಒಂದು ಪ್ರಾಜೆಕ್ಟ್ ಮುಖಾಂತರ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಅವರೇ ಉತ್ಪಾದನೆ ಮಾಡಿಕೊಂಡು ಅವರೇ ಇದನ್ನ ಮಾರುಕಟ್ಟೆ ಮಾಡಿ ಹಣ ಗಳಿಸುವಂತ ಒಂದು ಪ್ರಾಜೆಕ್ಟ್ ಅನ್ನ ನಮ್ಮ ಟೀಚರ್ ಒಬ್ರು ಮಾಡಿದಂಥದ್ದು. ಅದರ ಒಂದು ಫೋಟೋಗಳು ಇವು. ಆಕ್ಚುಲಿ ತಮಿಳುನಾಡು ಅಲ್ಲಿ ರೈತರು ಸ್ತ್ರೀ ಶಕ್ತಿ ಗುಂಪಲ್ಲಿ ಮಾಡಿದಂಥದ್ದು ಒಂದು ಪ್ರಯತ್ನ. ಇದು ಬಹಳ ಸರಳ. ನಿಮಗೆ ಇಲ್ಲಿ ಕಾಣ್ತಿರುವಂತ ಒಂದು ಸಾಮೂಹಿಕ ಉತ್ಪಾದನೆಗೆ ಒಂದು ತೊಟ್ಟಿ ಬೇಕು. ಅಲ್ಲಿ ನೀರನ್ನ ವರ್ಮಿಕ್ಯುಲೈಟ್ ನೊಂದಿಗೆ ತೊಟ್ಟಿಯಲ್ಲಿ ಸಿಂಪಡಿಸ್ಬೇಕು. ಅದರಲ್ಲಿ ಈ ರೀತಿ ಬೀಜಗಳನ್ನ ಬಿತ್ತೋದಕ್ಕೆ ಉಬ್ಬುಗಳನ್ನ ತಯಾರಿಸ್ಕೋಬೇಕು. ಹಾಗೇನೆ ಇದಕ್ಕೆ ಮುಖ್ಯವಾಗಿ ನಾವು ಮೆಕ್ಕೆಜೋಳವನ್ನ ಅಥವಾ ರಾಗಿಯನ್ನ ನಾವು ಇದಕ್ಕೆ ಬಳಸ್ತೇವೆ. ಇದನ್ನ ಬಳಕೆ ಉಪಚಾರ ಮಾಡಿದ ನಂತರ ಕೆಲವೇ ದಿನಗಳಲ್ಲಿ, ಅಂದ್ರೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೀವು ಕಾಣ್ತಿರೋ ರೀತಿ ಇದರ ಮೈಕ್ರೋರೈಸಾ ಅದರ ಬೇರುಗಳಲ್ಲಿ, ಈ ಸಸ್ಯದ ಬೇರುಗಳಲ್ಲಿ ಅದು ಉತ್ಪಾದನೆ ಆಗುತ್ತೆ. ಈ ಬೇರುಗಳನ್ನ ಕಟ್ ಮಾಡಿ ಪ್ಯಾಕ್ ಮಾಡಿ ರೈತರು, ಈ ಸ್ತ್ರೀ ಶಕ್ತಿ ಗುಂಪಿನ ಈ ಭಾಗದವರು ಉತ್ಪಾದನೆ ಮಾಡ್ಕೊಂಡು ಮಾರಾಟ ಮಾಡ್ಕೊಂಡು ಸಾಕಷ್ಟು ಹಣವನ್ನು ಗಳಿಸಿದಂತ ಒಂದು ಯಶಸ್ವಿ ಪ್ರಯೋಗ ತಮಿಳುನಾಡಲ್ಲಿ ಆಗಿದೆ. ಇದನ್ನು ಕೂಡ ತಾವೆಲ್ಲರೂ ರೈತ ಬಾಂಧವರು ವಿಶೇಷವಾಗಿ ಗಮನಿಸಿ ಈ ಒಂದು ಪ್ರಯತ್ನವನ್ನು ಕೂಡ ತಾವು ಮಾಡಬಹುದು. ಹಾಗೇನೆ ಮುಂದಿನ ಹಂತ ಸಸ್ಯ ಬೆಳವಣಿಗೆಗೆ ಪ್ರಚೋದಿಸುವಂತ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿದಾವೆ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಸಾಮಾನ್ಯವಾಗಿ ಅನ್ನ, ಸಾಂಬಾರ್, ಮುದ್ದೆ ಅಥವಾ ಚಪಾತಿ ಇವುಗಳು ಊಟ ಮಾಡ್ತಿರ್ತಾರೆ. ಆದ್ರೆ ನಮ್ ಬೆಳೆಯುವಂತ ಮಕ್ಕಳು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾವೇನ್ ಮಾಡ್ತೀವಿ, ಹಾರ್ಲಿಕ್ಸ್ ಕುಡಿಸ್ತೀವಿ, ಕಾಂಪ್ಲಾನ್ ಇವುಗಳೆಲ್ಲನ್ನು ಬೇರೆ ಬೇರೆ ಈ ತರದ್ದು ಶೀಘ್ರವಾಗಿ ಬೆಳೆಯುವಂತ ಮಗು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತೇಳಿ ನಾವು ಹಾರ್ಲಿಕ್ಸ್ ಕುಡಿಸ್ತೀವಿ, ಕಾಂಪ್ಲಾನ್ ಕುಡಿಸ್ತೀವಿ. ಈ ತರದ್ದು ಹಲವಾರು ಒಂದು ಪ್ರಯತ್ನ ಕೂಡ ಜೊತೆಗೆ ಮಾಡ್ತಿರ್ತೀವಿ. ಅದರ ಯಾಕೆ ಅಂತಂದ್ರೆ ಬೆಳೆಯುವಂತ ಮಗು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಮ್ಗೆ ಆಸೆ. ಹಾಗೇನೆ ಇಲ್ಲೂ ಕೂಡ ಬೆಳೀತಾ ಇರುವಂತ ಬೆಳೆ ಇನ್ನೂ ಉತ್ತಮವಾಗಿ ದಷ್ಟಪುಷ್ಟವಾಗಿ ರೋಗ ಬಾಧೆಗಳನ್ನ, ಕೀಟ ಬಾಧೆಗಳನ್ನ ತಡ್ಕೊಳ್ಳುವಂತ ಒಂದು ಶಕ್ತಿಯನ್ನ ಒಳಗಡೆಯಿಂದನೇ ಮೈಗೂಡಿಸ್ಕೊಳ್ಳಿ. ರೋಗ ಬರೋದಕ್ಕೆ ಮೊದಲನೇ ನಾವು ನಿಯಂತ್ರಣದ ಕ್ರಮ, ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ಒಂದು ಪ್ರಯತ್ನ ಈ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ನಮಗೆ ಆಗತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಹಲವಾರು ಪೋಷಕಾಂಶಗಳನ್ನ ನಮ್ಗೆ ಒದಗಿಸ್ಕೊಡೋದ್ರ ಮುಖಾಂತರ ನಮಗೆ ಬೆಳೆಗೆ ರೋಗ ತಡ್ಕೊಳ್ಳುವಂತ ಒಂದು ಶಕ್ತಿಯನ್ನ ಕೊಡುತ್ತೆ. ಇದು ನಾವು ವಿಶೇಷವಾಗಿ ಟ್ರೈಕೋಡರ್ಮಾ ಅನ್ನೋ ಒಂದು ಸೂಕ್ಷ್ಮ ಜೀವಿ ತಮ್ಮೆಲ್ಲರಿಗೂ ಪರಿಚಯನೇ ಇದೆ ಅಂತ ಅನ್ಕೋತೀನಿ ನಾನು. ಇದರ ಪರಿಚಯ ಸಾಮಾನ್ಯವಾಗಿ ಬಹಳಷ್ಟು ರೈತರಲ್ಲಿದೆ. ಇದು ಒಂದು ಶಿಲೀಂಧ್ರ ಆಗಿದ್ದು ನಮ್ಮ ಬೆಳವಣಿಗೆಗೆ ಬೇಕಾದಂತ ಹಲವಾರು ಪೋಷಕಾಂಶಗಳು, ರೋಗ ನಿರೋಧಕ ಶಕ್ತಿ, ವಿಶೇಷವಾಗಿ ಸೊರಗು ರೋಗ ನೀವು ನೋಡಿರ್ತೀರಿ, ಗಿಡ ಬಾಡೋಗ್ಬಿಡುತ್ತೆ ಕೆಲವೇ ದಿನಗಳಲ್ಲಿ, ಅಂತ ಒಂದು ತಡ್ಕೊಳ್ಳುವಂತ ಶಕ್ತಿ ಕೂಡ ಇದು ಬಹಳ ಚೆನ್ನಾಗಿ ಕೊಡುತ್ತೆ. ಮತ್ತೆ ಇದನ್ನ ಎಲ್ಲಾ ಬೆಳೆಗಳು ಕೂಡ ನಾವು ಬಳಸ್ತೀವಿ. ಇದು ವಿಶೇಷವಾಗಿ ಇವತ್ತಿನ ದಿನ ದಾಳಿಂಬೆ ರೋಗದಲ್ಲಿ ದುಂಡಾಣು ಅಂಗಮಾರಿ ರೋಗಕ್ಕೆ ನಮಗೆ ಯಾವ ಒಂದು ಪರಿಹಾರವೂ ಸಿಗ್ತಾ ಇಲ್ಲ. ನಮ್ಮ ರೈತರಿಗೆ ಇರುವಂತ ಒಂದು ಕೆಲವು ಆಯ್ಕೆಗಳಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಬಳಸುವಂಥದ್ದು, ಅದರಲ್ಲಿ ವಿಶೇಷವಾಗಿ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಫ್ಲೋರಸೆನ್ಸ್ ನ ಇವತ್ತು ರೈತರು ಒಂದು ಹಂತಕ್ಕೆ ನಿಯಂತ್ರಣ ಮಾಡುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹಾಗೇನೆ ಮುಂದಿನ ಹಂತ ಜೈವಿಕ ಗೊಬ್ಬರಗಳಲ್ಲಿ ಗೊಬ್ಬರ ಕೊಳಿಸುವಂತ ಸೂಕ್ಷ್ಮಾಣು ಜೀವಿಗಳು. ಈಗ ನಾವು ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮನೆಯಲ್ಲಿ ಉತ್ಪಾದನೆ ಆದಂತ
ಎಲ್ಲ ಸಾವಯವ ಪದಾರ್ಥಗಳನ್ನ ನಮ್ಮ ಕಣದಿಂದ ಅಥವಾ ನಮ್ಮ ಹೊಲದಿಂದ ಅಥವಾ ನಮ್ಮ ತೋಟದಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಪದಾರ್ಥ ಉತ್ಪತ್ತಿ ಆಗುತ್ತೆ. ಆ ವಸ್ತುಗಳನ್ನೆಲ್ಲ ನಾವು ಏನ್ ಮಾಡ್ತೀವಿ, ಪ್ರತಿಯೊಂದು ಕುಟುಂಬಕ್ಕೂ ಅದರದೇ ಆದಂತ ಒಂದು ತಿಪ್ಪೆ ಇರುತ್ತೆ. ನಾವು ಎಲ್ಲ ಸಾವಯವ ಪದಾರ್ಥ ತಿಪ್ಪೆಗೆ ಹಾಕ್ಬಿಡ್ತೀವಿ. ವರ್ಷದ ಕೊನೆಗೆ ಒಂದ್ಸತಿ ಆ ತಿಪ್ಪೆ ಗೊಬ್ಬರವನ್ನ ನಮ್ಮ ಹೊಲಕ್ಕೆ ತೋಟಕ್ಕೆ ನಾವು ಹಾಕುವಂಥದ್ದು ನಮ್ಮ ಸಾಮಾನ್ಯ ಸಾಂಪ್ರದಾಯಿಕ ಪದ್ಧತಿ. ಆದರೆ ಇವತ್ತಿನ ಒಂದು ಕೃಷಿ ವೇಗವಾಗಿ ಒಂದು ಪ್ರಗತಿ ಆಗ್ತಿರೋ ಒಂದು ಹಂತದಲ್ಲಿ ಸಾವಯವ ಒಂದು ಕೃಷಿಯ ಒಂದು ಮಹತ್ವದ ಒಂದು ಹಿನ್ನೆಲೆಯಲ್ಲಿ ನಮಗೆ ಇರುವಂತ ಈ ಜೈವಿಕ ಈ ಒಂದು ಸಾವಯವ ಗೊಬ್ಬರ ವರ್ಷಕ್ಕೆ ಒಂದ್ಸರ್ತಿ ಸಾಕಾಗ್ತಾ ಇಲ್ಲ, ನಮಗೆ ಇದರ ಪ್ರಮಾಣ ಹೆಚ್ಚು ಬೇಕಾಗಿದೆ. ಹಂಗಾಗಿ ನಾವು 2-3 ತಿಂಗಳಿಗೆ ಒಂದ್ಸರ್ತಿ ನಾವೇನಾದ್ರೂ ಇದೇ ಪ್ರಮಾಣದ ನಾವು ಸಾವಯವ ಗೊಬ್ಬರವನ್ನು ನಾವು ಏನಾದ್ರೂ ಕೊಳಸಿ ಸಾವಯವ ಪದಾರ್ಥಗಳನ್ನು ಕೊಳಸಿ ನಾವು ಶೀಘ್ರವಾಗಿ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಮ್ಮಲ್ಲಿ ಅವಕಾಶಗಳಿದ್ದಾವೆ. ಹಿಂದೆ ಎಲ್ಲಾನು ತಿಪ್ಪೆಗೆ ಹಾಕಿದಂತ ಗೊಬ್ಬರವನ್ನ ಕಸವನ್ನ ಗೊಬ್ಬರ ವರ್ಷಕ್ಕೆ ಒಂದ್ಸತಿ ತೆಗಿತಿದ್ರು. ಇವತ್ತು ಈ ಸೂಕ್ಷ್ಮಾಣು ಜೀವಿಗಳ ಒಂದು ಉಪಚಾರದಿಂದ ಇದರ ಪ್ರಮಾಣವನ್ನ 2-3-4 ಪಟ್ಟು ಹೆಚ್ಚು ಮಾಡ್ಕೋಬಹುದು. ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಉಪಚಾರದಿಂದ ನಾವು 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸತಿ ಗೊಬ್ಬರವನ್ನ ನಾವು ಅದೇ ಉತ್ಪಾದನೆ ಮಾಡ್ಕೋಬಹುದಂತ ಒಂದು ವಿಶಿಷ್ಟ ಕ್ರಮ. ಈ ಒಂದು ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರದ ಒಂದು ಭಾಗವಾದಂತ NCOF ನವರು ಒಂದು ತ್ಯಾಜ್ಯ ವಿಭಜಕ ಅಂತೇಳಿ ವೇಸ್ಟ್ ಡಿಕಂಪೋಸರ್ ತುಂಬಾ ಪ್ರಸಿದ್ಧಿ ಆಗ್ತಾ ಇದೆ. ರೈತರು ಈ ಬಗ್ಗೆ ಕೆಲವರೆಲ್ಲ ಉಪಯೋಗಿಸ್ಕೊಂಡಂತ ರೈತರು ಕೂಡ ಇದ್ದಾರೆ, ವಿಚಾರವಾಗಿ ತಿಳ್ಕೊಬೇಕು ಅನ್ನೋರು ಕೂಡ ಇದ್ದಾರೆ. ಇಲ್ಲಿ ಈ ಚಿತ್ರದಲ್ಲಿ ತಾವು ಕಾಣ್ತಿದ್ದೀರಿ, ಇದು ಬರೀ 20 ರೂಪಾಯಿ ಇದರ ಒಂದು ಬೆಲೆ. ಇದನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂತಂದ್ರೆ 2 kg ಬೆಲ್ಲವನ್ನ ತಗೊಂಡು 200 ಲೀಟರ್ ನೀರಲ್ಲಿ ಅದನ್ನ ಕರಗಿಸಿ ದೊಡ್ಡ ಒಂದು ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಬೆರೆಸ್ಬೇಕು. ಇಲ್ಲಿ ಕೊಟ್ಟಿರೋಂತ ಒಂದು ಸಣ್ಣ ಬಾಟಲ್ ಅಲ್ಲಿ ಸಿಗುವಂತ ಈ ತ್ಯಾಜ್ಯ ವಿಭಜಕವನ್ನು ತೆಗೆದುಕೊಂಡು ಅದರ ಎಲ್ಲಾ ವಿಷಯಗಳನ್ನ ಈ ಬೆಲ್ಲದ ಜೊತೆಗೆ ನಾವು ಚೆನ್ನಾಗಿ ಕಲಿಸ್ಬೇಕು. ಅದರಿಂದ ಕೈಗಳಿಂದ ಇದನ್ನ ನೇರ ಸಂಪರ್ಕವನ್ನು ನಾವು ಮಾಡಬಾರ್ದು. ಇದನ್ನ ಡ್ರಮ್ ಅಲ್ಲಿ ನಾವು ಇದನ್ನ ಚೆನ್ನಾಗಿ ಕಲಿಸಿದ್ದೆ ಆದ್ರೆ ಮುಂದಿನ ಇದನ್ನ 5 ದಿನಗಳಲ್ಲೇ ನಾವು ಈ ಒಂದು ಡ್ರಮ್ ಅಲ್ಲಿ ಇರುವಂತ ಒಂದು ಕೆನೆಯ ಬಣ್ಣಕ್ಕೆ ನಾವು ತಿರುಗುತ್ತೆ. ಇದ್ರ ಮುಖಾಂತರ ನಾವು 200 ಲೀಟರ್ನ ಅಷ್ಟು ನಾವು ಈ ಸಾವಯವ ತ್ಯಾಜ್ಯ ವಿಭಜಕವನ್ನ ನಾವು ತಯಾರಿಸ್ಕೋಬಹುದು. ಮತ್ತೆ ಆ ಗೊಬ್ಬರಕ್ಕೆ ನಾವು ಉಪಚಾರ ಮಾಡೋದ್ರ ಮುಖಾಂತರ 1 ಅಥವಾ 2 ತಿಂಗಳಲ್ಲೇ ನಾವು ಗೊಬ್ಬರವನ್ನ ನಾವು ಉತ್ಪಾದನೆ ಮಾಡ್ಕೋಬಹುದು ಅಂತ ಹೇಳಿ ಈ NCOF ಕೇಂದ್ರ ಸರ್ಕಾರದ ಒಂದು ಭಾಗವಾದಂತ ಇವುಗಳಲ್ಲಿ ನಮ್ಗೆ ಲಭ್ಯ ಇದೆ. ಹಾಗೇನೆ ನಮ್ಮ ಈ ಒಂದು ವಿಷಯದ ಕೊನೆಯ ಭಾಗ ಜೈವಿಕ ಗೊಬ್ಬರವನ್ನ ನಾವು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ. ನಮಗೆ ಬೇರೆ ಬೇರೆ ಬೆಳೆಗಳಿದಾವೆ, ಕೆಲವೆಲ್ಲನೂ ಪ್ರತಿ ವರ್ಷ ನಾವು ಬಿತ್ತನೆ ಮಾಡ್ತೇವೆ, ಕೆಲವು ಬಹುವಾರ್ಷಿಕ ಬೆಳೆಗಳಿದಾವೆ, ನಮಗೆ ಕೆಲವೇ ತಿಂಗಳಲ್ಲಿ ನಾವು ಬೆಳೆ ತಗೊಳ್ಳುವಂಥದ್ದು ಇದಾವೆ. ಈ ತರ ಬೇರೆ ಬೇರೆ ಒಂದು ರೀತಿಯ ಬೆಳೆಗಳ ವಿಚಾರ ಇದ್ದಾಗ ಒಂದೊಂದಕ್ಕೂ ಒಂದೊಂದು ರೀತಿ ಬದಲಾಗುತ್ತೆ. ಹೇಗೆ ಬಳಸಬೇಕು ಅನ್ನೋದು ವಿಚಾರ ಬೆಳೆಯಿಂದ ಅಂತರ ಬೇರೆ ಬೇರೆ ವ್ಯತ್ಯಾಸ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಮೊದಲನೆಯ ಒಂದು ವಿಚಾರ ಅಂತಂದ್ರೆ ಇಲ್ಲಿ 3 ತರದ ಬಳಕೆಯ ವಿಧಾನ ಇದಾವೆ. ಒಂದು ಬೀಜೋಪಚಾರ ಕ್ರಮ. ಇದು ನಾವು ಜೈವಿಕ ಗೊಬ್ಬರವನ್ನ ನಾವು ಸಾಮಾನ್ಯವಾಗಿ ಈ ರೀತಿ ಒಂದು ಪಾಕೆಟ್ ಅಲ್ಲಿ ಒಂದು ಪಟ್ಟಣದಲ್ಲಿ ನಮಗೆ ಲಭ್ಯ ಇರುತ್ತೆ. ಸಾಮಾನ್ಯವಾಗಿ 200 ಗ್ರಾಂ ಪಟ್ಟಣ ಸಿಗ್ಬೋದು, ಅಥವಾ ಸಾಮಾನ್ಯ 1 kg ಕೂಡ ಪಟ್ಟಣ ಇವತ್ತು ಜೈವಿಕ ಗೊಬ್ಬರ ಸಿಗುತ್ತೆ. ನಮ್ಗೆ ಸಾಮಾನ್ಯ 1 ಎಕರೆಗೆ 10 kg ಬಿತ್ತನೆ ಬೀಜ ಬೇಕಾಗತ್ತೆ. ಇದಕ್ಕೆ 200 ಗ್ರಾಂ ಜೈವಿಕ ಗೊಬ್ಬರ, ಪ್ರತಿ 10 kgಗೆ 200 ಗ್ರಾಂ. ಈ ಪ್ರಮಾಣದಲ್ಲಿ ನಮಗೆ ಜೈವಿಕ ಗೊಬ್ಬರದ ಅವಶ್ಯಕತೆ ಬೀಜೋಪಚಾರಕ್ಕೆ ಬೇಕಾಗುತ್ತೆ. ಇಲ್ಲಿ ಜೈವಿಕ ಗೊಬ್ಬರದ ಅವಶ್ಯಕತೆ ಆ ಒಂದು ಬೀಜದ ಗಾತ್ರ ಏನಿರುತ್ತೆ ಮತ್ತೆ ಎಷ್ಟು ಎಕರೆಗೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ಕೋಬೇಕು. ಪ್ರತಿ ಎಕರೆಗೆ ಸಾಮಾನ್ಯವಾಗಿ ಬಿತ್ತನೆ ಬೀಜ 10 kg ಬೇಕಾಗುತ್ತೆ, ಪ್ರತಿ 10 kgಗೆ 200 ಗ್ರಾಂ ಜೈವಿಕ ಗೊಬ್ಬರ ಬೇಕಾಗುತ್ತೆ. ಹೀಗೆ ತಾವೇ ತಮ್ಮ ಎಕರೆ ಮತ್ತೆ ಬೆಳೆ ಮತ್ತೆ ಬೀಜದ ಗಾತ್ರದ ಆಧಾರದ ಮೇಲೆ ತಾವೇ ನಿರ್ಧಾರ ಮಾಡ್ಕೋಬಹುದು. ಇದನ್ನ ಉತ್ಪತ್ತಿ ಮಾಡುವಂತ ಒಂದು ಕ್ರಮ ಹೇಗೆ ಅಂತಂದ್ರೆ, ಈ ಬೀಜಕ್ಕೆ ಲೇಪಿಸೋದು ಮೊದಲು ಆಕ್ಚುಲಿ ನಾವ್ ಏನ್ ಮಾಡ್ಬೇಕು, ಒಂದು ಅಂಟು ದ್ರಾವಣವನ್ನ ನಾವು ತಯಾರಿ ಮಾಡ್ಕೋಬೇಕು.
ಈ ಅಂಟು ದ್ರಾವಣ ಹೇಗಿರುತ್ತೆ ಅಂದ್ರೆ, ನಾವು ದೀಪಾವಳಿ ಹಬ್ಬದ ಒಂದು ಕಜ್ಜಾಯ ಒಂದು ಮಾಡುವಂತ ಒಂದು ಬೆಲ್ಲದ ಪಾಕ ಆ ಒಂದು ರೀತಿಯಾಗಿರುತ್ತೆ. ಇದನ್ನ 1/4 ಲೀಟರ್ 1/4 ಗ್ರಾಮ್ ಬೆಲ್ಲವನ್ನ ಅಥವಾ ಸಕ್ಕರೆ ಯಾವ್ದಾದ್ರು ಬಳಸ್ಕೋಬಹುದು. 1/4 ಗ್ರಾಮ್ ಬೆಲ್ಲವನ್ನ ಇದನ್ನ 1 ಲೀಟರ್ ನೀರಲ್ಲಿ 1 ಲೀಟರ್ ನೀರಲ್ಲಿ ಕರಗಿಸಿ ಒಂದು 250 ಗ್ರಾಮ್ ಬೆಲ್ಲ 1 ಲೀಟರ್ ನೀರಲ್ಲಿ ಒಂದು 15ರಿಂದ 20 ನಿಮಿಷಗಳ ಕಾಲ ಕುದಿಸಬೇಕು. ಅವಾಗ ನಮ್ಗೊಂದು ರೀತಿ ಪಾಕದ ರೀತಿ ಬರುತ್ತೆ. ಸೊ ಇದಕ್ಕೆ 1 kg ಬೀಜಕ್ಕೆ ಸುಮಾರು 300ರಿಂದ 500 ಮಿಲಿಲೀಟರ್ ಈ ರೀತಿಯಾದಂತ ಒಂದು ಅಂಟು ದ್ರಾವಣ ತಯಾರಿ ಮಾಡ್ತೀವಿ. ಇಲ್ಲಿ ತಾವು ನೋಡ್ಬೋದು ಈ ಚಿತ್ರದಲ್ಲಿ ಇಲ್ಲಿ ಬಿತ್ತನೆ ಬೀಜ ಇದೆ. ಇಲ್ಲಿ ಬೇರೆ ಬೇರೆ ಜೈವಿಕ ಗೊಬ್ಬರವನ್ನ ಹೇಗೆ ಉಪಚಾರ ಮಾಡ್ತಿದ್ದಾರೆ ಅನ್ನೋದನ್ನ ತಾವು ಗಮನಿಸ್ಬೇಕು. ಇಲ್ಲಿ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಹಾಳೆ ಅಥವಾ ಗೋಣಿ, ಶುದ್ಧವಾದಂತ ಗೋಣಿ ಚೀಲ ಅಂಥದ್ರ ಮೇಲೆ ಈ ಉಪಚಾರ ಮಾಡಿದಂತ ಇಲ್ಲಿ ಜೈವಿಕ ಗೊಬ್ಬರ, ಇಲ್ಲಿ ಬಿತ್ತನೆ ಬೀಜ ಇದೆ. ಬಿತ್ತನೆ ಬೀಜಕ್ಕೆ ಮೊದಲು ಅಂಟು ದ್ರಾವಣವನ್ನ ಸಿಂಪಡಿಸಬೇಕು. ಅದರ ನಂತರ ಈ ಒಂದು ಜೈವಿಕ ಗೊಬ್ಬರವನ್ನ ಅದರ ಮೇಲೆ ಉಪಚಾರ ಮಾಡಿದಾಗ ಈ ಜೈವಿಕ ಗೊಬ್ಬರ ಈ ಬಿತ್ತನೆ ಬೀಜಕ್ಕೆ ಅಂಟಿಕೊಳ್ಳುತ್ತೆ. ಇಂಥ ಒಂದು ಉಪಚಾರ ಮಾಡಿದಂತ ಬಿತ್ತನೆ ಬೀಜವನ್ನ ನೆರಳಲ್ಲಿ ಕೆಲವು ಗಂಟೆಗಳ ಕಾಲ ಅದನ್ನ ನಾವು ಒಣಗಿಸ್ಬೇಕು. ಒಣಗಿಸಿದ ನಂತರ ಒಂದು 5-6 ಗಂಟೆಗಳ ನಂತರ ನಾವು ಮುಂದಿನ ಬಿತ್ತನೆಗೆ ನಾವು ಹೋಗ್ಬೇಕಾಗುತ್ತೆ. ಮುಂದಿನದ್ದು 2ನೇ ವಿಧ ಸಸ್ಯ ಬೇರುಗಳಿಗೆ ಉಪಚಾರಿಸುವಂಥದ್ದು. ಇದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಟೊಮೆಟೊ ಅಥವಾ ಮೆಣಸಿನಕಾಯಿ ಈ ತರದ್ದು ನಾಟಿ ಮಾಡುವಂತ ಬೆಳೆಗಳಿಗೆ ನಾವು ಸಸ್ಯ ಬೇರುಗಳಿಗೆ ಉಪಚಾರ ಮಾಡುವಂಥದ್ದು. ಇದು ಭತ್ತದ ಪೈರನ್ನ ನಾವು ಮಡಿಗಳಲ್ಲಿ ಬಿಟ್ಟಿರ್ತೀವಿ. ನಾಟಿ ಮಾಡೋದಕ್ಕೆ ಮೊದಲು ಇದನ್ನ ಉಪಚಾರ ಮಾಡುವಂತ ಒಂದು ಕ್ರಮ. ಇದನ್ನ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ, 1 kg ಜೈವಿಕ ಗೊಬ್ಬರವನ್ನ 10 ಲೀಟರ್ ನೀರಲ್ಲಿ ನಾವು ಕಲಸಿ ರಾಡಿ ಮಾಡ್ತೀವಿ. ಒಂದು ಡ್ರಮ್ ಬಳಸ್ಬೋದು ಅಥವಾ ತೊಟ್ಟಿ ಬಳಸ್ಬೋದು. ಇಂಥದ್ರ ಈ ಸಸಿಗಳನ್ನ ಮಡಿಯಿಂದ ಕಿತ್ತು ಮುಖ್ಯ ಪ್ರದೇಶಕ್ಕೆ ನಾಟಿ ಮಾಡೋ ಮೊದಲು ಅವುಗಳ ಬೇರುಗಳಿಗೆ ಈ ಜೈವಿಕ ಗೊಬ್ಬರವನ್ನ ರಾಡಿಯಲ್ಲಿ ಕನಿಷ್ಠ ಒಂದು 30 ನಿಮಿಷ ಆದ್ರೂ ಅದರಲ್ಲಿ ನಾವು ಬಿಡಬೇಕಾಗುತ್ತೆ. ಅದರ ನಂತರ ನಾವು ನೇರವಾಗಿ ನಮ್ಮ ಮುಖ್ಯ ಪ್ರದೇಶದಲ್ಲಿ ನಾವು ನಾಟಿ ಮಾಡಬಹುದು. ಇದು 3ನೇ ಕ್ರಮ. ಈಗ ನಮ್ಗೆ ಆಲೂಗಡ್ಡೆ, ಕಬ್ಬು ಇದನ್ನ ನಾವು ಹೇಗೆ ಉಪಚಾರ ಮಾಡ್ಬೇಕಂದ್ರೆ, 1 kg ಜೈವಿಕ ಗೊಬ್ಬರವನ್ನ ಟ್ಯಾಂಕ್ ಅಥವಾ ಡ್ರಮ್ ಅಲ್ಲಿ 50 ಲೀಟರ್ ನೀರಲ್ಲಿ ನಾವು ಮಿಶ್ರಣ ಮಾಡಬೇಕು. ಆ ರಾಡಿ ಆಗುತ್ತೆ ಅದು. ಹಾಗೆ ಈ ಕತ್ತರಿಸಿದ ತುಂಡುಗಳನ್ನ ನಾವು 30 ನಿಮಿಷಗಳ ಕಾಲ ಇದರಲ್ಲಿ ನೆನೆಸಿಟ್ಟು ಮುಳುಗಿಸಿ ಆಮೇಲೆ ನಂತರ ಅದನ್ನ ಬಿತ್ತನೆ ಮಾಡುವಂಥದ್ದು ಕ್ರಮ ಕೂಡ ಮಾಡಬಹುದು. ಹಾಗೇನೆ ರೈಸೋಬಿಯಂ ಜೈವಿಕ ಗೊಬ್ಬರವನ್ನ ನಾವು ಹೇಗೆ ಬಳಸಬೇಕು ಅಂತಂದ್ರೆ, ಪ್ರತಿ ಎಕರೆಗೆ ನಮಗೆ ಬಿತ್ತನೆ ಬೀಜಕ್ಕೆ ನಮಗೆ 200 ಗ್ರಾಮ್ ಈ ಜೈವಿಕ ಗೊಬ್ಬರದ ಅವಶ್ಯಕತೆ ಬರುತ್ತೆ. ಅಜೋಸ್ಪೈರಿಲಮ್ ಆದ್ರೆ 400 ಗ್ರಾಮ್ ಜೈವಿಕ ಗೊಬ್ಬರವನ್ನ 25 kg ಬೀಜಕ್ಕೆ ಲೇಪನ ಮಾಡಬಹುದು. ಹಾಗೇನೆ 800 ಗ್ರಾಮ್ 800 ಗ್ರಾಮ್ 10ರಿಂದ 15 kg ಕೂಡ ನಾವು ಬಳಸ್ಬೋದು. ಈಗ ಕೆಲವೊಂದು ಸಂದರ್ಭದಲ್ಲಿ ಮಣ್ಣಿಗೆ ಗೊಬ್ಬರದ ಮುಖಾಂತರ ಮಿಶ್ರಣ, ಈಗಾಗಲೇ ನಮ್ಮ ಬೆಳೆ ನಮ್ಮ ಹೊಲದಲ್ಲಿ ಇದೆ ಅಂತಂದ್ರೆ, ಈಗ ಮಾವು, ತೆಂಗು ಇಂಥದಕ್ಕೆಲ್ಲ ನಾವು ಬೀಜೋಪಚಾರ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಬೆಳೆ ಈಗಾಗಲೇ ನಮ್ಮ ತೋಟದಲ್ಲಿ ಇದೆ ಅಂತಂದ್ರೆ ಅದನ್ನ ನಾವು ಕಾಂಪೋಸ್ಟ್ ಗೊಬ್ಬರದ ಮುಖಾಂತರ ಮಿಶ್ರಣ ಮಾಡಿ ಕೂಡ ನಾವು ಅದನ್ನ ಅದರ ಬೇರಕ್ಕೆ ಸಮೀಪವಾಗಿ ಕೊಡಬಹುದು. ಇದು ಹೇಗೆ ಅಂತಂದ್ರೆ 25ರಿಂದ 30 kg ಕಾಂಪೋಸ್ಟ್ ಅಥವಾ ಮಣ್ಣಿನ ಮಿಶ್ರಣದೊಂದಿಗೆ ನಾವು ಬೆರೆಸಿ ನಾವು ಬೇರಿನ ಭಾಗಕ್ಕೆ ಒದಗಿಸೋದ್ರ ಮುಖಾಂತರ ಈ ಜೈವಿಕ ಗೊಬ್ಬರಗಳನ್ನ ನಾವು ಕೊಡ್ಬೋದು. ಹೀಗೇನೆ ರಂಜಕ ಕರಗಿಸುವಂತ ಜೈವಿಕ ಗೊಬ್ಬರ ಕೂಡ. ಹಾಗೇನೆ ನಮಗೆ ಬೇರೆ ಬೇರೆ ರೂಪದಲ್ಲಿ ಇರುವಂತ ಜೈವಿಕ ಗೊಬ್ಬರಗಳಿದಾವೆ. ಇವತ್ತು ಪುಡಿ ರೂಪದ ಜೈವಿಕ ಗೊಬ್ಬರ ಇದಾವೆ. ಹಾಗೇನೆ ಹರಳು ರೂಪದ ಜೈವಿಕ ಗೊಬ್ಬರಗಳಿದಾವೆ. ಹಾಗೇನೆ ದ್ರವ ರೂಪದ ಜೈವಿಕ ಗೊಬ್ಬರಗಳು ಕೂಡ ಇದಾವೆ. ಇಲ್ಲಿ ಇವತ್ತಿನ ಒಂದು ಮುಂದುವರೆದ ವೈಜ್ಞಾನಿಕ ಒಂದು ಪದ್ಧತಿಯಲ್ಲಿ ನಮಗೆ ದ್ರವ ರೂಪದ ಜೈವಿಕ ಗೊಬ್ಬರಗಳು ನಮಗೆ ವಿಶೇಷವಾಗಿ ಉಪಯೋಗಕ್ಕೆ ಬರ್ತಾ ಇದ್ದಾವೆ. ಇವತ್ತು ಸಾಮಾನ್ಯವಾಗಿ ಎಲ್ಲ ರೈತರು ಹನಿ ನೀರಾವರಿ, ತುಂತುರು ನೀರಾವರಿ ಮುಖಾಂತರ ನಾವು ನೀರನ್ನು ಒದಗಿಸ್ತಿದ್ದೇವೆ. ನಾವು ಆ ನೀರಿನ ಮುಖಾಂತರ ಕೂಡ ನಾವು ಕರಗಿಸಿ ನೇರವಾಗಿ ಬೇರಿನ ಒಂದು ಸ್ಥಳಕ್ಕೆ ನಾವು ಕೊಡುವಂತ ಒಂದು ಪ್ರಯತ್ನ ಕೂಡ ಮಾಡ್ಬೋದು.
ಇದನ್ನ ನಾವು ಶೇಖರಣಾ ಅವಧಿ ಕೂಡ 18 ತಿಂಗಳು ಇಟ್ಕೋಬಹುದು. ಹಿಂದಿನ ನಾನು ಹೇಳಿದಂತ ಹರಡು ರೂಪ ಪುಡಿ ರೂಪದ್ದು ಬರೀ 6 ತಿಂಗಳು ಅಷ್ಟೇನೆ ಅದರ ಜೀವಾವಧಿ ಇರುತ್ತೆ. ಇದು 18 ತಿಂಗಳು ಕೂಡ ನಾವು ಶೇಖರಣೆ ಮಾಡ್ಕೋಬಹುದು. ಹನಿ ನೀರಾವರಿ ಮುಖಾಂತರ ನಾವು ಯಶಸ್ವಿಯಾಗಿ ಇದನ್ನ ಉಪಚಾರ ಮಾಡ್ಕೋಬಹುದು. ಇದು ಬಹಳ ವಿಶಿಷ್ಟವಾದಂಥದ್ದು. ಹಾಗೇನೆ ಮೊನ್ನೆ ಅಕ್ಟೋಬರ್ 15ನೇ ತಾರೀಕು ಕೆಲವೇ ದಿನಗಳ ಹಿಂದೆ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಒಂದು ಹೊಸ ಜೈವಿಕ ಗೊಬ್ಬರದ ಒಂದು ರೂಪ. ಇದು ನಮ್ಮ ಮಾತ್ರೆಗಳ ರೀತಿ ಒಂದು ಕ್ಯಾಪ್ಸೂಲ್ಸ್ ಅಲ್ಲಿ ಕೂಡ ಇವತ್ತು ಬರ್ತಾ ಇದೆ. ನೀವು ಈ ಚಿತ್ರದಲ್ಲಿ ಕಾಣ್ತಿರುವಂತ ಒಂದೇ ಒಂದು ಮಾತ್ರೆ, ಇಲ್ಲಿ ನೀವೇನ್ ಕಾಣ್ತಿದ್ರಿ, ಒಂದು ಕ್ಯಾಪ್ಸೂಲ್ 1 kg ಜೈವಿಕ ಗೊಬ್ಬರಕ್ಕೆ ಸಮ ಅಂತ ಹೇಳಿ ಇವತ್ತು ಕೇರಳದಲ್ಲಿ ವಿಶೇಷವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಈ ಒಂದು ಸಂಸ್ಥೆಯವರು ಉತ್ಪಾದನೆ ಮಾಡಿದ್ದಾರೆ. ಒಂದೇ ಒಂದು ಕ್ಯಾಪ್ಸೂಲ್ಗೆ ನೀವು ಇಲ್ಲಿ ನೋಡ್ಬೋದು 100 ರೂಪಾಯಿ. ಇಲ್ಲಿ ಗಮನಿಸಬಹುದು 100 ರೂಪಾಯಿ ಬರೀ ಒಂದೇ ಒಂದು ಸಣ್ಣ ಕ್ಯಾಪ್ಸೂಲ್ಗೆ. ಈ ಒಂದು ಬೆಲೆಯಲ್ಲಿ ಇವತ್ತು ಬರ್ತಾ ಇದೆ. ನಮ್ಮ ಚರ್ಚೆ ವಿಷಯದ ಕೊನೆಯ ಭಾಗ ಜೈವಿಕ ಗೊಬ್ಬರದ ಏನು ಉಪಯುಕ್ತತೆ ಇದೆ ಅಂತ. ಇಲ್ಲಿ ಜೈವಿಕ ಈ ಒಂದು ಗೊಬ್ಬರಗಳನ್ನು ಬಳಸೋದ್ರ ಮುಖಾಂತರ ಹಲವಾರು ಪೋಷಕಾಂಶಗಳನ್ನು ನಾವು ಒದಗಿಸ್ತೇವೆ. ಮುಖ್ಯವಾಗಿ ಸಾರಜನಕ, ರಂಜಕ, ಈ ತರಂತ ಮುಖ್ಯ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳನ್ನು ಕೂಡ ನಾವು ಈ ಸಮಗ್ರವಾಗಿ ಕೊಡ್ತೇವೆ. ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರೆ ಸಾರಜನಕ ಅಷ್ಟೇ ಕೊಡ್ತೇವೆ, ಅಥವಾ ರಂಜಕ ಅಷ್ಟೇ ಕೊಡ್ತೇವೆ, ಅಥವಾ ಪೊಟ್ಯಾಶ್ ಅಷ್ಟೇ ಕೊಡ್ತೇವೆ. ಇವುಗಳು ಬಿಟ್ಟು ಮುಂದೆ ಹೋಗೋದಿಲ್ಲ. ಆದರೆ ಒಂದು ಸಸ್ಯಕ್ಕೆ ವೈಜ್ಞಾನಿಕವಾಗಿ 17 ತರದ ಪೋಷಕಾಂಶಗಳು ಬೇಕು. ಈ 17 ತರದ ಪೋಷಕಾಂಶಗಳನ್ನು ಕೂಡ ಅದ್ರದ್ದು ಬೇಕಾಗಿರುವಂತ ಒಂದು ಪ್ರಮಾಣದಲ್ಲಿ ಒದಗಿಸುವಂತ ಒಂದು ಜವಾಬ್ದಾರಿಯ ಕೆಲಸವನ್ನ ನಮ್ಮ ಜೈವಿಕ ಗೊಬ್ಬರಗಳು ಮಾಡ್ತಾ ಇದ್ದಾವೆ. ಇದು ಬಹಳ ವಿಶೇಷವಾದಂಥದ್ದು. ಹಾಗೇನೆ ಜೈವಿಕ ಗೊಬ್ಬರಗಳ ಬಳಕೆಯಿಂದ ನಮ್ಮ ಭೂಮಿಯ ಒಂದು ಫಲವತ್ತತೆ ದಿನೇ ದಿನೇ ಹೆಚ್ಚಾಗುತ್ತೆ. ನಾವು ರಾಸಾಯನಿಕ ಗೊಬ್ಬರಗಳ ಹೋಲಿಸಿದ್ದೆ ಆದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಹೋದ್ರೆ ಭೂಮಿ ಹಾಳಾಗುತ್ತೆ. ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ತಾ ಹೋದ್ರೆ ಭೂಮಿಯ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಆವಾಗ್ಲೇನೆ ಹೇಳ್ದಂಗೆ ರಾಸಾಯನಿಕ ಗೊಬ್ಬರಗಳನ್ನ ಪ್ರತಿ ವರ್ಷ ತಂದು ಸುರಿಬೇಕು ನಮ್ಮ ಹೊಲ ತೋಟ ಮಣ್ಣಲ್ಲಿ. ಆದ್ರೆ ಈ ಸೂಕ್ಷ್ಮಾಣು ಜೀವಿಗಳನ್ನ 1, 2, 3, 4 ವರ್ಷಗಳು ಬೆಳೆಸಿದ್ದೆ ಆದ್ರೆ ಅವುಗಳ ಸಂತಾನೋತ್ಪತ್ತಿಯನ್ನ ಮಣ್ಣಿನಲ್ಲಿ ಅವೇ ಮಾಡ್ಕೊಳ್ತವೆ. ಮತ್ತೆ ಅದಕ್ಕೊಂದು ಪೂರಕವಾದಂತ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಿಕೊಟ್ರೆ ಸಾಕು. ಇಷ್ಟೇ ಅವು ಕೇಳುವಂಥದ್ದು. ಅವುಗಳ ಕೆಲಸವನ್ನ ಅವು ಮಾಡ್ತವೆ. ಹಾಗೇನೆ ಜೈವಿಕ ಗೊಬ್ಬರಗಳ ಒಂದು ಬಳಕೆಯಿಂದ ನಮಗೆ ಆ ಬೀಜ ಮೊಳಕೆ ಹೊಡೆಯುವಂತ ಒಂದು ಪ್ರಮಾಣ ಜಾಸ್ತಿ ಆಗತ್ತೆ, ಮತ್ತೆ ಬೇಗ ಆಗತ್ತೆ. ಅದರಿಂದ ನಮಗೆ ಬೆಳೆಗಳ ಒಂದು ಸಫಲತೆ ಒಂದು ಪ್ರಮಾಣ ಜಾಸ್ತಿ ಆಗತ್ತೆ. ಹಾಗೇನೆ ಈ ಗಿಡದಲ್ಲಿ ಹೆಚ್ಚು ಹೂ ಬಿಡುವಂಥದ್ದು, ಕಾಯಿ ಬಿಡುವಂಥದ್ದು, ಅವುಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗಳಾಗ್ಲಿ ಇವೆಲ್ಲ ಸಮಗ್ರವಾಗಿ ಚೆನ್ನಾಗಿ ಆಗೋದ್ರಿಂದ ಬೆಳೆಯ ಒಂದು ಇಳುವರಿ, ರೋಗ ತಡ್ಕೊಳ್ಳುವಂತ ಶಕ್ತಿ ಎಲ್ಲನೂ ಸಿಗುತ್ತೆ. ಹಾಗೇನೆ ಕೆಲವೊಂದು ಕಾರಣಗಳಿಂದ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಅಥವಾ ಹಿಮಪಾತ ಅಥವಾ ಏನಾದ್ರೂ ರೋಗಗಳು ಬರುವಂಥದ್ದು, ಇವೆಲ್ಲವನ್ನ ಸಹಿಸ್ಕೊಳ್ಳುವಂತ ಶಕ್ತಿ ಸಸ್ಯಗಳಿಗೆ ಒಳಗಡೆಯಿಂದಲೇ ಗಟ್ಟಿ ಆಗುತ್ತೆ. ಹಾಗೇನೆ ಜೈವಿಕ ಗೊಬ್ಬರ ಬಳಸುವಿಕೆ ಒಂದು ಸುಲಭ ರೂಪ ತಾಂತ್ರಿಕತೆಯನ್ನ ಇದು ಬಹಳ ವಿಶಿಷ್ಟವಾಗಿ ಹೊಂದಿದ್ದು. ಇದಕ್ಕೆ ತುಂಬಾ ಕಡಿಮೆ ಖರ್ಚು. ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಅಂತಂದ್ರೆ 1 kg ಜೈವಿಕ ಗೊಬ್ಬರಕ್ಕೆ ಸಾಮಾನ್ಯವಾಗಿ 50 ರಿಂದ 80 ರೂಪಾಯಿ ಆಗುತ್ತೆ. ನಿಮಗೆ ಇಡೀ 1 ಎಕರೆಗೆ ಎಷ್ಟು ಪ್ರಮಾಣದ ಒಂದು ಜೈವಿಕ ಗೊಬ್ಬರ ಬೇಕು ಅಂತಂದ್ರೆ ಬರೀ 200 ಗ್ರಾಮ್ ಸಾಕು. 1 ಎಕರೆಗೆ 200 ಗ್ರಾಮ್ ಜೈವಿಕ ಗೊಬ್ಬರ ಬೇಕಾಗುತ್ತೆ. ಅಂದ್ರೆ ನಿಮಗೆ 1 ಎಕರೆಗೆ ನೀವು ಬಳಸಬಹುದಾದಂಥದ್ದು ಬರೀ ಒಂದು 30-40 ರೂಪಾಯಿಗಿಂತ ಹೆಚ್ಚಿರೋದಿಲ್ಲ. ಅತಿ ಅಲ್ಪ ಪ್ರಮಾಣ ಒಂದು ಬೆಲೆಯಲ್ಲಿ ಸಿಗುವಂತ ಒಂದು ಕೃಷಿಯಲ್ಲಿ ಬಳಸೋದಂತ ಒಂದು ಇದು ಜೈವಿಕ ಗೊಬ್ಬರ. ಹಾಗೇನೆ ರಸಗೊಬ್ಬರದ ಬಳಕೆಯನ್ನು ನಾವು ಬಹಳಷ್ಟು ಮಿತಿಗೊಳಿಸಬಹುದು. ನಾನು ಹೇಳಿದೆ ಎಷ್ಟು ಪ್ರಮಾಣದಲ್ಲಿ ಪ್ರತಿಯೊಂದು ಜೈವಿಕ ಗೊಬ್ಬರ ನಮಗೆ ಸಹಾಯಕ್ಕೆ ಬರುತ್ತೆ ಅಂತ ಹೇಳಿ. ಹಾಗೇನೆ ಪರಿಸರ ಮಾಲಿನ್ಯವನ್ನ ತಡೆಯುತ್ತೆ. ಹಲವಾರು ರೋಗಗಳನ್ನ ಈ ಮುಖಾಂತರವಾಗಿ ನಮಗೆ ತಡೆಯುವಂತ ಒಂದು ಶಕ್ತಿ ಕೊಡುತ್ತೆ. ಮಣ್ಣಿನ ಫಲವತ್ತತೆ ಸಮಗ್ರವಾಗಿ ಉತ್ತಮ ಆಗುತ್ತೆ. ಹಾಗೇನೆ ಸಮಗ್ರ ಮಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡುತ್ತೆ. ಈ ಕೊನೆಯ ಭಾಗವಾಗಿ ಈ ಚರ್ಚೆಯ ಕೊನೆಯ ಭಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಕೆಲವು ತಗೋಬೇಕು. ಇದೇನಂತಂದ್ರೆ ಜೈವಿಕ ಗೊಬ್ಬರಗಳನ್ನು ನಾವು
ನೇರವಾಗಿ ಬಿಸಿಲಿಗೆ ಇಡಬಾರ್ದು, ಬೆಂಕಿ ಶಾಖದಿಂದ ನಾವು ದೂರ ಇಡಬೇಕು. ಹಾಗೇನೆ ಇತರೆ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ನಾವು ಮಿಶ್ರಣ ಮಾಡಬಾರ್ದು. ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಎರಡನ್ನು ಒಟ್ಟಿಗೆ ಕೊಡ್ಬೋದಾ, ರಾಸಾಯನಿಕ ಗೊಬ್ಬರ ಜೈವಿಕ ಗೊಬ್ಬರವನ್ನ ಮಿಕ್ಸ್ ಮಾಡಿ ಹಾಕ್ಬೋದಾ, ಅಥವಾ ನಾವು ಸ್ಪ್ರೇ ಕೀಟನಾಶಕಗಳ ಜೊತೆಗೆ ನಾವು ಬಳಸ್ಬೋದಾ ಅಂತೆಲ್ಲನೂ ಕೇಳ್ತಾರೆ. ಅವು ಕೂಡ ನಮ್ಮಂಗೆನೆ ಒಂದು ಜೀವಿಗಳು, ಅದರ ಗಾತ್ರ ಸಣ್ಣ ಇರುತ್ತೆ ಅಷ್ಟೇನೆ. ನಮ್ಮಂಗೆ ಅವು ಆಹಾರ ಸೇವಿಸ್ತವೆ, ನಮ್ಮಂಗೆ ಸಂತಾನೋತ್ಪತ್ತಿ ಮಾಡ್ಕೊತವೆ, ಅವುಗಳಿಗೂ ಕೂಡ ಈ ಉಸಿರಾಟದ ಕ್ರಿಯೆ ಇದೆ, ಅವುಗಳು ಕೂಡ ಒಂದು ಜೀವಿತಾವಧಿ ಒಂದು ಅವಧಿ ಇರುತ್ತೆ. ನಮ್ಮಂಗೆನೆ ಅವನು ಅದರ ಗಾತ್ರದಲ್ಲಿ ಸಣ್ಣ ಅಷ್ಟೇ. ಅದಕ್ಕೆ ನಾವು ಸೂಕ್ಷ್ಮಾಣು ಜೀವಿ ಅಂತ ಹೇಳ್ತೇವೆ. ಹಂಗಾಗಿ ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೊಳ್ಳುವಂಥದ್ದು ತುಂಬಾ ಮುಖ್ಯ. ನಾವು ರಾಸಾಯನಿಕ ಗೊಬ್ಬರಗಳ ರೀತಿ ಇದನ್ನ ನಾವು ಆ ರೀತಿ ನಾವು ಯೋಚನೆ ಮಾಡೋ ಆಗೋದಿಲ್ಲ. ಮತ್ತೆ ಇದು ಲಕೋಟೆ ಮೇಲೆ ಅದರ ಮೇಲೆ ವಿಶಿಷ್ಟವಾಗಿ ನಮೂದಿಸಿರ್ತಾರೆ, ಇದು ಯಾವ ಬೆಳೆಗೆ ಬಳಸ್ಬೇಕು, ಹೇಗೆ ಬೆಳೆಸ್ಬೇಕು ಅಂತೇಳಿ ಕೂಡ ಅದನ್ನ ನಾವು ವಿಶೇಷವಾಗಿ ಗಮನಿಸ್ಬೇಕು. ನಾನು ಆವಾಗಲೇ ಹೇಳ್ದಂಗೆ ರೈಸೋಬಿಯಂ ಅದರದೇ ಆದಂತ ಒಂದು ವಿಶಿಷ್ಟ ಒಂದು ಬೆಳೆ ಇರುತ್ತೆ. ತೊಗರಿಗೆ ಬಳಸಿದ್ದನ್ನ ಉದ್ದಕ್ಕೆ ಬಳಸೋದಕ್ಕಾಗಲ್ಲ, ಅಲಸಂದಿಗೆ ಬಳಸುವಂಥದ್ದನ್ನ ಉರುಳಿಗೆ ಬಳಸೋದಕ್ಕಾಗೋದಿಲ್ಲ. ಹೀಗೆ ಅವಧಿ ಮುಗ್ದಿರುವಂತ ಜೈವಿಕ ಗೊಬ್ಬರದಿಂದ ನಮ್ಗೆ ಯಾವುದೇ ಒಂದು ಲಾಭ ಆಗೋದಿಲ್ಲ. ಅದನ್ನು ಕೂಡ ನಾವು ಗಮನಿಸ್ಬೇಕು. ಹಾಗೇನೆ ಜೈವಿಕ ಗೊಬ್ಬರವನ್ನ ಯಾವುದೇ ಕಾರಣಕ್ಕೂ ನಾವು ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳೊಂದಿಗೆ ಮಿಶ್ರಣ ಮಾಡಬಾರ್ದು. ನಮ್ಮ ಫಾರ್ಮ್ ಹೌಸ್ಗಳಲ್ಲಿ ನಾವು ಒಂದೇ ರೂಮಲ್ಲಿ ನಾವು ಕೀಟನಾಶಕಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ, ಜೈವಿಕ ಗೊಬ್ಬರಗಳನ್ನ ಇವೆಲ್ಲನೂ ಒಂದೇ ಸ್ಥಳದಲ್ಲಿ ಕೂಡ ಇಡಬಾರ್ದು. ಇದು ಈ ಮಟ್ಟಕ್ಕೆ ಬಹಳಷ್ಟು ಎಚ್ಚರಿಕೆ ತಗೋಬೇಕು. ಹಾಗೇನೆ IHR ಇತರ ಒಂದು ಸಂಸ್ಥೆಗಳು ಕೂಡ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ, ನಾನು ಇಷ್ಟೊತ್ತು ಹೇಳಿದಂತ ಎಲ್ಲಾ ಸೂಕ್ಷ್ಮಾಣು ಜೀವಿಗಳನ್ನ ಒಟ್ಟಿಗೆ ಒಂದೇ ಪ್ಯಾಕೆಟ್ ಅಲ್ಲಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾನು ಇಷ್ಟೊತ್ತು ವಿಚಾರ ಮಾಡಿದಂತ ಎಲ್ಲಾ ಕೆಲಸಗಳನ್ನ ಒಂದೇ ಒಂದು ಪ್ಯಾಕೆಟ್ ಅಲ್ಲಿ ನಮಗೆ ಸಿಗುತ್ತೆ ಅಂದ್ರೆ ಇದು ಬಹಳ ವಿಶಿಷ್ಟವಾದಂಥದ್ದು. ಈ ಒಂದು ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅನ್ನೋ ಒಂದು ಇದ್ರ ಮುಖಾಂತರ ನಮ್ಗೆ ಇವೆಲ್ಲಾನು ಒಂದರಲ್ಲೇ ಸಿಗುತ್ತೆ ಅನ್ನೋದು ಇವತ್ತು ವಿಚಾರ. ನಾವಿಷ್ಟೊತ್ತು ಸೂಕ್ಷ್ಮಾಣು ಜೀವಿ ಅಂದ್ರೆ ಏನು, ಇದರಲ್ಲಿ ಎಷ್ಟು ವಿಧಗಳಿದಾವೆ, ಇದರಲ್ಲಿ ಮುಖ್ಯವಾಗಿ ಸಾರಜನಕ ಸ್ಥಿರೀಕರಣಗೊಳಿಸುವಂಥದ್ದು, ರಂಜಕ ಕರಗಿಸುವಂಥದ್ದು, ರಂಜಕವನ್ನ ಒದಗಿಸುವಂಥದ್ದು, ಹಾಗೇನೆ ಬೆಳೆಗಳ ಶೀಘ್ರ ಬೆಳವಣಿಗೆಗೆ ಸಹಾಯ ಮಾಡುವಂತ ಜೈವಿಕ ಗೊಬ್ಬರಗಳು, ಹಾಗೇನೆ ಸಾವಯವ ತ್ಯಾಜ್ಯಗಳನ್ನ ಗೊಬ್ಬರವಾಗಿ ಉತ್ಪಾದನೆ ಮಾಡಿಕೊಡುವಂತ ಜೈವಿಕ ಗೊಬ್ಬರಗಳು. ಇಷ್ಟು ಕ್ರಮಗಳು, ಇಷ್ಟು ವಿಧ ಇದಾವೆ. ಹಾಗೇನೆ ರೈಸೋಬಿಯಂ ಅನ್ನ ನಾವು ಮುಖ್ಯವಾಗಿ ದ್ವಿದಳ ಧಾನ್ಯಗಳಿಗೆ ಬಳಸಬೇಕು. ಅದರಿಂದ ನಮಗೆ 20-30 ಇಳುವರಿ ನಮಗೆ ಹೆಚ್ಚಾಗುತ್ತೆ. 20 kg-ಯಿಂದ 30 kg ಸಾರಜನಕವನ್ನು ನಮಗೆ ಒದಗಿಸ್ಕೊಡುತ್ತೆ. ಹಾಗೇನೆ ರಂಜಕದ ಮುಖ್ಯ ನಾನು ಹೇಳಿದೆ, ನಾವು ಉಪಚಾರ ಮಾಡುವಂತ 100 kg ಏನಾದ್ರು ಹಾಕಿದ್ರೆ ನಮಗೆ 70-80 kg ಉಪಯೋಗ ಸಿಗೋದಿಲ್ಲ. ಅದನ್ನು ವಾಪಸ್ ಸಿಗೋದಕ್ಕೆ ನಮಗೆ ರಂಜಕ ಕರಗಿಸುವಂತ ಜೈವಿಕ ಗೊಬ್ಬರ ಸಹಾಯ ಮಾಡ್ತವೆ. ಹಾಗೇನೆ ನಾನು ಮೈಕ್ರೋರೈಸಾ ವಿಚಾರ ಹೇಳಿದೆ. ಈ ಮೈಕ್ರೋರೈಸಾ ನಾವು ಉತ್ಪಾದನೆ ಮಾಡ್ಕೋಬಹುದು. ಇದನ್ನ ಬಳಸೋದ್ರಿಂದ ನಮಗೆ ಜಲಕ್ಷಾಮದ ಬಾಧೆಯನ್ನ ನಮಗೆ ನಮ್ಮ ಬೆಳೆಗಳಿಗೆ ತಡ್ಕೊಳ್ಳುವಂತ ಒಂದು ಶಕ್ತಿಯನ್ನ ಕೊಡುತ್ತೆ, ರೋಗಗಳನ್ನು ತಡ್ಕೊಳ್ಳುವಂತ ಶಕ್ತಿ ಕೊಡುತ್ತೆ. ಹಾಗೆ ಹಲವಾರು ಲಘು ಮತ್ತು ಪೋಷಕಾಂಶಗಳನ್ನ ಒದಗಿಸ್ಕೊಡುವಂತ ಒಂದು ಕೆಲಸ ಮಾಡುತ್ತೆ. ಹಾಗೇನೆ ತ್ಯಾಜ್ಯ ವಿಭಜಕಗಳು, ನಮಗೆ ವರ್ಷಕ್ಕೆ ಒಂದ್ಸರ್ತಿ ತಿಪ್ಪೆ ಗೊಬ್ಬರ ನಾವೇನ್ ತಗೋತೀವಿ ಅದನ್ನೇ 4-5 ಪಟ್ಟುಗಳು ಕೂಡ ನಾವು ಹೆಚ್ಚು ಮಾಡ್ಕೊಳ್ಳುವಂತ ಜೈವಿಕ ಗೊಬ್ಬರಗಳ ಬಗ್ಗೆ ಕೂಡ ನಾವು ಇವತ್ತು ವಿಚಾರ ಮಾಡಿದ್ವಿ. ಒಂದು ಡಿಕಂಪೋಸರ್, ಒಂದು NCOF ಅವರು ಕೊಡ್ತಿರುವಂತದ್ದು ಬಹಳ ವಿಶಿಷ್ಟವಾಗಿದೆ. ಹಾಗೇನೆ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದೆ. ಹಾಗೇನೆ ನಾವು 4 ವಿಧದ ಉಪಚಾರ ಕ್ರಮಗಳನ್ನು ಕೂಡ ನಾವು ಇವತ್ತು ವಿಚಾರ ಮಾಡಿದ್ವಿ. ಒಂದು ನೇರವಾಗಿ ಬೀಜಕ್ಕೆ ಉಪಚಾರ ಮಾಡುವಂಥದ್ದು. ಎರಡನೇದು ಸಸಿಗಳ ಬೇರಿಗೆ ಉಪಚಾರ ಮಾಡುವಂತ 2ನೇ ಕ್ರಮ. 3ನೇ ಕ್ರಮ ಮಣ್ಣು ಅಥವಾ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ ಆಗ್ಬೋದು ಅಥವಾ ಎರೆಹುಳಿ ಗೊಬ್ಬರ, ಇದ್ರ ಜೊತೆ ಮಿಶ್ರಣ ಮಾಡಿ ಕೂಡ ನಾವು ಬಳಸುವಂಥದ್ದು. ಇನ್ನೊಂದು ಡ್ರಿಪ್ ಇರಿಗೇಷನ್ ಮುಖಾಂತರ, ಹನಿ ನೀರಾವರಿ ಮುಖಾಂತರನು ನಾವು ಬಳಸಬಹುದಾದಂತೂ ಈ ತರ ಬೇರೆ ಬೇರೆ ವಿಧಾನಗಳನ್ನ ನಾವು ಇವತ್ತು ತಿಳ್ಕೊಂಡ್ವಿ. ಇಲ್ಲಿಗೆ ನಮ್ಮ ಚರ್ಚೆ, ನನ್ನ ವಿಷಯ ಮಂಡನೆ ಮುಕ್ತಾಯ ಆಗ್ತಾ ಇದೆ. ನಾನು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗೆ ಧನ್ಯವಾದಗಳನ್ನು ಹೇಳ್ತೇನೆ. ತಮ್ಮಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಈಗ ವಿಚಾರ ಮಾಡಬಹುದು ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು.
ಧನ್ಯವಾದಗಳು ಡಾಕ್ಟರ್ ಮಂಜುನಾಥ್ ರಮಣ ಸರ್. ರೈತರಿಗೆ ಇದುವರೆಗೂ ಕೂಡ ಸುದೀರ್ಘವಾಗಿ ಸಾಕಷ್ಟು ಮಾಹಿತಿಯನ್ನ ನೀವು ನೀಡಿದ್ದೀರಾ. ಈ ಒಂದು ಸುಸ್ಥಿರ ಕೃಷಿಯಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳ ಪಾತ್ರ ಆಗಿರ್ಬೋದು, ಬಳಕೆ ಆಗಿರ್ಬೋದು, ಪ್ರಾಮುಖ್ಯತೆ, ಹೇಗ್ ಬಳಸ್ಬೇಕು, ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳೇನು, ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಧನ್ಯವಾದಗಳು. ಈಗ ರೈತರಲ್ಲಿ ಚರ್ಚೆಯಲ್ಲಿ ಭಾಗವಹಿಸೋಣ. ಹಾಗೆ ಏನಾದ್ರು ಪ್ರಶ್ನೆಗಳಿದ್ರೆ ರೈತರು ಕೇಳ್ಬೋದು. ನೀವು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮಲ್ಲಿರೋ ಪ್ರಶ್ನೆಯನ್ನ ಕೇಳ್ಬೋದು ರೈತರು. ನಮಸ್ಕಾರ ಸರ್ ಹೇಳಿ ಸರ್. ಸರ್ ನಮಸ್ಕಾರ. ಸರ್. ಹೇಳಿ, ನಿಮ್ ಪ್ರಶ್ನೆನ ಕೇಳಿ. ಸರ್ ಈಗ ಬೀಜೋಪಚಾರ ಹೇಳಿದ್ರಿ. ಹೌದು ಸರ್. ಬೀಜೋಪಚಾರದಲ್ಲಿ ಈಗ ನಾವು ಇದನ್ನ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಟ್ರೀಟ್ ಮಾಡ್ತೀವಿ. ಈಗ ಆಗ್ಬೋದು ಅಥವಾ ಥೈರಾಮ್ ಆಗ್ಬೋದು, ಅವೆಲ್ಲ ಯೂಸ್ ಮಾಡ್ಬೇಕಾದ್ರೆ ಯಾವ ತರ ಯೂಸ್ ಮಾಡ್ಬೇಕು? ಓಕೆ ಸರ್, ಇದು ಬಹಳ ಬುದ್ಧಿವಂತಿಕೆಯ ಪ್ರಶ್ನೆ ಇದು. ಈಗ ನೋಡಿದ್ರೆ ರೋಗಶಾಸ್ತ್ರಜ್ಞರು ರೋಗಗಳಿಗೆ ತಡೆಯುವಂತ ಕೆಲವು ರಾಸಾಯನಿಕಗಳನ್ನ ಹೇಳ್ತಾರೆ, ಮತ್ತೆ ಕೀಟ ಶಾಸ್ತ್ರಜ್ಞರು ಕೆಲವು ಕೀಟಗಳನ್ನ ನಿಯಂತ್ರಣ ಮಾಡುವಂತ ಕೆಲವು ರಾಸಾಯನಿಕಗಳನ್ನ ಹೇಳ್ತಾರೆ. ಇವುಗಳ ಜೊತೆಗೆ ನಮ್ಮ ಸೂಕ್ಷ್ಮ ಜೀವಿಗಳು ಕೂಡ ಹೇಗೆ ಇದನ್ನ ಬಳಸಬೇಕು ಅನ್ನೋದು ಬಹಳ ಮುಖ್ಯವಾದಂತದ್ದು. ಇದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಇಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಜೈವಿಕ ಗೊಬ್ಬರಗಳನ್ನ ನಾವು ಕೊನೆಯದಾಗಿ ಉಪಚಾರ ಮಾಡ್ಬೇಕು. ಅಂದ್ರೆ ಮೊದಲು ನಾವು ರೋಗ ತಡೆಯುವಂತ ಈಗ ಶಿಲೀಂಧ್ರ ನಾಶಕಗಳನ್ನ ಉಪಚಾರ ಮಾಡ್ಬೇಕು. ಅದರ ನಂತರ ಕೀಟನಾಶಕಗಳನ್ನ ಆ ಬೀಜಕ್ಕೆ ಉಪಚಾರ ಮಾಡ್ಬೇಕು. ಕೊನೆಯದಾಗಿ ಜೈವಿಕ ಗೊಬ್ಬರಗಳನ್ನ ಆ ಬೀಜಗಳಿಗೆ ಉಪಚಾರ ಮಾಡ್ಬೇಕು. ಮತ್ತೆ ನಾವು ಉಪಚಾರ ಮಾಡುವಂತ ಒಂದು ಪ್ರಮಾಣವನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು. ಈ ಕ್ರಮದಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಸೂಕ್ಷ್ಮಾಣು ಜೀವಿಗಳು ಬದುಕುಳಿಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಿ ಜೈವಿಕ ಗೊಬ್ಬರಗಳನ್ನ ನಾವೇನಾದ್ರೂ ಮೊದಲು ಉಪಚಾರ ಮಾಡಿ ಅದರ ನಂತರ ಈಗ ಥೈರಾಮ್, ಈಗ ನೀವೆಲ್ಲ ಕೆಲವು ಉದಾಹರಣೆ ಏನ್ ಹೇಳಿದ್ರಿ, ಈ ಶಿಲೀಂಧ್ರ ಇಲ್ಲ, ಕನೆಕ್ಷನ್ ತಪ್ಪಿದಂಗೆ ಕಾಣ್ತದೆ, ಮಾತಾಡಕ್ ಕೇಳಿಸ್ತಾ ಇಲ್ಲ. ಇಲ್ಲ, ಕೇಳಿಸ್ತಾ ಇಲ್ಲ. 1 minute ಕನೆಕ್ಷನ್ ಹೋಗಿದೆ. 1 minute ವೇಟ್ ಮಾಡಿ ಸರ್ ಪ್ಲೀಸ್. ಮಂಜುನಾಥ್ ಎಲ್ಲಿದ್ದಾರೆ? ಸರ್ ಮಂಜುನಾಥ್ ಸರ್. ಮಂಜುನಾಥ್ ಸರ್ ಎಲ್ಲಿ? ಅವರು ಇರೋದು ಈಗ ಅಲ್ಲಿಂದ ಜಾಯ್ನ್ ಆಗಿದಾರಾ? ಸರ್ ಅವ್ರ ಡಿಪಾರ್ಟ್ಮೆಂಟ್ ಇಂದ ಜಾಯ್ನ್ ಆಗಿದ್ದಾರೆ ಸರ್. ಅವ್ರದೇ ಏನೋ ಹೋಗಿದ್ದೆ. ಮಂಜುನಾಥ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಮುಂದೆ ಸರ್ ಹೇಳಿ ಸರ್. ಮೇಡಮ್ ಪ್ರಶ್ನೆ ಉತ್ತರ ಸರ್ ಕಂಟಿನ್ಯೂ ಮಾಡಿ ಸರ್. ಮೇಡಮ್ ಸರ್ ಕೇಳಿಸ್ತದೆ. ಕಂಟಿನ್ಯೂ ಮಾಡಿ. ಈಗ ರೈತರು ಕೇಳ್ತಾ ಇದ್ರು, ಈ ಒಂದು ಸಂದರ್ಭದಲ್ಲಿ ನಾವು ಶಿಲೀಂಧ್ರ ನಾಶಕ ಮತ್ತೆ ಕೀಟನಾಶಕಗಳ ರಾಸಾಯನಿಕಗಳನ್ನ ಜೊತೆಗೆ ನಾವು ಹೇಗೆ ಬಳಸಬೇಕು ಅಂತ ಕೇಳ್ತಿದ್ರು. ಇಲ್ಲಿ ನಾವು ಜೈವಿಕ ಗೊಬ್ಬರಗಳನ್ನ ಕೊನೆಯ ಉಪಚಾರವಾಗಿ ನಾವು ಬಳಸಬೇಕು. ಮೊದಲು ಶಿಲೀಂಧ್ರ ನಾಶಕವನ್ನು ಉಪಚಾರ ಮಾಡಿ, ನಂತರ ಕೀಟನಾಶಕಗಳನ್ನು ಉಪಚಾರ ಮಾಡಿ, ಕೊನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಈಗ ನಾವು ಸಾಮಾನ್ಯವಾಗಿ ಉಪಚಾರ ಮಾಡೋದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಗೊಬ್ಬರವನ್ನ ನಾವು ಉಪಚಾರ ಮಾಡಿದ್ರೆ ಈ ಜೈವಿಕ ಗೊಬ್ಬರಗಳ ಒಂದು ಬದುಕುಳಿಯುವಂತ ಒಂದು ಸಾಧ್ಯತೆ ಹೆಚ್ಚಿರುತ್ತೆ, ನಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ.
ಅದನ್ನೇ ನಾವೇನಾದ್ರೂ ಜೈವಿಕ ಗೊಬ್ಬರಗಳನ್ನು ಉಚ್ಚಾರ ಮಾಡಿ ನಂತರ ಶಿಲೀಂಧ್ರನಾಶಕಗಳು ಅಥವಾ ಕೀಟನಾಶಕಗಳನ್ನು ಏನಾದ್ರೂ ಬಳಸಿದ್ದೆ ಆದ್ರೆ ಜೈವಿಕ ಗೊಬ್ಬರಗಳು ಬದುಕುಳಿಯುವಂತ ಸಾಧ್ಯತೆ ತುಂಬಾ ಕಡಿಮೆ. ಸೊ ಹಂಗಾಗಿ ನಾವು ಜೈವಿಕ ಗೊಬ್ಬರಗಳನ್ನ ನಾವು ಬೀಜಕ್ಕೆ ಕೊನೆಯದಾಗಿ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಚ್ಚಾರ ಮಾಡೋದ್ರಲ್ಲಿ ಮುಖಾಂತರ ಈ ಒಂದು ಕಾರ್ಯಕ್ಷಮತೆಯನ್ನ ನಾವು ಪಡಿಬಹುದು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಹಲೋ ಹಲೋ ಹೇಳಿ ಸರ್. ಹೇಳಿ ರವೀಂದ್ರ ಗೌಡ್ರೆ, ಹೇಳಿ 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 ಸರ್, ಭತ್ತದಲ್ಲಿ ಜೈವಿಕ ಗೊಬ್ಬರ ಉಪಯೋಗ ಹೆಂಗ್ ಸರ್? ಹಲೋ ಹಲೋ ಹೇಳ್ತೀರಾ? ಮತ್ತೊಂದ್ಸತಿ ಕೇಳಿ ಸರ್, ಹೇಳಿ ಹೇಳಿ. ಮಂಜುನಾಥ್ ಸರ್, ಅವ್ರ ಪ್ರಶ್ನೆ ಏನಪ್ಪ ಅಂದ್ರೆ ಭತ್ತದಲ್ಲಿ ಜೈವಿಕ ಗೊಬ್ಬರ ಹೇಗೆ ಉಪಯೋಗಿಸ್ಬೇಕಂತ ಕೇಳ್ತಿದ್ದಾರೆ ಮಂಜುನಾಥ್ ಸರ್. ಬೀಜ ಗೊಬ್ಬರ ಇಲ್ಲಿ ನಂಬಿಡ್ ಸಾವಯವ ಮಾಡ್ಬೇಕಂದ್ರೆ ಈಗ ಹೇಳಿ, ಒಂದು ಭತ್ತದಲ್ಲಿ ಯಾವ ಜೈವಿಕ ಗೊಬ್ಬರವನ್ನು ಉಪಯೋಗಿಸ್ತಂದ್ರೆ ಈಗ ನಾನು ಈಗ ಹೇಳಿದೆ, ಒಂದು ಅಜೋಸ್ಪೈರಿಲಮ್ ಅಂತ ಹೇಳಿ ಸಾರಜನಕ ಸ್ಥಿರೀಕರಣಗೊಳಿಸುವಂತ ಜೈವಿಕ ಗೊಬ್ಬರವನ್ನ ನಾವು ಬಳಸಬಹುದು. ಎರಡನೆಯದು ನೀಲಿ ಹಸಿರು ಪಾಚಿಯನ್ನ ನಾವು ಬಳಸಬಹುದು. ಹಾಗೇನೆ ಅಜೋಲಾ ಮತ್ತೆ ನೀಲಿ ಹಸಿರು ಪಾಚಿಯನ್ನ ರೈತರೇ ಉತ್ಪತ್ತಿ ಮಾಡಿಕೊಂಡು ಬಳಸಬಹುದು. ನಾನು 3 ಜೈವಿಕ ಗೊಬ್ಬರಗಳನ್ನ ನಾನು ಈಗಾಗ್ಲೇ ಹೇಳಿದೆ. ಹಾಗೇನೆ ರಂಜಕ ಕರಗಿಸುವಂತ ಇದನ್ನ ನಾವು ಬಳಸಬಹುದು ವಿಷಯ. ಥ್ಯಾಂಕ್ ಯು. ಮಂಜುನಾಥ್ ಸರ್, ನೀವು ಮೊಬೈಲ್ ಅಲ್ಲಿ ಪ್ಲಸ್ ಲ್ಯಾಪ್ಟಾಪ್ ಅಲ್ಲಿ 2 ಆನ್ ಮಾಡಿದ್ರೆ ಒಂದು ಆಫ್ ಮಾಡಿ ಪ್ಲೀಸ್. ಓಕೆ, ಈಗ ಸ್ಪಷ್ಟ ಆಗಿದೆ ಅನ್ಕೋತೀನಿ. ಸಾರಿ, ಇವಾಗ ಸ್ಪಷ್ಟವಾಗಿದೆ ಸರ್. ಓಕೆ ಸರ್. ಸೊ ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಮತ್ತೇನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹಲೋ, ಹೇಳಿ ಸರ್. ಸರ್ ಡಾಕ್ಟರ್ ಮಂಜುನಾಥ್ ಅವರೇ, ಸರ್ ಈಗ ಈಶ್ವರು ನಾವು ಪ್ರಾಪಗಂಡ ಎಲ್ಲ ಮಾತಾಡ್ತಿದ್ವಿ, ಎಲ್ಲ ಹೇಳ್ತಾ ಇದೀವಿ. ಈ ಬಯೋ ಫರ್ಟಿಲೈಸರ್ಸ್ ಯಾಕೆ ಪ್ರಾಮೀನ್ಯಸ್ ಅಂತ ಇಲ್ಲ, ಏನ್ ಮುಖ್ಯವಾದ ಕಾರಣ ಏನಿರ್ಬೋದು ನಿಮ್ ಪ್ರಕಾರ? ಸ್ವಲ್ಪ ಹೇಳಿ, ರಿಪೀಟ್ ಮಾಡ್ತೀನಿ. ನಿಮ್ ಪ್ರಶ್ನೆ ಕ್ಲಿಯರ್ ಇಲ್ಲ, ನಿಮ್ ವಾಯ್ಸ್ ಕ್ಲಿಯರ್ ಇಲ್ಲ, ಇನ್ನೊಂದ್ಸತಿ ಕೇಳಿ ಸರ್. ಹೇಳ್ಬೇಕಾ ಸರ್? ಈಗ ಜೈವಿಕ ಗೊಬ್ಬರಗಳನ್ನ ಬಳಕೆ ನಾವು ತುಂಬಾ ದಿನದಿಂದ ಹೇಳ್ತಾನೆ ಇದ್ದೀವಿ, ಆದ್ರೂ ಪ್ರಾಮುಖ್ಯತೆ ಪಡಿತಾ ಇಲ್ಲ. ಏನ್ ಮುಖ್ಯವಾದ ಇದು ಪ್ರಾಬ್ಲಮ್ ಏನಿದು? ಹೌದು, ಇದು ಬಹಳ ವಿಶೇಷವಾದಂತ ಪ್ರಶ್ನೆ. ಇಲ್ಲಿ ಇದಕ್ಕೆ ಹಲವಾರು ಕಾರಣ ಇದಾವೆ ಸರ್. ಒಂದು, ವಿಷಯದ ಮಾಹಿತಿಯ ಕೊರತೆ, ಸ್ಪಷ್ಟವಾದಂತ ಒಂದು ಜ್ಞಾನದ ಕೊರತೆ. ಇದು ಒಂದನೇದು. ಅಂದ್ರೆ ನಮಗೆ ಜ್ಞಾನದ ಮಾಹಿತಿ ಸರಿಯಾಗಿ ಬೇಕು. ಮತ್ತೆ ಇವುಗಳ ಬಳಕೆ ವಿಧಾನ, ಇವು ಒಂದು ಜೀವಿಗಳಾಗಿರೋದ್ರಿಂದ ಇದನ್ನ ನಾವು ರಾಸಾಯನಿಕ ಗೊಬ್ಬರಗಳ ರೀತಿ ನಾವು ಕಾಣೋದಕ್ಕೆ ಆಗೋದಿಲ್ಲ. ಇವು ಸೂಕ್ಷ್ಮಾಣು ಜೀವಿಗಳಿವು. ಇವು ಇವತ್ತು ನಾವು ಉಚ್ಚಾರ ಮಾಡಿ ನಾಳೆ ಇದರ ಒಂದು ಫಲವನ್ನ ನಾವು ತಕ್ಷಣ ಕಾಣೋದಕ್ಕೆ ಆಗೋದಿಲ್ಲ. ಇದಕ್ಕೆ ನಾನು ಅವಾಗ್ಲೇನೆ ಹೇಳ್ದಂಗೆ, ಇವು ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲೇ ಇದ್ದಂಥವು, ಮಣ್ಣಲ್ಲೇ ಮರುಸ್ಥಾಪನೆ ಮಾಡ್ಕೋಬೇಕು. ಆ ಮಣ್ಣಿಗೆ ನಾವು ಪೂರಕವಾದಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ಕೊಡ್ಬೇಕು. ಉದಾಹರಣೆಗೆ, ಈ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಂತಂದ್ರೆ ಮಣ್ಣಲ್ಲಿ ಈ ಸಾವಯವ ಒಂದು ಅಂಶ, ನಾವು ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಹೇಳ್ತೀವಿ, ಇದರ ಒಂದು ಜೊತೆಗೆ ಕೂಡ ನಾವು ಕೊಡ್ಬೇಕು. ಇವುಗಳಿಗೆ ಆಹಾರ ಸಾವಯವ ಪದಾರ್ಥ, ಮಣ್ಣಲ್ಲಿರುವಂತ ಸಾವಯವ ಪದಾರ್ಥನೇ ಇವುಗಳಿಗೆ ಆಹಾರ. ನಾವು ಸಾವಯವ ಪದಾರ್ಥದ ಜೊತೆಗೆ ನಾವು ಈ ಸೂಕ್ಷ್ಮಾಣು ಜೀವಿಗಳನ್ನ, ಜೈವಿಕ ಗೊಬ್ಬರಗಳನ್ನು ಕೊಟ್ರೇನೆ ನಮ್ಗೆ ಆ ಕಾರ್ಯಕ್ಷಮತೆ ಚೆನ್ನಾಗ್ ಬರುತ್ತೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಆಗ್ಬೋದು ಸರ್. ಹಾಗೇನೆ ಇನ್ನು 3ನೇ ಕಾರಣ ಅಂತಂದ್ರೆ, ಇವತ್ತು ನಮ್ಮ ರೈತ ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಯಾವ ಮಟ್ಟಕ್ಕೆ ಬೆಳೆಸಿದ್ದೇನೆ ಅಂತಂದ್ರೆ, ನಮ್ಮ ಮಣ್ಣಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಬದುಕುಳಿಯೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ. ಉದಾಹರಣೆಗೆ ನೋಡಿ,
ಕಳೆನಾಶಕಗಳನ್ನು ಇವತ್ತು ನಾವು ಯಥೇಚ್ಛವಾಗಿ ಬಳಸ್ತಾ ಇದ್ದೇವೆ. ನಾವು ಕಳೆ ಕೀಳ್ಬೇಕು ಅಂತಂದ್ರೆ ಕಳೆನಾಶಕಗಳನ್ನು ಬಳಸ್ತಿದ್ದೀವಿ. ಇಂಥ ಒಂದು ವಿಷ ಪದಾರ್ಥಗಳನ್ನ, ರಾಸಾಯನಿಕಗಳನ್ನ ನಾವು ಹೆಚ್ಚಾಗಿ ಬಳಸ್ತಿರೋದ್ರಿಂದ ನಮ್ಮ ಮಣ್ಣಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳು ಒಂದು ಕಾರ್ಯಕ್ಷಮತೆ ಸರಿಯಾಗಿ ಆಗ್ತಾ ಇಲ್ಲ. ಹಾಗೇನೆ ಈ ಜೈವಿಕ ಗೊಬ್ಬರಗಳ ಒಂದು ಕ್ವಾಲಿಟಿ, ಒಂದು ಗುಣಮಟ್ಟತೆ ಕೂಡ ಇವತ್ತು ನಮಗೆ ಪ್ರಶ್ನೆ ಮಾಡ್ಬೇಕು. ಇದಕ್ಕೆ ಸರಿಯಾದಂತ ಒಂದು ಮಾನದಂಡ ಆಗ್ಲಿ, ಇದರ ಒಂದು ನಿಯಂತ್ರಣ ಅಂದ್ರೆ ಒಂದು ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇಂಥದ್ದೆಲ್ಲನೂ ಸರಿಯಾಗಿ ಪರೀಕ್ಷೆ ಆಗ್ಬೇಕಾಗಿದೆ. ಇವೆಲ್ಲ ಕಾರಣದಿಂದ ನಮಗೆ ಇವತ್ತು ಜೈವಿಕ ಗೊಬ್ಬರ ಹೆಚ್ಚು ರೈತರಲ್ಲಿ ಪ್ರಾಮುಖ್ಯತೆ ಆಗ್ತಾ ಇಲ್ಲ. ಒಂದು, ವಿಷಯದ ಮಾಹಿತಿಯ ಕೊರತೆ. ಎರಡನೇದು, ನಮ್ಮ ಮಣ್ಣಿನಲ್ಲಿ ನಾವು ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸ್ತಾ ಇದ್ದೇವೆ. ಮತ್ತೆ ಇವುಗಳಿಗೆ ಸರಿಯಾದ ಒಂದು ಮಾನದಂಡವನ್ನ, ಗುಣಮಟ್ಟವನ್ನ ನಾವು ಇವತ್ತು ಸ್ಪಷ್ಟವಾಗಿ ನಾವು ಕೊಡಕ್ ಆಗ್ತಾ ಇಲ್ಲ. ಇವೆಲ್ಲ ಕಾರಣದಿಂದ ನಾವು ಇದರ ಒಂದು ಸರಿಯಾದ ಫಲವನ್ನ ನಾವು ಪಡೆಯಕ್ ಆಗ್ತಾ ಇಲ್ಲ ಅಂತ ನಾನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಈಗ ನಾವು ಒಂದೇ ಒಂದು ನಿಮಿಷ ಹೇಳಿ ಸರ್. ಸರ್, ಈಗ ಈ ಗುಣ ನಿಯಂತ್ರಣ ಬಗ್ಗೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದನ್ನ ಕಾನೂನೇ ಇದಿದೆ, ರಸಗೊಬ್ಬರ ನಿಯಂತ್ರಣ ಆದೇಶದಲ್ಲಿ. ಅದಕ್ಕೆ ಪ್ರಯೋಗಾಲಯಗಳಿಗೂ ಇದಾವೆ. ಈಗ ರೈತರು ಏನಾರ ಡೌಟ್ ಬಂದ್ರೆ ಅದನ್ನ ಸ್ಯಾಂಪಲ್ಗಳನ್ನ ಕಳಿಸಿ ಅದನ್ನ ಪ್ರಯೋಗಾಲಯದಲ್ಲಿ ಟೆಸ್ಟ್ ಮಾಡಿಸ್ಬೋದು. ಈಗ ಅದಕ್ಕೆ ಕಾನೂನು ಬದ್ಧವಾಗಿ ಒಂದು ಇದಿದೆ, ಮಾನದಂಡಗಳಿದ್ದಾವೆ. ಅದೇನ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳೋದು ಕೃಷಿ ಇಲಾಖೆ ತಗೊಳ್ತದೆ. ಅದಕ್ಕೆ ಒಂದು ಇದೆ, ಈಗ ಮಾನದಂಡ ಆಲ್ರೆಡಿ ಇದೆ. ಈಗ ಆಲ್ರೆಡಿ ಕೃಷಿ ಇಲಾಖೆ ಸ್ಯಾಂಪಲ್ ತೆಗೆದು ಮಾಡ್ತಾ ಇದ್ದಾರೆ. ಅದೇ ಇನ್ನು ಹೆಚ್ಚು ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಈಗ ಹೇಳ್ತಾ ಇರೋದೆಲ್ಲ ಪಾಯಿಂಟ್ ಕರೆಕ್ಟ್ ಆಗಿದೆ. ಅದೇ ಇದನ್ನ ಹೆಚ್ಚು ಪ್ರಾರಂಭ ಮಾಡ್ಬೇಕಾದ್ರೆ ಒಂದು ಪ್ರೋ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು. ಇದು ಮಾನದಂಡ ಸರ್ಕಾರದ ಮಟ್ಟದಲ್ಲಿ ಇದೆ. ಈಗ ಈ ಬಗ್ಗೆ ರೈತರು ಜಾಗೃತಿಯಾಗಿ ಏನಾದ್ರೂ ಅವರಿಗೆ ಕೊರತೆ ಆದ್ರೆ, ಅದರ ಸರಿಯಾದ ಒಂದು ಫಲ ಸಿಗದೆ ಇದ್ರೆ ಅದರ ಒಂದು ಕ್ವಾಲಿಟಿಯನ್ನು ಟೆಸ್ಟ್ ಮಾಡಿಸುವಂತ ಒಂದು ಪ್ರಯತ್ನ ರೈತರ ಕಡೆಯಿಂದನೂ ಆಗ್ಬೇಕು. ಅವಾಗೇನಾಗತ್ತೆ, ಇದನ್ನ ಸಪ್ಲೈ ಮಾಡುವಂತ ಸಂಸ್ಥೆಗಳು ಎಚ್ಚರ ಆಗ್ತವೆ. ಒಳ್ಳೆ ಕ್ವಾಲಿಟಿ ಇರುವಂತ, ಗುಣಮಟ್ಟ ಇರುವಂತ ಸಾವಯವ ಈ ಜೈವಿಕ ಗೊಬ್ಬರವನ್ನು ನಾವು ಒದಗಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ, ಜಾಗೃತಿ ಅವರಲ್ಲಿ ಕೂಡ ಬರುತ್ತೆ. ಹಂಗಾಗಿ ನೀವು ತಾವು ಬಹಳ ಉತ್ತಮವಾದಂತ ಒಂದು ವಿಷಯವನ್ನ ತಾವು ಹೇಳಿದ್ದೀರಿ ಸರ್. ಧನ್ಯವಾದಗಳು. ಮಂಜುನಾಥ್ ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ಮಂಜುನಾಥ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಾನು ಶ್ರೀನಿವಾಸ್ ಮೂರ್ತಿ ಅಂತ, GKVK ಸಂಶೋಧನಾ ವಿದ್ಯಾರ್ಥಿ, PhD ಸ್ಟೂಡೆಂಟ್ ಸರ್. ಓಕೆ ಸರ್. ಸರ್, ಅದೇ ನಾನು ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಆ ಸ್ಟೋರೇಜ್ ಕೆಪಾಸಿಟಿನ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ನಾನು ಯಾವ ತರ ಅನುಸರಿಸಬೇಕು ಸರ್? ಸೂಡೋಮೋನಾಸ್ ಫ್ಲೋರೋಸೆನ್ಸ್ ತುಂಬಾ ದಿನ ಉಳಿಯೋ ತರ ಮಾಡ್ಬೇಕು ಅಂತಂದ್ರೆ ಯಾವ ತರ ನಾನು ಅನುಸರಿಸಬೇಕು ಸರ್ ಕಾರ್ಯಕ್ರಮಗಳನ್ನ? ಓಕೆ, ಆಕ್ಚುಲಿ ಇದು ಅನುಸರಿಸೋದು ಇದು ವೈಜ್ಞಾನಿಕ ಪ್ರಶ್ನೆ. ಇಲ್ಲಿ ಇದಕ್ಕೆ ಇವತ್ತು ನಮ್ಗೆ ಕ್ಯಾಪ್ಸೂಲ್ಸ್ ನೋಡಿ, ನಾವು ಇವತ್ತು ಇಷ್ಟು ದಿನ ಹರಳು ರೂಪ, ಪುಡಿ ರೂಪ, ದ್ರವ ರೂಪ, ಈ ಒಂದು ಹಂತಗಳಿಂದ ಇವುಗಳೆಲ್ಲನೂ ನಾವು ಈಗ ಹರಳು ಮತ್ತೆ ಪುಡಿ ರೂಪವನ್ನ ನಾವು 6 ತಿಂಗಳು ನಮಗೆ ಅದರ ಒಂದು ಜೀವಿತ ಅವಧಿಯನ್ನು ಕೊಡ್ತಾ ಇದ್ರು. ಇವತ್ತು ದ್ರವ ರೂಪಕ್ಕೆ ನಾವು ಮುಂದಿನ ಹಂತದಲ್ಲಿ ಹೆಜ್ಜೆ ಇಟ್ಟಾಗ 18 ತಿಂಗಳು ಅದರ ಜೀವಿತ ಅವಧಿಯನ್ನು ಕೊಟ್ಟರು. ಅದನ್ನ ಇವತ್ತು ನಾವು ಕ್ಯಾಪ್ಸೂಲ್ಸ್ ಮುಖಾಂತರ ಬಂದಿದೆ. ಇದರ ಅವಧಿ ಇನ್ನೂ ಹೆಚ್ಚಿದೆ. ಅಂದ್ರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅದರ ಕಾನ್ಸಂಟ್ರೇಟೆಡ್ ಫಾರ್ಮ್ಸ್ ಏನಿದೆ ಅದರ ಒಂದು ಮಾಡೋದ್ರ ಮುಖಾಂತರ ನಾವು ಇವುಗಳ ಒಂದು ಲೈಫ್ ಸ್ಪ್ಯಾನ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಹಾಗೇನೆ ಈಗ ಸ್ಪೋರುಲೇಷನ್ ಫಾರ್ಮ್ಸ್ ಇದಾವೆ. ಈಗ ಈ ಮೈಕ್ರೋ ಆರ್ಗನಿಸಮ್ಸ್ ರೆಸ್ಟಿಂಗ್ ಫಾರ್ಮ್ಸ್, ಈಗ ನೀವು PhD ಸ್ಟೂಡೆಂಟ್ ಇರೋದ್ರಿಂದ ನಿಮ್ಗೆ ಗೊತ್ತಾ ಇದೆ, ಕೆಲವು ಒಂದೊಂದು ಜೈವಿಕ ಗೊಬ್ಬರಕ್ಕೆ ಒಂದೊಂದು ರೆಸ್ಟಿಂಗ್ ಫಾರ್ಮ್ ಇದೆ. ಉದಾಹರಣೆಗೆ ಅಜೋಟೋಬ್ಯಾಕ್ಟರ್ ಸಿಸ್ಟ್ ಫಾರ್ಮ್ ಮಾಡುತ್ತೆ ಅಲ್ವಾ? ಈಗ ಬ್ಯಾಸಿಲಸ್ ಅಂತಂದ್ರೆ ಎಂಡೋಸ್ಪೋರ್ಸ್ ಫಾರ್ಮುಲೇಷನ್ ಆಗುತ್ತೆ. ಹಾಗೇನೆ ಸೂಡೋಮೋನಾಸ್ ಇದು ಯಾವ್ದು ಸ್ಪೋರುಲೇಷನ್ ಮಾಡೋದಿಲ್ಲ. ನೀವು ವಿಶಿಷ್ಟವಾಗಿ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈಗ ಬ್ಯಾಸಿಲಸ್ ಅಂದ್ರೆ ಸ್ಪೋರುಲೇಷನ್ ಎಂಡೋಸ್ಪೋರ್ಸ್ ಮಾಡಿ, ಅಜೋಟೋಬ್ಯಾಕ್ಟರ್ ಅಂದ್ರೆ ಸಿಸ್ಟ್ ಫಾರ್ಮೇಶನ್ ಮಾಡಿ, ಈ ತರ ಮಾಡ್ಬೋದು. ಇಲ್ಲಿ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಗೆ ಒಂದು ಚಾಲೆಂಜ್ ಆಕ್ಚುಲಿ ನೀವು ಹೇಳ್ದಂಗೆ, ಇದನ್ನ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ನಾವು ತರೋದ್ರಿಂದ ಮುಖಾಂತರ ನಾವು ಈ ಒಂದು ಪ್ರಯತ್ನವನ್ನ ಮಾಡಬಹುದು. ಈಗ ಕ್ಯಾಪ್ಸುಲೇಷನ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಮಂಜುನಾಥ್ ಸರ್, ಈಗ ಕೆಲವೊಂದು ರೈತರು ಈ ಒಂದು ಕಾರ್ಯಕ್ರಮಕ್ಕೆ ನೋಂದಣಿ ಮಾಡುವಂತ 2-3 ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನು ಓದ್ತೀನಿ, ನೀವು ಅದಕ್ಕೆ ಉತ್ತರ ಕೊಡಿ ಸರ್. ಒಂದು, ಕಬ್ಬಿನಲ್ಲಿ ಜೈವಿಕ ಗೊಬ್ಬರನ ಹೇಗೆ ಉಪಯೋಗಿಸಬೇಕು, ಅದರ ಉಪಯೋಗಗಳೇನು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಓಕೆ,
ನಾನು ಒಂದು ಸ್ಲೈಡ್ ಅಲ್ಲಿ ನಾನು ಈಗಾಗ್ಲೇನೆ ಹೇಳಿದೆ, ಕಬ್ಬಿಗೆ ವಿಶೇಷವಾಗಿ ಈಗ ಇತ್ತೀಚೆಗೆ ಒಂದು ಗ್ಲೂಕಾನ್ ಅಸಿಟೋಬ್ಯಾಕ್ಟರ್ ಅಂತೇಳಿ ಒಂದು ಜೈವಿಕ ಗೊಬ್ಬರ ಈಗ ಇತ್ತೀಚೆಗೆ ಮಾರುಕಟ್ಟೆಗೆ ಬರ್ತಾ ಇದೆ. ಇದು ಹೆಚ್ಚಿಗೆ ಇದು ಪ್ರಸಿದ್ಧಿ ಇಲ್ಲ. ಇದು ಮುಖ್ಯವಾಗಿ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ಅಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಇದ್ರ ಮೇಲೆ ಸಂಶೋಧನೆ ನಡೀತಾ ಇತ್ತು. ಇವತ್ತು ಅದು ಮಾರುಕಟ್ಟೆಗೆ ಬರ್ತಾ ಇದೆ. ಇದು ವಿಶೇಷವಾಗಿ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚು ಪ್ರಸಿದ್ಧಿ ಇದೆ. ನಮ್ಮ ಕರ್ನಾಟಕದಲ್ಲಿ ನಾನು ಕೆಲವರು ಅಂಗಡಿಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ವಿಚಾರಿಸಿದ್ದೀನಿ, ಇದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ರೈತರಿಗೂ ಹೆಚ್ಚು ಮಾಹಿತಿ ಇಲ್ಲ. ಇದನ್ನ ನಾನು ಈಗಾಗಲೇ ನಾನು ಹೇಳಿದಂಗೆ ಉಪಚಾರ ಕ್ರಮದಲ್ಲಿ ನಾನು ಆಲೂಗಡ್ಡೆ ಮತ್ತೆ ಈ ಕಬ್ಬು ಇದರ ಉಪಚಾರದ ಒಂದು ಕ್ರಮವನ್ನ ನಾನು ತೋರಿಸಿದೆ. ಇಲ್ಲಿ ಈ ಡ್ರಮ್ ಈಗ 40 ಲೀಟರ್ ಒಂದು ಡ್ರಮ್ ಅಲ್ಲಿ ಒಂದು 5 kg ಈ ಗೊಬ್ಬರವನ್ನ ಒಂದು ರಾಡಿ ರೀತಿ ಒಂದು ಕಲಿಸ್ಕೊಂಡು ಈ ಬಿತ್ತನೆ ಮಾಡುವಂತ ಬಳಸುವಂತ ಕಬ್ಬಿನ ಗೇಣುಗಳು ಏನಿದಾವೆ ಅವುಗಳನ್ನ ಒಂದು 20 ರಿಂದ ಒಂದು 30 ನಿಮಿಷಗಳ ಕಾಲ ಅದರಲ್ಲಿ ನೆನೆ ಬಿಡಬೇಕು. ನೆನೆ ಹಾಕಿ ಅದ ನಂತರ ಇದನ್ನ ನಾವು ನಾಟಿ ಮಾಡೋದ್ರ ಒಂದು ಉಪಚಾರ ಕ್ರಮ. ಇದು ಗ್ಲೂಕಾನ್ ಅಸಿಟೋಬ್ಯಾಕ್ಟರ್ ಕಬ್ಬಿಗೆ ವಿಶಿಷ್ಟವಾದಂತ ಸೂಕ್ಷ್ಮಾಣು ಜೀವಿ ಜೈವಿಕ ಗೊಬ್ಬರ. ಇದು ಅಲ್ಲದೇನೆ ನಾವು ರಂಜಕ ಕರಗಿಸುವಂತ ಜೈವಿಕ ಗೊಬ್ಬರ ನಾನು ಇಷ್ಟೊತ್ತು ಹೇಳಿದ್ದನ್ನು ಕೂಡ ಕಬ್ಬಿಗೆ ಬಳಸಬಹುದು. ಹಾಗೇನೆ ರೋಗ ನಿಯಂತ್ರಣಕ್ಕೆ ನಾವು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇಂಥವುಗಳ ಮುಖಾಂತರ ಬಳಸೋದ್ರ ಮುಖಾಂತರ ನಾವು ಹೆಚ್ಚಿನ ಒಂದು ಇಳುವರಿಯನ್ನ ಲಾಭವನ್ನ ನಾವು ಪಡಿಬಹುದು. ಸರ್, ಇನ್ನೊಂದು ಪ್ರಶ್ನೆ, ಜೈವಿಕ ಜೀವಾಣುವಿಗೆ ಯಾವ ಉಷ್ಣಾಂಶ ಮಾರಕ ಮತ್ತು ಉತ್ತಮ? ಓಕೆ, ಜೈವಿಕ ಸೂಕ್ಷ್ಮಾಣು ಜೀವಿಗಳಿಗೆ ಸಾಮಾನ್ಯ ಒಳ್ಳೆಯ ಒಂದು ವಾತಾವರಣ ಅಂತಂದ್ರೆ 25 ರಿಂದ 35 ಡಿಗ್ರಿ ಸೆಲ್ಸಿಯಸ್, ಹೆಚ್ಚು ಅಂತಂದ್ರೆ 37. ನಮ್ಮ ಮನುಷ್ಯನ ದೇಹ ಒಂದು ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದರಿಂದ ಮುಂದೆ ಹೋದ್ರೆ ಅಂದ್ರೆ 38, 40 ಅದಕ್ಕಿಂತಲೂ ಹೆಚ್ಚು ಆಗ್ಬಾರ್ದು. ಅಂದ್ರೆ ಸಾಮಾನ್ಯವಾಗಿ ನಾವು ಎಷ್ಟು ಒಂದು ಕೂಲ್ ಪ್ರದೇಶ, ಒಂದು ತಣ್ಣನೆಯ ಒಂದು ಪ್ರದೇಶ, ಒಂದು ವಾತಾವರಣದಲ್ಲಿ ಇರ್ತೀವಿ ಅಷ್ಟು ಒಳ್ಳೆಯದು. ಅಂದ್ರೆ ಒಂದು 20-25 ಆ ಪ್ರಮಾಣ. ಹೆಚ್ಚು ಉಷ್ಣಾಂಶ ಏರಿದ್ರೆ ಅಂದ್ರೆ 30, 35, 40 ಆ ರೀತಿ ಹೋದ್ರೆ, ಈಗ ಗುಲ್ಬರ್ಗ ಪ್ರದೇಶದಲ್ಲಿ ಬೇಸಿಗೆ ಕಾಲದಲ್ಲಿ 40 ಡಿಗ್ರಿಗಿಂತ ಹೆಚ್ಚು ಹೋಗುತ್ತೆ, ರಾಯಚೂರು, ಗುಲ್ಬರ್ಗ ಈ ಒಂದು ಪ್ರದೇಶದಲ್ಲಿ. ಅಂತ ಒಂದು ಪ್ರದೇಶದಲ್ಲಿ ಜೈವಿಕ ಗೊಬ್ಬರಗಳ ಒಂದು ಅವಧಿ ಕಡಿಮೆ ಆಗುತ್ತೆ, ಅದರ ಬಾಳಿಕೆ ಅವಧಿ ಕಡಿಮೆ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅವುಗಳನ್ನ ಕೂಲ್ ಒಂದು ವಾತಾವರಣದಲ್ಲಿ ಇಟ್ರೆ ಅದರ ಒಂದು ಜೀವಿತ ಅವಧಿಯನ್ನು ನಾವು ಹೆಚ್ಚು ಮಾಡ್ಬೋದು, ದೀರ್ಘ ಮಾಡ್ಬೋದು ಅನ್ನೋದು ನನ್ನ ಉತ್ತರ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಇದೆ ಸರ್. ಜೈವಿಕ ಗೊಬ್ಬರಗಳ ಗುಣಮಟ್ಟಕ್ಕೆ ಮಾನದಂಡ ಏನು? ಓಕೆ, ಇದು ಜೈವಿಕ ಗೊಬ್ಬರಗಳಿಗೆ ಇದು ಸ್ವಲ್ಪ ವೈಜ್ಞಾನಿಕವಾದಂತ ಒಂದು ಪ್ರಶ್ನೆ. ಇದಕ್ಕೆ ನಾವು 1 ಗ್ರಾಮ್ ಜೈವಿಕ ಗೊಬ್ಬರವನ್ನು ನಾವೇನಾದ್ರೂ ಪರೀಕ್ಷೆ ಮಾಡಿದ್ರೆ ನಮ್ಮ ಲ್ಯಾಬೊರೇಟರಿಯಲ್ಲಿ, ಅದರಲ್ಲಿ 1 ಬಿಲಿಯನ್ ಅಂದ್ರೆ 10⁻⁹ ಅಂತ ಹೇಳ್ತಾರೆ, ಅಂದ್ರೆ ಹತ್ತತ್ರ 10⁸ ಆಕ್ಚುಲಿ ಇದಕ್ಕೆ ನಿಖರವಾದಂತ ಒಂದು ಮಾನದಂಡ. 1 ಗ್ರಾಮ್ ಅಲ್ಲಿ ಹತ್ತತ್ರ 1 ಬಿಲಿಯನ್ ಸೆಲ್ ಅಷ್ಟು ಇರಬೇಕು. ಇದು ಲ್ಯಾಬೊರೇಟರಿಯಲ್ಲಿ ಇದನ್ನ ಪರೀಕ್ಷೆ ಮಾಡಿದೆ, ನಾವು ಇದನ್ನ ನಿರ್ಧಾರ ಮಾಡಬಹುದು. ಇದನ್ನ ರೈತರ ಮಟ್ಟದಲ್ಲಿ ನಾವು ಈ ಗುಣಮಟ್ಟವನ್ನ ನಾವು ಪರೀಕ್ಷೆ ಮಾಡ್ಕೊಳಕ್ ಆಗೋದಿಲ್ಲ. ಆ ಒಂದು ಸ್ಯಾಂಪಲ್ ಅನ್ನ ನಾವು ಇಲ್ಲೇ ಹೆಬ್ಬಾಳದಲ್ಲಿ ಈ ಗುಣಮಟ್ಟ ಮಾಪಕ ಕೇಂದ್ರ ಇದೆ. ಹೆಬ್ಬಾಳ ಫ್ಲೈಓವರ್ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಲ್ಯಾಬೊರೇಟರಿ ಇದೆ. ಇದಕ್ಕೆ ಈ ಗುಣಮಟ್ಟವನ್ನ ಪರೀಕ್ಷೆ ಮಾಡುವಂಥದ್ದು. ಅದರ ವಿಜ್ಞಾನಿಯ ಹೆಸರನ್ನು ಕೂಡ ನಾನು ಕೊಡ್ತೇನೆ. ನನ್ನ ಕ್ಲಾಸ್ಮೇಟ್ ಅಲ್ಲಿ ಅಧಿಕಾರಿ, ಕೃಷಿ ಅಧಿಕಾರಿ, ನಾನು ಚಾರ್ಟ್ ಅಲ್ಲಿ ನಾನು ಕಳಿಸ್ಕೊಡ್ತೇನೆ. ಅದನ್ನ ರೈತರು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವರ ಗುಣಮಟ್ಟವನ್ನ ಪಡ್ಕೋಬಹುದು. ನಾನು ಈಗ ಟೈಪ್ ಮಾಡ್ತಿದ್ದೀನಿ, ಅದನ್ನ ರೈತರು ತಗೋಬಹುದು. ಯಾವುದೇ ರೈತರಿಗೆ ಅವರ ಗುಣಮಟ್ಟಕ್ಕೆ ಏನಾದ್ರೂ ಪ್ರಶ್ನೆ ಇದ್ರೆ, ಅಂದ್ರೆ ಇದರ ಕ್ವಾಲಿಟಿಯಲ್ಲಿ ಏನಾದ್ರೂ ಕನ್ಸರ್ನ್ ಇದ್ರೆ, ಅಂದ್ರೆ ಇದರಲ್ಲಿ ಅಷ್ಟು ಗುಣಮಟ್ಟವಾಗಿಲ್ಲ ಅಂತಂದ್ರೆ ಬೇಕಾದ್ರೆ ಅವರು ಪರೀಕ್ಷೆ ಮಾಡಬಹುದು. ಆ ಅಧಿಕಾರಿಯ ಮೊಬೈಲ್ ನಂಬರ್ ನಾನು
ಇಲ್ಲಿ ಚಾರ್ಟ್ ಅಲ್ಲಿ ಕಳಿಸ್ತಾ ಇದ್ದೀನಿ. ನಾನು ಚಾಟ್ ಬಾಕ್ಸ್ ಅಲ್ಲಿ ಅವ್ರ ನಂಬರ್ ಕಳಿಸಿದ್ದೀನಿ. ಅವ್ರ ಹೆಸರು ನನ್ನ ಕ್ಲಾಸ್ಮೇಟ್ ಇದ್ದಾರೆ, ಅವರು ಮೇಡಮ್ ಶರ್ಮಿಳಾ ಅಂತ, ಕೃಷಿ ಅಧಿಕಾರಿ ಇದ್ದಾರೆ. ಅವರೇ ಈ ಒಂದು ಗುಣವನ್ನ ಪರೀಕ್ಷೆ ಮಾಡುವಂಥದ್ದು. ತಾವು ಪರೀಕ್ಷೆ ಮಾಡ್ಕೋಬಹುದು. ನಾನು ನಂಬರ್ ಅನ್ನು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ. ಮತ್ತೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಶ್ವೇತಾ ಮೇಡಮ್, ಏನು ಪ್ರಶ್ನೆ ಇಲ್ಲ ಅನ್ಸುತ್ತೆ. ಈಗ ಅದನ್ನ ಮುಗಿಸ್ಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಕೆ, ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ರೈತ ಬಾಂಧವರು, ಅಥವಾ ಪ್ರಶ್ನೆಗಳಿಲ್ಲ ಅಂದ್ರೂ ಕೂಡ ನಿಮ್ಗೆ ಈ ಒಂದು ಜೈವಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ನಿಮ್ಗೆ ಏನಾದ್ರೂ ಅನುಮಾನಗಳು, ಸಂಶಯಗಳು ಅಥವಾ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾನು ಚಾಟ್ ಬಾಕ್ಸ್ ಅಲ್ಲಿ ಮಂಜುನಾಥ್ ರಾಮಣ್ಣ ಸರ್ ಅವ್ರ ನಂಬರ್ ಶೇರ್ ಮಾಡಿದ್ದೀನಿ. ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚು ಮಾಹಿತಿಯನ್ನ ಪಡ್ಕೋಬಹುದು. ಇದೇ ರೀತಿ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಂಡಿರೋ ಎಲ್ಲ ರೈತರು ಕೂಡ ಈ ರೀತಿ ಆನ್ಲೈನ್ ತರಬೇತಿಯನ್ನು ನಾವು ಹಮ್ಮಿಕೊಳ್ತಾ ಇರ್ತೀವಿ. ಈ ಆನ್ಲೈನ್ ತರಬೇತಿಯಲ್ಲಿ ಪಾಲ್ಗೊಂಡು ಕೃಷಿ ಮತ್ತು ತೋಟಗಾರಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದು ನಿಮ್ಮ ಒಂದು ಜಮೀನಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳನ್ನ ಬಳಸ್ಕೊಂಡು ಉತ್ತಮ ಇಳುವರಿಯನ್ನ ಪಡ್ಕೋಬೇಕು ಅಂತ ಕೇಳ್ತಾ, ಇದುವರೆಗೂ ಕೂಡ ಮಂಜುನಾಥ್ ರಾಮಣ್ಣ ಸರ್ ಅವರು ತುಂಬಾ ಉತ್ತಮ ಮಾಹಿತಿಯನ್ನ ನಿಮ್ಗೆ ನೀಡಿದ್ದಾರೆ. ಸೊ ಅವರಿಗೆ ನಮ್ಮ ಒಂದು ತೋಟಗಾರಿಕಾ ವಿಸ್ತರಣಾ ಶಿಕ್ಷಣ ಘಟಕ ಪರವಾಗಿ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟತಾ ಕೇಂದ್ರದ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೂ ಕೂಡ ನಾನು ತಮಗೆ ಎಲ್ಲ ಅಧಿಕಾರಿ ವರ್ಗಕ್ಕೆ, ನನ್ನ ಸಹೋದ್ಯೋಗಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ರೈತರಿಗೆ, ಮುಖ್ಯವಾಗಿ ಪ್ರಶ್ನೆಗಳನ್ನ, ವಿಚಾರಗಳನ್ನ ಹೇಳಿ ಕೂಡ ಉತ್ತೇಜನ ಕೊಟ್ಟಂತ ಎಲ್ಲ ರೈತರು ಕೂಡ ನನ್ನ ಧನ್ಯವಾದಗಳು. ಓಕೆ, ಧನ್ಯವಾದಗಳು ಸರ್. ಅದು ಹಾಗೂ ಇದುವರೆಗೂ ಕೂಡ ನಮ್ಮೊಂದಿಗೆ ಈ ಒಂದು ಚರ್ಚೆಯಲ್ಲಿ ಹಾಗೂ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಂಡಿರುವಂತಹ ಡಾಕ್ಟರ್ ಅಶೋಕ್ ಎಸ್ ಆಲೂರ್ ಸರ್ ಅವರು, ವಿಷ್ಣುವರ್ಧನ್ ಸರ್ ಅವರು, ವೈ.ಕೆ. ಕೋಟಿಕಲ್ ಸರ್ ಅವರು, ವಿಸ್ತರಣಾ ನಿರ್ದೇಶಕರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಹಾಗೇನೆ ಥ್ಯಾಂಕ್ ಯು ಸರ್. ಪ್ರಮುಖವಾಗಿ ರೈತ ಬಾಂಧವರು ಇದುವರೆಗೂ ಕೂಡ, ಹಾಗೆ ಇವಾಗ ಒಂದು ಪ್ರಶ್ನೆ ಇದೆ ಕೊನೆಯದಾಗಿ ಒಂದು, ಗೋಪಾಲನ್ ಅವರು ವೇರ್ ಐ ಕ್ಯಾನ್ ಗೆಟ್ ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಕೇಳಿದ್ದಾರೆ ಸರ್. ಮಂಜುನಾಥ್ ಸರ್. ಮೇಡಮ್, ಇದಕ್ಕೆ ರಾಷ್ಟ್ರೀಯ ಜೈವಿಕ ಕೇಂದ್ರ, ನ್ಯಾಷನಲ್ ಸೆಂಟರ್ ಫಾರ್ ಆರ್ಗಾನಿಕ್ ಫಾರ್ಮಿಂಗ್ ಅಂತ ಒಂದು ಸಂಸ್ಥೆ ಇದೆ. ಇವರು ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ನಾನು ಒಂದು ಸ್ಲೈಡ್ ಅಲ್ಲಿ ಬರೀ 20 ರೂಪಾಯಿ ಮಾಹಿತಿಯನ್ನು ನಾನು ಹೇಳಿದೆ. ಇದನ್ನ ಇವರು ಅಮೆಝಾನ್ ಅಲ್ಲಿ ಕೂಡ, ಆನ್ಲೈನ್ ಅಲ್ಲಿ ಕೂಡ ತಗೋಬಹುದು. ಅಮೆಝಾನ್ ಅಲ್ಲಿ ಕೂಡ, ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ಇದು ಲಭ್ಯತೆ ಇದೆ. ಅವ್ರದೇ ವೆಬ್ಸೈಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಗಜಿಯಾಬಾದ್. ಸೊ ಈ ಸಂಸ್ಥೆಯವರು ಅವರ ಒಂದು ವೇಸ್ಟ್ ಡಿಕಂಪೋಸರ್ ಬಹಳ ಪ್ರಸಿದ್ಧಿ ಇದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಸರ್. ಬರೀ 20 ರೂಪಾಯಿ ಇದೆ. ಅದನ್ನ 200 ಲೀಟರ್ ಬಳಸ್ಕೊಂಡು ಅವರು ಹೇಳ್ತಾರೆ 1 ತಿಂಗಳಲ್ಲೇ ಗೊಬ್ಬರ ಬರುತ್ತೆ ಅಂತ, ಉತ್ಪಾದನೆ ಮಾಡ್ಕೋಬಹುದು ಅಂತ. ನಾವು ಸಾಮಾನ್ಯವಾಗಿ 2 ತಿಂಗಳು ಅಂತ ಅನ್ಕೋಬಹುದು. ಓಕೆ, ಎಸ್ ಸರ್, ಉತ್ತಮ ಮಾಹಿತಿ ಸರ್. ಹಾಗೆ ಎಲ್ಲ ರೈತ ಬಾಂಧವರು ಕೂಡ ಇದುವರೆಗೂ ಕೂಡ ನಮ್ಮೊಂದಿಗಿದ್ದು ಮಾಹಿತಿಯನ್ನ ಪಡ್ಕೊಂಡು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಾ. ನಿಮ್ಗೂ ಕೂಡ ತೋಟಗಾರಿಕಾ ವಿಸ್ತರಣಾ ಶಿಕ್ಷಣ ಘಟಕ, ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಕೇಂದ್ರ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆವರಣ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟತಾ ಕೇಂದ್ರ ಬೆಂಗಳೂರು, ಇವರ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಇಂದಿನ ಒಂದು ತರಬೇತಿನ ನಾವು ರೆಕಾರ್ಡ್ ಕೂಡ ಮಾಡಿರ್ತೀವಿ. ಇದನ್ನ ನಾವು ಯೂಟ್ಯೂಬ್ ಅಲ್ಲಿ HU ಬೆಂಗಳೂರು ಈ ಒಂದು ಯೂಟ್ಯೂಬ್ ಚಾನಲ್ ಕೂಡ ಹಾಕಿರ್ತೀವಿ. ನೀವು ಇದನ್ನ ಮತ್ತೆ ರೆಫರೆನ್ಸ್ ಬಳಸ್ಕೊಂಡು ಮಾಹಿತಿಯನ್ನ ಪಡ್ಕೋಬಹುದು. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ಸರ್.